ಭಾಷೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕೊಂಡೊಯ್ಯೋದನ್ನು ನಾವು ಭಾಷಾಂತರ ಅಂತ ಕರಿತೀವಿ. ಒಂದು ಕೃತಿಯನ್ನ, ಆ ಕೃತಿಯ ಅರ್ಥವನ್ನು ಕಾಯ್ದುಕೊಂಡು ಅದನ್ನು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಕೊಂಡೊಯ್ಯುವುದೇ ಭಾಷಾಂತರ ಅಂತ ಡಾಕ್ಟರ್ ಜಾನ್ಸನ್ ಅವರು ಹೇಳ್ತಾರೆ. ಈ ಹೇಳಿಕೆಗಳಲ್ಲಿ ಪ್ರಶ್ನೆ ತೆಗೆದಿದ್ದಾರೆ. ಈ ಕೇಸೆಟ್ಟಲ್ಲೂ ಪ್ರಶ್ನೆ ಆಗಿದೆ. ಅದು ಯಾವ ಪ್ರಶ್ನೆ ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡಿಕ್ಷನರಿ ಪ್ರಕಾರ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಗೆ ಪರಿವರ್ತಿಸುವ ಕಾರ್ಯ ಅಥವಾ ಪ್ರಕ್ರಿಯೆ ಹಾಗೂ ಅದರ ಫಲ ಭಾಷಾಂತರವೆಂಬ ಹೆಸರಿಗೆ ಅರ್ಹವಾಗಿರುತ್ತದೆ. ಒಟ್ಟಿನಲ್ಲಿ ಯಾವ ರೀತಿ ಭಾಷಾಂತರ ಎನಿಸಿಕೊಳ್ಳುತ್ತದೆ ಅದೊಂದು ಭಾಷಾ ಅನುವಾದ ಸಾಹಿತ್ಯದ ಬಗ್ಗೆ ಈ ವ್ಯಾಖ್ಯಾನವನ್ನು ನೀಡ್ತಾ ಹೋಗುತ್ತೆ ಆಕ್ಸ್ಫರ್ಡ್ ಡಿಕ್ಷನರಿ ಅಂತಕ್ಕಂಥದ್ದು. ನೆಕ್ಸ್ಟ್ ವಿಮಲ ವಿಟ್ಟ ಅಂತಕ್ಕಂಥನು ಪರಕಾಯ ಪ್ರವೇಶ ನಿಜವಾದ ಭಾಷಾ ಪರಕಾಶ ಪ್ರವೇಶವಿದ್ದಂತೆ ಅಂತಂದು ಅನುವಾದ ಸಾಹಿತ್ಯಕ್ಕೆ ವ್ಯಾಖ್ಯಾನ ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ ಎಸ್ ವಿ ರಘುನಾಥ್ ರಾಯರು ಕಲೆಯೇ ಭಾಷಾಂತರ, ಬೇರೊಂದು ಭಾಷೆಗೆ ಮೂಲ ಲೇಖಕನ ಭಾವನೆಗಳನ್ನು ಸ್ಪಷ್ಟವಾಗಿ ವರ್ಗಾಯಿಸಿಕೊಳ್ಳುವುದಕ್ಕೆ ಒಳಗೊಳ್ಳುವ ಪ್ರಕ್ರಿಯೆಯನ್ನು ನಾವು ಅನುವಾದ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ ಅಂತಂದ್ರು ಎಸ್ ವಿ ರಘುನಾಥ್ ರಾಯರು ಹೇಳ್ತಾ ಹೋಗ್ತಾರೆ. ಕಲೆಯೇ ಭಾಷಾಂತರ, ಬೇರೊಂದು ಭಾಷೆಗೆ ಮೂಲ ಲೇಖಕನ ಭಾವನೆಗಳನ್ನು ಸ್ಪಷ್ಟವಾಗಿ ವರ್ಗಾಯಿಸುವುದಕ್ಕೆ ಒಳಗೊಳ್ಳುವ ಪ್ರಕ್ರಿಯೆಯನ್ನು ಅಂತ ಕರಿತೀವಿ ಅನುವಾದ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ ಅಂತಂದು ಹೇಳ್ತಾ ಹೋಗ್ತಾರೆ ಎಸ್ ವಿ ರಘುನಾಥ್ ರಾಯರು. ಅದಾದ ನಂತರ ಡಾಕ್ಟರ್ ಸಿ ಪಿ ಕೃಷ್ಣಮೂರ್ತಿ ಅವರು ಭಾಷಾಂತರ ಅಂತಕ್ಕಂಥ ಅನುವಾದ ಅಂತಕ್ಕಂಥ ಭಾಷಾಂತರ ಪ್ರಜ್ಞಾಪೂರ್ವಕ ಕಲೆ ಅಂತ ಹೇಳ್ತಾ ಹೋಗ್ತಾರೆ. ಭಾಷಾಂತರ ಅಂದ್ರೆ ಅದೊಂದು ಪ್ರಜ್ಞಾಪೂರ್ವಕ ಕಲೆ ಅಂತ ಹೇಳ್ತಾ ಹೋಗ್ತಾರೆ. ಇದು ಕೇಸೆಟ್ ಪ್ರಶ್ನೆ ಆಗಿದೆ, ಮೊನ್ನೆ ಆದ ಕೇಸೆಟ್ ಎಕ್ಸಾಮ್ ಅಲ್ಲಿ ಇದು ಪ್ರಶ್ನೆ ಆಗಿದೆ. ಡಾಕ್ಟರ್ ಸಿ ಪಿ ಕೆ ಅವರು ಭಾಷಾಂತರ ಅಂತಕ್ಕಂಥದ್ದು ಪ್ರಜ್ಞಾಪೂರ್ವಕ ಕಲೆ ಅಂತ ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಡಿ ವಿ ಜಿ ಅವರು ಒಂದು ಮಾತಾ ಹೇಳ್ತವ್ರೆ, ಸ್ವತಂತ್ರ ಕಾವ್ಯದ ಪೈರು ಹುಟ್ಟುವುದಕ್ಕೆ ಮೊದಲು ನಡೆದಿರಬೇಕಾದ ಉಳಿಮೆಯ ಕೆಲಸವೇ ತರ್ಜುಮೆ ಅಂತಂದು ಹೇಳ್ತಾ ಹೋಗ್ತಾರೆ. ತರ್ಜುಮೆ ಅಂದ್ರೆ ಭಾಷಾಂತರ. ಡಿ ವಿ ಗುಂಡಪ್ಪನವರು ಹೇಳ್ತಾ ಹೋಗ್ತಾರೆ, ಡಿ ವಿ ಜಿ ಅವರು, ಸ್ವತಂತ್ರ ಕಾವ್ಯದ ಪೈರು ಹುಟ್ಟುವುದಕ್ಕೆ ಮೊದಲು ನಡೆದಿರಬೇಕಾದ ಉಳಿಮೆಯ ಕೆಲಸವೇ ತರ್ಜುಮೆ ಅಂತ ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಎಂ ಎಲ್ ಸ್ಮಿತ್ ಅವರು ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅರ್ಥವನ್ನು ಉಳಿಸಿಕೊಂಡು ಮತ್ತೊಂದು ಭಾಷೆಗೆ ಒಯ್ಯುವ ಪ್ರಕ್ರಿಯೆ ಅನುವಾದ ಅಥವಾ ಭಾಷಾಂತರ ಅಂತ ಹೇಳ್ತಾ ಹೋಗ್ತಾರೆ. ಎಂ ಎಲ್ ಸ್ಮಿತ್ ಅವರು ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅರ್ಥವನ್ನು ಉಳಿಸಿಕೊಂಡು ಮತ್ತೊಂದು ಭಾಷೆಗೆ ಒಯ್ಯುವ ಪ್ರಕ್ರಿಯೆ ಭಾಷಾಂತರ ಅಥವಾ ಅನುವಾದ ಅಂತ ಹೇಳ್ತಾರೆ. ಅದಾದ ನಂತರ ಟೈಟ್ಲರ್ ಅವರ ಒಂದು ವ್ಯಾಖ್ಯಾನ ಕೊಡ್ತಾರೆ. ಟೈಟ್ಲರ್ ಅವರ ಪ್ರಕಾರ ಭಾಷಾಂತರವೆಂದರೆ ಒಂದು ಭಾಷೆಯ ವಿಷಯವನ್ನು ಮತ್ತೊಂದು ಭಾಷೆಯಲ್ಲಿ ಎರಕ ಒಯ್ಯುವುದು. ಅದು ಅಂದ್ರೆ ಒಂದು ಭಾಷೆಯ ವಿಷಯನ ಅದೇ ರೀತಿ ಮತ್ತೊಂದು ಭಾಷೆಗೆ ಎರಕ ಒಯ್ಯದೆ ತರುವುದೇ ಅದು ಭಾಷಾಂತರ ಅಥವಾ ಅನುವಾದ ಅಂತ ಹೇಳ್ತಾರೆ ಟೈಟ್ಲರ್ ಅವರು. ಇಷ್ಟು ವ್ಯಾಖ್ಯೆಗಳು ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಇವು ಅನುವಾದ ಸಾಹಿತ್ಯದ ಬಗ್ಗೆ ಇರುವಂತಹ ವ್ಯಾಖ್ಯೆಗಳು, ವಿವಿಧ ಲೇಖಕರು ಕೊಟ್ಟಿರ್ತಕ್ಕಂತಹ ವ್ಯಾಖ್ಯೆಗಳು. ಅದಾದ ನಂತರ ಮುಂದೆ ನೋಡ್ತಾ ಹೋಗೋಣ. 1969ರಲ್ಲಿ ರೋಮನ್ ಜಾಕೋಬ್ ಅವರು ತಮ್ಮ ಪ್ರಬಂಧ ಆನ್ ಲಿಂಗ್ವಿಸ್ಟಿಕ್ ಅಕ್ಸೆಪ್ಟ್ ಆಫ್ ಟ್ರಾನ್ಸ್ಲೇಷನ್ ರಲ್ಲಿ 3 ಬಗೆಯ ಭಾಷಾಂತರ ಪ್ರಕ್ರಿಯೆಗಳನ್ನು ಗುರುತಿಸ್ತಾ ಹೋಗ್ತಾರೆ. 1969ರಲ್ಲಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. 1969ರಲ್ಲಿ ರೋಮನ್ ಜಾಕೋಬ್ ಅನ್ನೋರು ತಮ್ಮ ಪ್ರಬಂಧವಾದ ಆನ್ ಲಿಂಗ್ವಿಸ್ಟಿಕ್ ಅಕ್ಸೆಪ್ಟ್ ಆಫ್ ಟ್ರಾನ್ಸ್ಲೇಷನ್ ರಲ್ಲಿ 3 ಬಗೆಯ ಭಾಷಾಂತರ ಪ್ರಕ್ರಿಯೆಗಳನ್ನು ಗುರುತಿಸ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಅಂತರ್ಭಾಷಾ ಭಾಷಾಂತರ, ಅದಾದ ನಂತರ ಎರಡನೇದು ಅಂತರ್ಭಾಷಾ ಭಾಷಾಂತರ, ಮೂರನೇದು ಶಾಬ್ದಿಕ ಭಾಷಾಂತರ ಅಂತ ಗುರುತಿಸ್ತಾ ಹೋಗ್ತಾರೆ. ಅಂದ್ರೆ ಒಂದು ಭಾಷೆಯ ಒಳಗಡೆಯೇ ನಡೆಯುವ ಭಾಷಾಂತರ ಪ್ರಕ್ರಿಯೆಯನ್ನು ಇದು ಒಳಗೊಳ್ಳುತ್ತೆ. ಅದು ಅಂತರ್ಭಾಷಾ ಭಾಷಾಂತರ ಅಂತಕ್ಕಂಥದ್ದು ಒಂದು ಭಾಷೆಯ ಒಳಗಡೆ ನಡ್ತಕ್ಕಂತಹ ಭಾಷೆಯ ಪ್ರಕ್ರಿಯೆಯನ್ನು ಇದು ಒಳಗೊಳ್ಳುತ್ತೆ. ಡಿ ಎಲ್ ನರಸಿಂಹಾಚಾರ್ ಅವರ ರಚಿಸಿರುವ ಪಂಪ ಭಾರತ ದೀಪಿಕೆ ಇದಕ್ಕೆ ಉತ್ತಮ ಉದಾಹರಣೆ. ಅಂತರ್ಭಾಷಾ ಭಾಷಾಂತರಕ್ಕೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ಡಿ ಎಲ್ ನರಸಿಂಹಾಚಾರ್ ಅವರ ಬರೆದಿರುವಂತಹ ಪಂಪ ಭಾರತದ ದೀಪಿಕೆ ಎಂಬ ಕೃತಿ ಈ ಭಾಷಾಂತರಕ್ಕೆ ಉದಾಹರಣೆ ಆಗುತ್ತೆ. ನಂತರ ಎರಡನೇದು ಅಂತರ್ಭಾಷಾ ಭಾಷಾಂತರ. ಎರಡು ಭಾಷೆಗಳ ನಡುವೆ ನಡೆಯುವ ಭಾಷಾಂತರವನ್ನು ನಾವು ಅಂತರ್ಭಾಷಾ ಭಾಷಾಂತರ ಅಂತ ಕರೀತೀವಿ. ಈಗ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಆ ಎರಡೂ ಭಾಷೆಗಳ ಬಗ್ಗೆ ನಡೀತಕ್ಕಂತಹ ಭಾಷಾಂತರ ನಾವೇ ಅಂತ ಕರಿತೀವಿ ಅಂತರ್ಭಾಷಾ ಭಾಷಾಂತರ ಅಂತ ಕರಿತಾ ಹೋಗ್ತೀವಿ. ಒಂದು ಆಕಾರ ಭಾಷೆ ಇದ್ದು ಅದರ ಮೂಲ ಪಟ್ಟಿಯಿಂದ ಗ್ರಹಿತ ಭಾಷೆಗೆ ವಿಷಯ ಸಾಗಿಲ್ಪಡುತ್ತದೆ. ಉದಾಹರಣೆಗೆ ನೋಡೋದಾದ್ರೆ ಬಸವ್ ಶಾಸ್ತ್ರಿ ಅವರು ಶೇಕ್ಸ್ಪಿಯರ್ನ ಮೊದಲ ನಾಟಕವನ್ನು ಶೂರಶಯನ ಚರಿತ ಎಂಬ ಹೆಸರಿನಿಂದ ಕನ್ನಡಕ್ಕೆ ತಂದಿದ್ದಾರೆ. ಅದೇ ರೀತಿ ಬಿ ಎಂ ಶ್ರೀ ಅವರು ಇಂಗ್ಲಿಷ್ ಗೀತೆಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಬಿ ಎಂ ಶ್ರೀ ಅವರು ಇಂಗ್ಲಿಷ್ ಗೀತೆಗಳನ್ನ 1921ರಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅದಾದ ನಂತರ ಕೊನೆಯದಾಗಿ ಶಾಬ್ದಿಕ ಪಠ್ಯವನ್ನು ಇಂಟರ್ಸೆಮಿಟಿಕ್ ಟ್ರಾನ್ಸ್ಲೇಷನ್ ಅಂತ ಕರೀತಾರೆ. ಮೂರನೇದು
ಇಲ್ಲಿ ಶಾಬ್ದಿಕ ಪಠ್ಯವನ್ನು ಅಶಾಬ್ದಿಕ ಪಠ್ಯವನ್ನಾಗಿ ರೂಪಾಂತರಿಸುವ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಉದಾಹರಣೆಗೆ ಇಲ್ಲಿ ಶಿವರಾಮ್ ಕಾರಂತರ ಚೋಮನುಡಿ, ಅದು ಚಲನಚಿತ್ರ. ಅದೇ ರೀತಿ ಶಿವರಾಮ್ ಕಾದಂಬರಿ ಇದು. ಅದಾದ ನಂತರ M.K. ಇಂದ್ರ ಅವರ ಪಣಿಯಮ್ಮ ಚಲನಚಿತ್ರವಾದ ಇದಕ್ಕೆಲ್ಲ ಉದಾಹರಣೆಗಳು. ಇದು ಮೂರಕ್ಕೂ ಒಂದೊಂದು ಉದಾಹರಣೆ ಇದೆ. ಇದು ಅಂತರ್ ಭಾಷಾಂತರಕ್ಕೆ ಡಿ.ಎಲ್. ನರಸಿಂಹಾಚಾರ್ಯ ಪಂಪಭಾರತ ದೀಪಿಕೆ ಉದಾಹರಣೆ ಆಗಿದ್ರೆ, ಅಂತರ್ ಭಾಷಾಂತರಕ್ಕೆ ಬಸಪ್ಪ ಶಾಸ್ತ್ರಿ ಅವರ ಒತ್ತಲೆ ನಾಟಕವನ್ನು ಸುರಸೇನಿತ ಅಂತ ಅನುವಾದ ಮಾಡ್ತಾರೆ, ಅದೊಂದು. ಅದಾದ ನಂತರ ಇಂಟರ್ಸೆಮಿಟಿಕ್ ಟ್ರಾನ್ಸ್ಲೇಷನ್ಗೆ ಉದಾಹರಣೆಯಾಗಿ ಶಿವರಾಮ್ ಕಾರಂತರ ಅವರ ಚೋಮನುಡಿ ಚಲನಚಿತ್ರ, ಅದೇ ರೀತಿ M.K. ಇಂದ್ರ ಅವರ ಪಣಿಯಮ್ಮ ಕಾದಂಬರಿ ಚಲನಚಿತ್ರ. ಇಷ್ಟು ಜಾಕಬ್ಸನ್ ಅವರು ಮಾಡ್ತಕ್ಕಂತಹ 3 ಭಾಷಾಂತರ ಪ್ರಕ್ರಿಯೆಗಳು. ನಂತರ ನೋಡೋದಾದ್ರೆ ಕನ್ನಡದಲ್ಲಿ ಅನುವಾದದ ಇತಿಹಾಸ ನೋಡೋದಾದ್ರೆ, ಮೊದಲು ಕನ್ನಡದಿಂದ ಇಲ್ಲಿಗೆ ಚಾರ್ಟ್ ಗಮನಿಸಿ ನೀವು. ಕನ್ನಡಕ್ಕೆ ಬಂದಿರತಕ್ಕಂಥದ್ದು, ಕನ್ನಡದ ಅನುವಾದ ಆಗಿರ್ತಕ್ಕಂಥದ್ದು, ಕನ್ನಡಕ್ಕೆ ಆಧುನಿಕ ಪೂರ್ವದಿಂದ ಶಾಸನಗಳ ಅನುವಾದ ಆಗಿದೆ, ತತ್ವಗ್ರಂಥಗಳ ಅನುವಾದ ಆಗಿದೆ, ಶಾಸ್ತ್ರ ಕಾವ್ಯಗಳ ಅನುವಾದ ಆಗಿದೆ, ಲೌಕಿಕ ಕೃತಿಗಳ ಏಕಮೂಲ ಅನುವಾದ ಆಗಿದೆ, ಮರುಬರವಣಿಯಾಗಿದೆ. ಅದೇ ರೀತಿ ಕನ್ನಡದಿಂದ ಯಾವ್ದಪ್ಪ ಆಗಿದೆ ಅಂದ್ರೆ ಆಧುನಿಕ ಪೂರ್ವ ಆಗಿರ್ಬೋದು, ಆಧುನಿಕ ಆಗಿರ್ಬೋದು, ಆಧುನಿಕ ಕಾಲದಲ್ಲಿ ಅನುವಾದ ಆಗಿರ್ಬೋದು, ಕ್ರೈಸ್ತ ಮಿಶ್ರಗಳ ಅನುವಾದ ಆಗಿರ್ಬೋದು, ವ್ಯಾಖ್ಯಾನ ಪರಂಪರೆಯ ಅನುವಾದ ಆಗಿರ್ಬೋದು, ಶೇಕ್ಸ್ಪಿಯರ್ ರೂಪಾಂತರ ಆಗಿರ್ಬೋದು, ನೇರ ರೂಪಾಂತರ ಆಗಿರ್ಬೋದು, ಶಿಕ್ಷಣಕ್ಕೆ ಅಗತ್ಯ ಅನುಗುಣವಾಗಿ ಅನುವಾದ ಮಾಡ್ತಾ ಹೋಗ್ತಾರೆ. ಇದು ಚಾರ್ಟ್ ಅಂದ್ರೆ ಕನ್ನಡದಲ್ಲಿ ಅನುವಾದದ ಇತಿಹಾಸ ಯಾವ ರೀತಿ ಬೆಳೆದು ಬಂತು ಅಂತದಕ್ಕೆ ಇದೊಂದು ಉದಾಹರಣೆ. ಅದಾದ ನಂತರ ಜರ್ಮನ್ ಕವಿ ದಾಸ್ನಿಕ್ ಗಯಾಟೆ 1819ರಲ್ಲಿ ಅನುವಾದವನ್ನು 3 ಗುಂಪುಗಳಾಗಿ ವಿಂಗಡಿಸ್ತಾ ಹೋಗ್ತಾನೆ. ಜರ್ಮನ್ ಕವಿ ಆದ ಗಯಾಟೆ ಅಂತಕ್ಕಂಥವನು 1819ರಲ್ಲಿ ಅನುವಾದವನ್ನು 3 ಗುಂಪುಗಳಾಗಿ ವಿಂಗಡಿಸ್ತಾನೆ. ಒಂದು, ಅನುವಾದವು ಅನ್ಯ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳುವ ಕಾರಣಕ್ಕೆ ರೂಪುಗೊಳ್ಳುತ್ತದೆ. ಅವನು ಹೇಳ್ತಾ ಹೋಗ್ತಾನೆ, ಅನುವಾದ ಅಂತಕ್ಕಂಥದ್ದು ಅನ್ಯ ಸಂಸ್ಕೃತಿಯನ್ನು, ಬೇರೆ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳುವ ಕಾರಣಕ್ಕೆ ರೂಪುಗೊಳ್ಳುತ್ತಾ ಹೋಗುತ್ತೆ ಅಂತಂದು ಒಂದು ಗುಂಪಾಗಿ ವಿಂಗಡಿಸ್ತಾ ಹೋಗ್ತಾನೆ. ಅದೇ ರೀತಿ ಅನುವಾದವು ಪ್ರಾಥಮಿಕವಾಗಿದ್ದು ಅನ್ಯ ಸಂಸ್ಕೃತಿಗಳನ್ನು ಹೋಲುವ ಅಂಶಗಳನ್ನು ಉದ್ದೇಶಿತ ಭಾಷೆಯಲ್ಲಿ ಬಳಸಿಕೊಂಡ ಹೊಸ ನಿರ್ಮಿತಿಯಾಗಿ ರೂಪುಗೊಳ್ಳುತ್ತದೆ ಅಂತ ಮಾತನ್ನ ಹೇಳ್ತಾ ಹೋಗ್ತಾನೆ. ತದನಂತರ 3ನೇ ಪಾಯಿಂಟ್ ಹೇಳ್ತಾ ಹೋಗ್ತಾನೆ ಅವನು, ಅನುವಾದವು ಪರಿಪೂರ್ಣವಾಗಿ ಉದ್ದೇಶಿತ ಭಾಷೆಯಲ್ಲಿ ಪ್ರೇರಣೆಯ ರೂಪದಲ್ಲಿ ಅಸ್ತಿತ್ವವನ್ನು ಪಡೆಯುವ ಅಪೇಕ್ಷೆಯಿಂದ ರೂಪುಗೊಳ್ಳುತ್ತದೆ ಅಂತ 3ನೇ ಅಂಶ ಇದು. ಈ 3 ಅಂಶಗಳನ್ನು 3 ಗುಂಪುಗಳಾಗಿ, ಅಂದ್ರೆ ಅನುವಾದವನ್ನು 3 ಗುಂಪುಗಳಾಗಿ ಈ ರೀತಿ ವಿಂಗಡಿಸ್ತಾ ಹೋಗ್ತಾನೆ. ಇದು ನಿಮ್ ಗಮನದಲ್ಲಿರಲಿ. ತದನಂತರ ನಾವು ಭಾಷಾಂತರ ತತ್ವಗಳಿಗೆ ಬರೋದಾದ್ರೆ, ವ್ಯಾಖ್ಯಾನಗಳಾಯ್ತು, 3 ರೀತಿ ಭಾಷಾಂತರಗಳನ್ನ ನೋಡಿದ್ದಾಯ್ತು. ಅದೇ ರೀತಿ ಮುಖ್ಯವಾಗಿ ಭಾಷಾಂತರ ತತ್ವಗಳು. ಮೊದಲಿಗೆ ಭಾಷಾಂತರ ತತ್ವಗಳನ್ನ ಮಾಡೋದು ಯಾರಪ್ಪ ಅಂದ್ರೆ ಥಿಯೋಡರ್ ಸವೇರ್ ಅವರು 4 ತತ್ವಗಳನ್ನು ಹೆಸರಿಸ್ತಾ ಹೋಗ್ತಾರೆ. ಒಂದು ವಿಧೇಯತ ತತ್ವ, ಮತ್ತೊಂದು ಮೂಲಭಾಷ ತತ್ವ, ಮತ್ತೊಂದು ಲಕ್ಷ್ಯ, ಇನ್ನೊಂದು ಸಮಕಾಲೀನ ತತ್ವ ಅಂತಕ್ಕಂಥದ್ದು. ಒಂದು ವಿಧೇಯತ ತತ್ವ, ಮೂಲಭಾಷಾ ತತ್ವ, ಲಕ್ಷ್ಯ, ಸಮಕಾಲೀನ ತತ್ವ. ಇದಾದ ನಂತರ ಬರ್ತಕ್ಕಂಥದ್ದು ಪೋಸ್ಟ್ ಗೇಟ್ ಬರ್ತಾನೆ. ಮೊದಲಿಗೆ ಇವನು 4 ತತ್ವಗಳನ್ನು ಹೆಸರಿಸ್ತಾ ಹೋಗ್ತಾನೆ. ಅದು ವಿಧೇಯತ ತತ್ವ, ಮೂಲಭಾಷಾ ತತ್ವ, ಲಕ್ಷ್ಯ, ಸಮಕಾಲೀನ ತತ್ವ ಅಂತಂತೂ 4 ತತ್ವಗಳನ್ನು ಹೇಳ್ತಾ ಹೋಗ್ತಾನೆ. ಇಷ್ಟು ಥಿಯೋಡರ್ ಸವೇರ್ ಅಂತಕ್ಕಂಥವನು 4 ತತ್ವಗಳನ್ನು ಹೆಸರಿಸ್ತಾನೆ. ನಾನು ಯಾಕೆ ಫಾಸ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ ಮುಂದೆ ಕೃತಿಗಳಿದಾವೆ, ಆ ಕೃತಿಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೋಸ್ಟ್ ಗೇಟ್ ಅಂತಕ್ಕಂಥನು 5 ತತ್ವಗಳನ್ನ ಹೆಸರಿಸ್ತಾ ಹೋಗ್ತಾನೆ. ಅದ್ಯಾವಪ್ಪ ಅಂದ್ರೆ ಒಂದು ವಿಧೇಯತ ತತ್ವ, ಮತ್ತೊಂದು ಆನಂದ ತತ್ವ, ಅನುರೂಪ ತತ್ವ, ಪರಿಹಾರ ತತ್ವ, ಮೂಲಭಾಷಾ ತತ್ವ. ಇದು ಆರ್ಡರ್ ವೈಸ್ ಪ್ರಕಾರ NET ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಆಗ್ಲಿ, ಒಂದು ವಿಧೇಯತ ತತ್ವ, ಆನಂದ ತತ್ವ, ಅನುರೂಪ ತತ್ವ, ಪರಿಹಾರ ತತ್ವ. ಒಂದು ವಿಧೇಯ ತತ್ವ, ಆನಂದ ತತ್ವ, ಅನುರೂಪ ತತ್ವ, ಪರಿಹಾರ ತತ್ವ, ಮೂಲಭಾಷಾ ತತ್ವ. ಇಷ್ಟು 5 ತತ್ವಗಳನ್ನ ಪೋಸ್ಟ್ ಗೇಟ್ಸ್ ಅಂತಕ್ಕಂಥನು ಹೇಳ್ತಾ ಹೋಗ್ತಾನೆ. ಇದು ಕಾಲಾನುಕ್ರಮ ನೀಟಾಗಿದೆ, ಇದನ್ನು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಧೇಯ ತತ್ವ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಆನಂದ ತತ್ವ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ವಿಧೇಯತ ತತ್ವ. ಇದು ಪೋಸ್ಟ್ ಗೇಟ್ ಹೇಳಿರುವ ಮೊದಲನೇ ತತ್ವ. ಇದು ಪ್ರಶ್ನೆ ಆಗಿದೆ. ಪೋಸ್ಟ್ ಗೇಟ್ ಅಂತಕ್ಕಂಥವನು ಹೇಳಿರುವಂತಹ ಮೊದಲನೇ ತತ್ವ ಯಾವುದು ಅಂತಂದು ಪ್ರಶ್ನೆ ಆಗಿದೆ. ಅದು ವಿಧೇಯತ ತತ್ವ. ಇದು ಅನುವಾದದ ಮೂಲಕ್ಕೆ ನಿಷ್ಠವಾಗಿರುತ್ತೆ. ಈ ತತ್ವ ಅಂತಕ್ಕಂಥದ್ದು ಅನುವಾದಕ್ಕೆ, ಇದು ಮೂಲ ತತ್ವಕ್ಕೆ ಏನಾಗುತ್ತೆ, ನಿಷ್ಠವಾಗಿರುತ್ತೆ.
ಇದು ಏನನ್ನು ಸೇರ್ಸನ್ನು ಬಹಿಷ್ಕರಿಸುತ್ತೆ, ಅಂದ್ರೆ ಸುಮ್ನೆ ಏನನ್ನು ಸೇರ್ಸಕ್ಕಾಗಲ್ಲ ಈ ತತ್ವದಲ್ಲಿ, ಅದನ್ನ ಬಹಿಷ್ಕಾರ ಹಾಕುತ್ತಿದ್ದು. ನಂತರ ಭಾಷಾಂತರನ ಮೊತ್ತ ಮೊದಲ ಇತಿಹಾಸ ಕರ್ತವ್ಯ ಆಗಿದೆ. ವಿಧೇಯ ತತ್ವ ಏನಾಗಿದೆ, ಭಾಷಾಂತರ ಅಂತಕ್ಕಂಥ ಅಂದ್ರೆ ಭಾಷಾಂತರ ಮಾಡೋಕೆ ಮೊಟ್ಟ ಮೊದಲನೇ ಇತಿಹಾಸ ಕರ್ತವ್ಯ ಆಗಿದೆ. ಭಾಷಾಂತರ ಮೂಲದ ಆಶಯಕ್ಕೆ ವಿಧೇಯನಾಗಿರಬೇಕು ವಿನಃ ಶಬ್ದಕ್ಕಲ್ಲ ಅಂತ ಹೇಳ್ತಾ ಹೋಗ್ತಿ ತತ್ವ. ಭಾಷಾಂತರ ಅಂತಕ್ಕಂಥನು ಮೂಲ ಆಶಯಕ್ಕೆ ವಿಧೇಯನಾಗಿರ್ಬೇಕೆ ಹೊರತು ಶಬ್ದಕ್ಕಲ್ಲ ಅಂತ ಒಂದು ಮಾತನ್ನ ಹೇಳ್ತಾ ಹೋಗುತ್ತೆ ಈ ವಿಧೇಯ ತತ್ವ. ಅದಾದ ನಂತರ ಪವರ್ ಬ್ಲಾಸ್ಟ್ ಅಂತಕ್ಕಂಥ ಒಂದು ಮಾತು ಹೇಳ್ತಾನೆ, ಮೂಲಕ್ಕೆ ವಿಧೇಯನಾಗಿರಬೇಕು, ಇದನ್ನು ಭಾಷಾಂತರದ ಮೊಟ್ಟ ಮೊದಲ ಅರ್ಹತೆ ಅಂತ ಹೇಳ್ತಾ ಹೋಗ್ತಾನೆ. ಯಾರು? ಪವರ್ ಬ್ಲಾಸ್ಟ್ ಅಂತಕ್ಕಂಥನು, ಪವರ್ ಬ್ಲಾಸ್ಟ್ ಅಂತಕ್ಕಂಥನು ಒಂದು ಮಾತು ಹೇಳ್ತಾನೆ ವಿಧೇಯ ತತ್ವದ ಬಗ್ಗೆ. ಮೂಲಕ್ಕೆ ವಿಧೇಯನಾಗಿರಬೇಕು, ಇದನ್ನು ಭಾಷಾಂತರದ ಮೊಟ್ಟ ಮೊದಲ ಅರ್ಹತೆ ಅಂತ ಹೇಳ್ತಾ ಹೋಗ್ತಾನೆ. ಯಾರು? ಪವರ್ ಬ್ಲಾಸ್ಟ್ ಅಂತಕ್ಕಂಥದ್ದು. ಅದಾದ ನಂತರ ಈ ತತ್ವವನ್ನು ಬೆಂಬಲಿಸ್ತಾರೆ ಯಾರಪ್ಪ ಅಂದ್ರೆ ಓಮರ್ನ ಭಾಷಾಂತರಕಾರರು ಮತ್ತು ಇತರ ಪ್ರಸಿದ್ಧ ವಿದ್ವಾಂಸರು ಈ ತತ್ವವನ್ನು ಬೆಂಬಲಿಸ್ತಾರೆ. ತದನಂತರ ಇಷ್ಟು ವಿಧೇಯ ತತ್ವದ ಬಗ್ಗೆ ಮಾಹಿತಿ. ತದನಂತರ ಆನಂದ ತತ್ವ. ಈ ತತ್ವ ನಿರಪೇಕ್ಷವಾದದ್ದಲ್ಲ, ಸಾಪೇಕ್ಷವಾದದ್ದು ಈ ಆನಂದ ತತ್ವ. ಅದಾದ ನಂತರ ಭಾಷಾಂತರ ಮೂಲಕೃತಿ ಎಂಬಂತೆ ಮೂಲಕೃತಿಯಂತೆಯೇ ಸಹಜವಾಗಿ ಓದಿಕೊಂಡು ತನ್ನ ಓದುಗರಿಗೆ ಆನಂದವನ್ನು ಉಂಟು ಮಾಡುವುದು ಇದರ ಆಶಯ. ಯಾವುದು ಈ ಆನಂದ ತತ್ವ ಆಶಯ? ಏನಪ್ಪಾ ಅಂದ್ರೆ ಭಾಷಾಂತರ ಮೂಲಕೃತಿಯೇ ಎಂಬಂತೆ, ಭಾಷಾಂತರ ಅಂತಕ್ಕಂಥದ್ದು ಮೂಲಕೃತಿಯೇ ಎಂಬಂತೆ ಸಹಜವಾಗಿ ಓದಿಕೊಂಡು ತನ್ನ ಓದುಗರಿಗೆ ಆನಂದವನ್ನು ಉಂಟು ಮಾಡುವುದೇ ಇದರ ಆಶಯ ಆಗಿರುತ್ತೆ. ತದನಂತರ ಮೂಲದ ಆಶಯಕ್ಕೆ ವಿಧೇಯನಾಗಿ ಭಾಷಾಂತರಿಸಿದರೆ ವಿಷಯ ಪ್ರಯತ್ನದಲ್ಲಿಯೇ ಭಾಷಾಂತರ ದಾಯಕವಾಗಿರುತ್ತದೆ ಅಂತಂದು ಹೇಳ್ತಾ ಹೋಗುತ್ತೆ ಈ ತತ್ವ. ಮೂಲದ ಆಶಯಕ್ಕೆ ವಿಧೇಯನಾಗಿ ಭಾಷಾಂತರಿಸಿದರೆ ವಿಷಯ ಪ್ರಯತ್ನದಲ್ಲಿಯೇ ಭಾಷಾಂತರ ಅಂತಕ್ಕಂಥದ್ದು ಆನಂದವಾಗಿರುತ್ತೆ ಅಂತ ಮಾತನ್ನ ಈ ತತ್ವ ನಿರೂಪಿಸುತ್ತೆ. ತದನಂತರ ಸರಳವಾದನ್ನು ಅಲಂಕರಿಸುವ ಕ್ಲಿಷ್ಟ ಇರುವುದನ್ನು ಯಥಾವತ್ತಾಗಿ ಇದು ಹೇಳ್ತಾ ಹೋಗುತ್ತೆ. ಸರಳವಾದದ್ದನ್ನು ಅಲಂಕರಿಸುವುದು ಕ್ಲಿಷ್ಟವಾಗಿರುತ್ತೆ ಅಂತ ಒಂದು ಮಾತನ್ನ ಹೇಳ್ತಾ ಹೋಗುತ್ತೆ. ಅದಾದ ನಂತರ ಅನುರೂಪ ತತ್ವ. ಅನುರೂಪ ತತ್ವ ಮೂಲದಿಂದ ತೋರುತ್ತೆ ಈ ತತ್ವ. ಈ ತತ್ವದಲ್ಲಿ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ ಅನುವಾದದಲ್ಲಿ ಮೂಲದ ಭಾವಾಂಶ, ಚಿಂತನಾಂಶ, ರೂಪಾಂಶಗಳಲ್ಲಿ ಸಮಗ್ರವಾಗಿ ಮೈದೊಳ್ಳಬೇಕೆಂಬುದನ್ನು ಮನದಟ್ಟು ಮಾಡಿಕೊಡುತ್ತೆ ಈ ತತ್ವ ಅಂತಕ್ಕಂಥದ್ದು. ಯಾವುದು? ಅನುರೂಪ ತತ್ವ ಅಂತಕ್ಕಂಥದ್ದು. ಯಾವುದು? ಅನುವಾದದಲ್ಲಿ ಮೂಲದ ಭಾವಾಂಶ ಆಗಿರ್ಬೋದು, ಚಿಂತನಾಂಶ ಆಗಿರ್ಬೋದು, ರೂಪಾಂಶಗಳಲ್ಲಿ ಈ ತತ್ವ ಅಂತಕ್ಕಂಥದ್ದು ಮೈದೊಳ್ಳಬೇಕೆಂಬುದನ್ನು ಮನದಟ್ಟು ಮಾಡಿಕೊಡುತ್ತೆ. ತದನಂತರ ಉದ್ದಿಷ್ಟ ಭಾಷೆಗೆ ಸಹಜವಾದ ಪ್ರಾಸ, ಲಯ ಮತ್ತು ಛಂದಸ್ಸುಗಳನ್ನು, ಯಾವುದು? ಅನುರೂಪ ತತ್ವ ಅಂತಕ್ಕಂಥದ್ದು ಉದ್ದಿಷ್ಟ ಭಾಷೆಗೆ ಸಹಜವಾದ ಪ್ರಾಸ, ಲಯ ಮತ್ತು ಛಂದಸ್ಸುಗಳನ್ನು ಕಲ್ಪಿಸಿಕೊಂಡು ಮೂಲದಂತೆಯೇ ಭಾಷಾಂತರವು ಪರಿಣಾಮ ಬೀರುವಂತೆ ಮಾಡಬೇಕು ಎಂಬ ಆಶಯವನ್ನು ಪ್ರತಿಪಾದಿಸುವ ತತ್ವ ಯಾವುದಪ್ಪ ಅಂದ್ರೆ ಅದು ಅನುರೂಪ ತತ್ವ. ಮತ್ತೊಂದ್ಸರಿ ಕೇಳಿಸ್ಕೊಳ್ಳಿ. ಉದ್ದಿಷ್ಟ ಭಾಷೆಗೆ ಸಹಜವಾದ ಪ್ರಾಸ, ಲಯ ಮತ್ತು ಛಂದಸ್ಸುಗಳನ್ನು ಕಲ್ಪಿಸಿಕೊಂಡು ಮೂಲದಂತೆಯೇ ಭಾಷಾಂತರವು ಪರಿಣಾಮ ಬೀರುವಂತೆ ಮಾಡಬೇಕು ಎಂಬ ಆಶಯವನ್ನು ಪ್ರತಿಪಾದಿಸುವ ತತ್ವ ಯಾವುದಪ್ಪ ಅನ್ನೋದು ಅನುರೂಪ ತತ್ವ. ತದನಂತರ ಮೂಲ ಭಾಷಾ ತತ್ವ. ಪರಿಹಾರ ತತ್ವ. 4ನೇ ತತ್ವ ಪರಿಹಾರ ತತ್ವ. ಈ ಪರಿಹಾರ ತತ್ವ ಏನಪ್ಪಾ ಅಂದ್ರೆ ಮೂಲ ಪಠ್ಯದ ಸಮಗ್ರತೆ ಇರಬೇಕೆಂಬುದು ಯಾವುದೇ ಅನುವಾದ ಕೃತಿಯ ಪ್ರಮುಖ ನಿಲುವು. ಹಾಗೆ ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕಾದ್ರೆ ಮೂಲ ಕೃತಿಯ ಎಲ್ಲಾ ಭಾಷಿಕ ಲಯಗಳನ್ನು ಅನುವಾದದಲ್ಲೂ ಅನುಸರಿಸಬೇಕಾಗುತ್ತದೆ ಎಂಬ ಮಾತನ್ನು ಹೇಳುತ್ತೆ ಈ ಪರಿಹಾರ ತತ್ವ. ಇಲ್ಲಿಯೂ ವಿಧೇಯ ತತ್ವದ ಪ್ರಕಾರ ಮೂಲ ಪಠ್ಯಕ್ಕೆ ವಿಧೇಯತೆಯ ನಿಲುವನ್ನು ಉಳಿಸಿಕೊಂಡೇ ಪರಿಹಾರವನ್ನು ರೂಪಿಸಬೇಕಾಗಿದೆ ಎಂಬುದು ಗಮನಾರ್ಹವಾಗಿರುತ್ತದೆ ಈ ತತ್ವ. ಅದಾದ ನಂತರ ಅನುರೂಪ ತತ್ವ. ಅನುರೂಪ ತತ್ವದಲ್ಲಿ ಮೂಲ ಭಾಷಾ ತತ್ವ. ನೆಕ್ಸ್ಟ್ ಕೊನೆಯದಾಗಿ ಮೂಲ ಭಾಷಾ ತತ್ವ. ಅನುರೂಪ ತತ್ವ ಆಯ್ತು. ಮೂಲ ಭಾಷಾ ತತ್ವ ಭಾಷಾಂತರದ ಓದುಗನಿಗೆ ಯಾವ ಹಂತದಲ್ಲಿಯೂ ತಾನೊಂದು ಭಾಷಾಂತರ ಓದುತ್ತಿದ್ದೇನೆಂಬ ಕಲ್ಪನೆ ಮೂಡದಿದ್ದಲ್ಲಿ ಅದು ಮೂಲ ಭಾಷಾ ತತ್ವ ಆಗುತ್ತೆ ಅನ್ನೋ ಮಾತನ್ನ ಹೇಳುತ್ತೆ ಈ ತತ್ವ. ಭಾಷಾಂತರದ ಓದುಗನಿಗೆ ಯಾವ ಹಂತದಲ್ಲಿಯೂ ತಾನೊಂದು ಭಾಷಾಂತರ ಓದುತ್ತಿದ್ದೇನೆಂಬ ಕಲ್ಪನೆ ಮೂಡದಿದ್ದಲ್ಲಿ ಅದು ಮೂಲಭೂತ ತತ್ವ ಆಗುತ್ತೆ. ತದನಂತರ ಮೂಲ ಲೇಖಕರೇ ಸ್ವತಃ ಲಕ್ಷ ಭಾಷೆಯಲ್ಲಿ ಬರೆಯುತ್ತಿದ್ದರೆ, ಮೂಲ ಲೇಖಕರೇ ಯಾರು ಕೃತಿ ರಚನೆ ಮಾಡಿರ್ತಾರೆ ಅವರು ಮೂಲ ಲೇಖಕರೇ
ಸ್ವತಃ ಅವರ ಭಾಷೆಯಲ್ಲಿ ಅಂದ್ರೆ ಲಕ್ಷ ಭಾಷೆಯಲ್ಲಿ ಬರೆಯುತ್ತಿದ್ದರೆ ಹೇಗೆ ಬರೆಯುತ್ತಿದ್ದರೋ ಹಾಗೆ ಅನುವಾದದಲ್ಲಿ ಬರೆಯಬೇಕೆಂದು ಈ ತತ್ವದ ಆಶಯ ಆಗುತ್ತೆ. ಅಂದ್ರೆ ಯಾವ ರೀತಿ ಬರಿತಾ ಇದ್ರು ಅಂದ್ರೆ ಮೂಲ ಭಾಷೆಯಲ್ಲಿ ಯಾವ ರೀತಿ ಬರೀತಿದ್ರು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರೆ ಅಂದ್ರೆ ಅದೇ ರೀತಿ ಅನುಸರಿಸ್ಕೊಂಡ್ ಬಂದ್ರೆ ಆ ಅನುವಾದದಲ್ಲಿ ಬರೆಯಬೇಕೆಂಬುದು ಈ ತತ್ವದ ಮುಖ್ಯವಾದ ಆಶಯವಾಗಿದೆ. ಇಷ್ಟು 5 ತತ್ವಗಳ ವಿವರಣೆ. ಇದು ಇಂಪಾರ್ಟೆಂಟ್. ವಿಧೇಯತ ತತ್ವ, ಆನಂದ ತತ್ವ, ಅನುರೂಪ ತತ್ವ, ಪರಿಹಾರ ತತ್ವ, ಮೂಲಭಾಷಾ ತತ್ವ. ಇಷ್ಟು ಪಾಯಿಂಟ್ಗಳು ಇಂಪಾರ್ಟೆಂಟ್. ಇದು ಕಾಲಾನುಕ್ರಮಕ್ಕೆ ಕೇಳೋ ಚಾನ್ಸಸ್ ಇದೆ. ಕೇಳಿದ್ರಾಗ್ಲೇ ಮತ್ತೊಂದ್ಸರಿ ಕೇಳೋದು ಆಶ್ಚರ್ಯ ಇಲ್ಲ. ಒಂದ್ಸರಿ ಗುರ್ತ್ ಮಾಡ್ಕೊಳ್ಳಿ. ಅಂದ್ರೆ 4-5 ತತ್ವಗಳು ನಿಮ್ ಮೈಂಡ್ ಅಲ್ಲಿ ಇರ್ಬೇಕು. ಅಂದ್ರೆ ಒಂದಾದ್ಮೇಲೆ ಒಂದು ಯಾವ್ದು ಬರುತ್ತೆ ಅಂತಕ್ಕಂಥದ್ದು. ತದನಂತರ ಭಾಷಾಂತರದ ಪ್ರಕಾರಗಳನ್ನು ನೋಡ್ತಾ ಹೋಗೋಣ ನಾವು. ಭಾಷಾಂತರದ ಪ್ರಕಾರಗಳು ಒಂದು ಶಬ್ದಾನುವಾದ, ವಿಸ್ತಾರಾನುವಾದ, ನಿಕಟಾನುವಾದ, ಭಾವಾನುವಾದ, ಸಂಗ್ರಹಾನುವಾದ, ರೂಪಾಂತರ, ಸರಳಾನುವಾದ, ಅರ್ಥಾನುವಾದ. ಇಷ್ಟು ಭಾಷಾಂತರದ ಪ್ರಕಾರಗಳಿವು. 8 ಪ್ರಕಾರಗಳನ್ನ ಗುರುತಿಸಬಹುದು ನಾವು ಭಾಷಾಂತರದಲ್ಲಿ. ಶಬ್ದಾನುವಾದ, ವಿಸ್ತಾರಾನುವಾದ, ನಿಕಟಾನುವಾದ, ಭಾವಾನುವಾದ, ಸಂಗ್ರಹಾನುವಾದ, ರೂಪಾಂತರ, ಸರಳಾನುವಾದ, ಅರ್ಥಾನುವಾದ. 8 ಪ್ರಕಾರಗಳನ್ನು ನಾವು ಭಾಷಾಂತರದಲ್ಲಿ ಗುರುತಿಸಬಹುದು. ಅದಾದ ನಂತರ ಒಂದೊಂದೇ ನೋಡ್ತಾ ಹೋಗೋಣ. ಶಬ್ದಾನುವಾದ ಅಂದ್ರೆ ಏನು, ಅದನ್ನೇನಂತ ಕರೀತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಶಬ್ದಾನುವಾದ. ಈ ಶಬ್ದಾನುವಾದ ಇಂಗ್ಲಿಷ್ ನಲ್ಲಿ ಲಿಟರಲ್ ಟ್ರಾನ್ಸ್ಲೇಷನ್ ಎಂದು, ಮೆಟಾಫಾರ್ಸಿಸ್ ಎಂದು ಹೆಸರಿಸಲಾಗಿದೆ. ಇದು ಕ್ವಶನ್ ಆಗಿದೆ. ಇಂಗ್ಲಿಷ್ ನಲ್ಲಿ ಇದನ್ನ ಲಿಟರಲಿ ಟ್ರಾನ್ಸ್ಲೇಷನ್ ಮತ್ತು ಮೆಟಾಫಾರ್ಸಿಸ್ ಅಂತ ಕರಿತಾ ಹೋಗ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಇದೆ. ಅದಾದಪ್ಪ ಅಂದ್ರೆ ಶಬ್ದ ಪ್ರತಿನಿಧಾನ ಎಂಬ ಹೆಸರು ಇದೆ. ಅದಕ್ಕೆ ಶಬ್ದಾನುವಾದಕ್ಕೆ ಶಬ್ದ ಪ್ರತಿನಿಧಾನ ಎಂಬ ಹೆಸರು ಇದೆ. ಇದಕ್ಕೆ ಇದು ಪ್ರಶ್ನೆ ಆಗಿಲ್ಲ, ಗುರ್ತಾಕೊಂಡಿರಿ. ಶಬ್ದ ಪ್ರತಿನಿಧಾನ ಅನ್ನೋದನ್ನ ಶಬ್ದಾನುವಾದಕ್ಕೆ ಇರುವ ಮತ್ತೊಂದು ಹೆಸರು. ಇದು ಏನಪ್ಪ ಹೇಳುತ್ತೆ ಅಂದ್ರೆ ಮೂಲದ ಒಂದೊಂದು ಮಾತಿಗೂ ಉದ್ದಿಷ್ಟ ಭಾಷೆಯ ಪರ್ಯಾಯ ಶಬ್ದವನ್ನು ತಂದು ಹಾಕುವುದೇ ಶಬ್ದಾನುವಾದ. ಮೂಲದ ಒಂದೊಂದು ಮಾತಿಗೂ ಉದ್ದಿಷ್ಟ ಭಾಷೆಯ ಪರ್ಯಾಯ ಶಬ್ದವನ್ನು ತಂದು ಹಾಕುವುದೇ ಶಬ್ದಾನುವಾದ ಅಂತಕ್ಕಂಥದ್ದು ಇದರ ವ್ಯಾಖ್ಯೆ. ತದಾದ ನಂತರ ಭಾಷಾಂತರದ ಮೊದಲು ಕರಡು ಯಾವ್ದಪ್ಪ ಅಂದ್ರೆ ಅದು ಶಬ್ದಾನುವಾದನೆ. ಭಾಷಾಂತರದ ಮೊದಲ ಕರಡು ಶಬ್ದಾನುವಾದ. ಇಂಗ್ಲಿಷ್ ನಲ್ಲಿ ಲಿಟರಲ್ ಟ್ರಾನ್ಸ್ಲೇಷನ್ ಅಂತ ಕರೀತಾರೆ. ಅದೇ ರೀತಿ ಇದಕ್ಕೆ ಮತ್ತೊಂದು ಹೆಸರು ಶಬ್ದ ಪ್ರತಿನಿಧಾನ. ನಂತರ ಭಾಷಾಂತರದ ಮೊದಲ ಕರಡು ಯಾವ್ದಪ್ಪ ಅಂದ್ರೆ ಅದು ಶಬ್ದಾನುವಾದ. ನಂತರ ಈ ಶಬ್ದಾನುವಾದ ಅಂತಕ್ಕಂಥದ್ದು ಭಾಷಾಂತರ ಒಂದು ಭಾಷೆ ಮತ್ತು ಮಿತ್ರ ಭಾಷೆಗಳ ನಡುವೆ ನಡೆಯುತ್ತೆ. ಶಬ್ದಾನುವಾದ ಅಂತಕ್ಕಂಥದ್ದು ಭಾಷಾಂತರ ಅಥವಾ ಒಂದು ಭಾಷೆ ಅಥವಾ ಮಿತ್ರ ಭಾಷೆಗಳ ನಡುವೆ ಅಂದ್ರೆ ಜೋಡಿ ಭಾಷೆಗಳ ನಡುವೆ ನಡೀತಾ ಹೋಗುತ್ತೆ. ನಂತರ ಇಷ್ಟ ಆಯ್ತು ಶಬ್ದಾನುವಾದದ ಬಗ್ಗೆ. ನೆಕ್ಸ್ಟ್ ವಿಸ್ತಾರಾನುವಾದ. ಇದು ವಿಸ್ತಾರವಾದಲ್ಲಿ 4 ಬಗೆಯ ಭಾಗಗಳು ಬರ್ತಾ ಹೋಗ್ತವೆ, ಅಂದ್ರೆ ಪ್ರಕಾರಗಳು ಬರ್ತಾ ಹೋಗ್ತವೆ. ಅದು ಶಬ್ದ ವಿಸ್ತಾರ ವಿಧಗಳಿದು. ವಿಸ್ತಾರವಾದ ವಿಧಗಳು ಯಾವಪ್ಪ ಅಂದ್ರೆ ಇದು ಶಬ್ದ ವಿಸ್ತಾರ, ಭಾವ ವಿಸ್ತಾರ, ವ್ಯಾಖ್ಯಾನ, ಪ್ರಕ್ಷೇಪ ಅಂತಕ್ಕಂಥವು 4 ಬಗೆಗಳು. ಯಾವುದು ವಿಸ್ತಾರಾನುವಾದದ ಬಗೆಗಳಿವು. ಹ 4 ಬಗೆಗಳು ಶಬ್ದ ವಿಸ್ತಾರ, ಭಾವ ವಿಸ್ತಾರ ಮತ್ತು ವ್ಯಾಖ್ಯಾನ, ಪ್ರಕ್ಷೇಪ ಅಂತಕ್ಕಂಥದ್ದು 4 ಬಗೆಗಳು. ಇದು ಮೂಲದ ಆಶಯವನ್ನು ಮನೆಗಾಣಿಸಲು ವಿಸ್ತಾರಕ್ಕೆ ಕೈ ಹಾಕುವುದೇ ವಿಸ್ತಾರಾನುವಾದ. ಮೂಲದ ಅಂದ್ರೆ ಮೂಲ ಆಶಯವನ್ನು ಯಾವುದೋ ಒಂದು ಆಶಯ ಇಟ್ಕೊಂಡು ಬರೀತಾ ಹೋಗ್ತಾರೆ. ಅದನ್ನು ಮನೆಗಾಣಿಸಲು ತಿಳಿಸೋದಕ್ಕೆ ಯಾರು ಕಾಟ್ ಮಾಡಬೇಡಿ ದಯವಿಟ್ಟು. ಮತ್ತೆ ನಿಮ್ಗೆ PDF ಈ ತರ ಕಾಟ್ ಮಾಡಿದ್ರೆ PDF ಸಿಗಲ್ಲ. ಈಗಲೇ ಹೇಳಿದ್ದೀನಿ. ಮೂಲದ ಆಶಯವನ್ನು ಮನೆಗಾಣಿಸಲು ವಿಸ್ತಾರಕ್ಕೆ ಕೈ ಹಾಕುವುದೇ ವಿಸ್ತಾರವಾದ ಅಂತ ಹೇಳ್ತಾ ಹೋಗುತ್ತೆ. ಮೂಲವನ್ನು ಬಿಟ್ಟು ಬಹುದೂರ ಹೋಗಿರುವ ಅಪಾಯಕ್ಕೆ ಎಡೆ ನೀಡುತ್ತದೆ. ಮೂಲವನ್ನು ಬಿಟ್ಟು ಬೇರೆ ಕಡೆ ಯಾವ್ದಾದ್ರು ಬರಿತಾ ಹೋದ್ರೆ ಅದಕ್ಕೆ ಅದು ಅಪಾಯವನ್ನು ತಂದೊಡ್ಡುತ್ತೆ ಅಂತ ಮಾತನ್ನ ಹೇಳ್ತಾ ಹೋಗುತ್ತೆ. ತದನಂತರ ವಿಧೇಯ ತತ್ವ ಇದನ್ನು ಬಹಿಷ್ಕರಿಸುತ್ತೆ. ಅಂದ್ರೆ ವಿಧೇಯ ತತ್ವ ಇದನ್ನ ಬಹಿಷ್ಕಾರ ಮಾಡುತ್ತೆ. ಬೇಡ ಅಂತ ಹೇಳೋದಾದಪ್ಪ ಅಂದ್ರೆ ಅದು ವಿಧೇಯತ ತತ್ವ. ಇದು ಜ್ಞಾಪಕ ಇರಲಿ. ಪೋಸ್ಟ್ ಗೇಟ್ ಅಂತಕ್ಕಂಥ ಹೇಳಿರುವ ಮೊದಲನೇ ತತ್ವ ವಿಧೇಯ ತತ್ವ. ಆ ವಿಧೇಯ ತತ್ವ ವಿಸ್ತಾರಾನುವಾದವನ್ನು ಬಹಿಷ್ಕಾರ ಮಾಡುತ್ತೆ. ಯಾವುದು ವಿಧೇಯತ ತತ್ವ ಅಂತಕ್ಕಂಥದ್ದು. ನಂತರ ನಿಕಟಾನುವಾದ. ಇದು 3ನೇ ಭಾಷಾಂತರದ
ಪ್ರಕಾರ ಇದು ನಿಕಟಾನುವಾದ. ಇದನ್ನ ನೇರಾನುವಾದ ಅಂತಂದು ಕರೀತಾರೆ. ಅದನ್ನ ನಿಕಟಾನುವಾದ, ನೇರಾನುವಾದ ಅಂತಂದು ಕರೀತಾರೆ. ಯಾವುದೇ ಮಧ್ಯವರ್ತಿ ಭಾಷೆ ಹಂಗಿಲ್ಲದೆ, ಅಂದ್ರೆ ಯಾವುದೇ ಭಾಷೆ ಸಹಾಯವಿಲ್ಲದೆ, ಯಾವುದೇ ಮಧ್ಯವರ್ತಿ ಭಾಷೆ ಹಂಗಿಲ್ಲದೆ ಮೂಲ ಭಾಷೆಯಿಂದ ನೇರವಾಗಿ ಲಕ್ಷ್ಯ ಭಾಷೆಯಲ್ಲಿ ಹೇಳುವುದು, ತಾನು ಇರ್ತಕ್ಕಂಥ ಅದೇ ಭಾಷೆಯಲ್ಲೇ ಹೇಳುವುದೇ ಇದು ನಿಕಟಾನುವಾದ. ಒಂದು ಕೃತಿನ ಯಾವುದೇ ಮಧ್ಯವರ್ತಿ ಭಾಷೆಯ ಹಂಗಿಲ್ಲದೆ ಮೂಲ ಭಾಷೆಯಲ್ಲಿರ್ತಕ್ಕಂತಹ ಭಾಷೆಯಿಂದಲೇ ಬರ್ತಕ್ಕಂತಹ ಕೃತಿನ ನೇರವಾಗಿ ಅದೇ ಭಾಷೆಯಲ್ಲಿ ಹೇಳುವುದೇ ಇದು ನಿಕಟಾನುವಾದ ಅಂತ ಕರೀತಾರೆ. ಇಲ್ಲಿ ವಸ್ತು, ರೀತಿ ಮತ್ತು ಶೈಲಿಗಳ ದೃಷ್ಟಿಯಿಂದ ಭಾಷಾಂತರ ಮೂಲಕ್ಕೆ ಅಷ್ಟು ಹತ್ತಿರವಾಗಿದ್ದಲ್ಲಿ ಅದು ನಿಕಟಾನುವಾದ ಆಗುತ್ತದೆ. ವಸ್ತು, ರೀತಿ ಮತ್ತು ಶೈಲಿಗಳ ದೃಷ್ಟಿಯಿಂದ ಭಾಷಾಂತರದ ಮೂಲಕ್ಕೆ ಆದಷ್ಟು ಹತ್ತಿರವಾಗಿದ್ದಲ್ಲಿ ಅದನ್ನೇನಂತ ಕರಿತೀವಿ ನಾವು, ಅದು ನಿಕಟಾನುವಾದ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಮುಖ್ಯವಾಗಿ ಮತ್ತೊಂದು ಬರುತ್ತದೆ, ಸೃಜನಾತ್ಮಕ ಅನುವಾದ ಅಂತಕ್ಕಂಥದ್ದು. ಇದನ್ನ ಪ್ರತಿ ಸೃಷ್ಟಿ, ಪ್ರತಿ ನಿರ್ಮಿತಿ, ಪ್ರತಿ ನಿರ್ಮಾಣ ಅಂತಂದು ಕರೀಬಹುದು. ಅದನ್ನ ಸೃಜನಾತ್ಮಕ ನಿಕಟಾನುವಾದದಲ್ಲಿ ಬರ್ತಕ್ಕಂಥದ್ದು ಸೃಜನಾತ್ಮಕ ಅನುವಾದ. ಅದನ್ನ ಪ್ರತಿ ಸೃಷ್ಟಿ, ಪ್ರತಿ ನಿರ್ಮಿತಿ, ಪ್ರತಿ ನಿರ್ಮಾಣ ಅಂತಂದು ಕರಿಬಹುದು ನಾವು. ಇಷ್ಟು ನಿಕಟಾನುವಾದಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಭಾವಾನುವಾದ. ಭಾವಾನುವಾದ ಇದು 4ನೇ ಭಾಷಾಂತರದ ಪ್ರಕಾರ. ಇದನ್ನ ಫ್ರೀ ಟ್ರಾನ್ಸ್ಲೇಷನ್ ಅಥವಾ ಪ್ಯಾರಾಫ್ರೇಸ್ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಅಂತ ಕರೀತಾರೆ ಫ್ರೀ ಟ್ರಾನ್ಸ್ಲೇಷನ್ ಅಥವಾ ಪ್ಯಾರಾಫ್ರೇಸ್ ಅಂತಂದು ಕರೀತಾ ಹೋಗ್ತಾರೆ. ಅದನ್ನ ಭಾವಾನುವಾದವನ್ನು ಕೃತಿಯ ವಸ್ತು ಹೊರಹೊಮ್ಮಿಸುವ ಭಾವವನ್ನು ಆಶ್ರಯಿಸಿ ಮಾಡುವ ಭಾಷಾಂತರ ಇದು. ಯಾವುದು ಭಾವಾನುವಾದ ಅಂತಕ್ಕಂಥದ್ದು? ಕೃತಿಯ ವಸ್ತು ಏನಿದೆ, ಆ ವಸ್ತು ಏನಿದೆ ಅದನ್ನ ಹೊರಹೊಮ್ಮಿಸಿ ಹೊರಗಡೆ ಹೇಳ್ತಾ ಅದರ ಭಾವವನ್ನು ಆಶ್ರಯಿಸಿ ಮಾಡುವ ಭಾಷಾಂತರ ಏನಂತ ಕರಿತಾ ನಾವು ಭಾವಾನುವಾದ ಅಂತ ಕರಿತಾ ಹೋಗ್ತೀವಿ. ಕೃತಿಯ ಓದಿನಿಂದ ಸ್ಫೂರ್ತಿ ಪಡೆದು ಲಕ್ಷ್ಯ ಭಾಷೆಯಲ್ಲಿ ಸ್ವತಂತ್ರವಾಗಿ ರೂಪಿಸುವ ಭಾಷಾಂತರ ಇದು. ಯಾವುದು ಭಾವಾನುವಾದ. ಕೃತಿಯ ಓದಿನಿಂದ ಸ್ಫೂರ್ತಿ ಪಡೆದು ಲಕ್ಷ್ಯ ಭಾಷೆಯಲ್ಲಿ ಸ್ವತಂತ್ರವಾಗಿ ರೂಪಿಸುವ ಒಂದು ಭಾಷಾಂತರ ಯಾವ್ದಪ್ಪ ಅನ್ನೋದು ಭಾವಾನುವಾದ. ಇಂಗ್ಲಿಷ್ ನಲ್ಲಿ ಫ್ರೀ ಟ್ರಾನ್ಸ್ಲೇಷನ್, ಪ್ಯಾರಾಫ್ರೇಸ್ ಅಂತ ಕರಿತಾ ಹೋಗ್ತಾರೆ. ಇಷ್ಟು ಭಾವಾನುವಾದ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಮುಂದೆ ಕೃತಿಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗಿರೋದ್ರಿಂದ ಸಮಯದ ಅಭಾವದಿಂದ. ಅದಾದ ನಂತರ ಸಂಗ್ರಹಾನುವಾದ. ಇದನ್ನ ಇಂಗ್ಲಿಷ್ ನಲ್ಲಿ ಎಪಿಟೊಮಿ, ಪ್ರೆಸಿ, ಸಿನಾಪ್ಸಿಸ್, ಸಮ್ಮರಿ, ಕಂಡೆನ್ಷನ್, ಅಬ್ರಿಜ್ಮೆಂಟ್ ಅಂತ ಕರಿತಾ ಹೋಗ್ತಾರೆ. ಎಪಿಟೊಮಿ, ಪ್ರೆಸಿ, ಸಿನಾಪ್ಸಿಸ್, ಸಮ್ಮರಿ, ಕಂಡೆನ್ಷನ್, ಅಬ್ರಿಜ್ಮೆಂಟ್ ಅಂತ ಕರಿತಾ ಹೋಗ್ತಾರೆ. ಅದನ್ನ ಸಂಗ್ರಹಾನುವಾದವನ್ನ. ಇಷ್ಟು ಸಂಗ್ರಹಾನುವಾದ ಬಗ್ಗೆ ಮಾಹಿತಿ. ಇದು ಲೇಖಕನ ಕಲೆಯ ದೃಷ್ಟಿಯಿಂದ ಪ್ರಮುಖವಾದ ಒಂದು ಭಾಷಾಂತರದ ಪ್ರಕಾರ ಆಗಿದೆ. ಯಾವುದು ಸಂಗ್ರಹಾನುವಾದ. ಅನುವಾದವನ್ನ ಸಂಕ್ಷಿಪ್ತ ಅನುವಾದ ಅಂತಂದು ಕರೀತಾರೆ. ಸಂಕ್ಷಿಪ್ತ ಅನುವಾದ ಅಂತಂದು ಕರಿತಾ ಹೋಗ್ತಾರೆ. ಮೂಲ ಪಟ್ಟಿಯನ್ನು ಸಂಕ್ಷಿಪ್ತವಾಗಿ ಅಥವಾ ಸಂಗ್ರಹವಾಗಿ ಭಾಷಾಂತರಿಸಿ ಮರು ರಚಿಸುವುದನ್ನು ಸಂಕ್ಷಿಪ್ತ ಅನುವಾದ ಅಂತ ಕರಿತಾ ಹೋಗ್ತಾರೆ. ಯಾವ್ದನ್ನ ಮೂಲ ಪಟ್ಟಿಯನ್ನು ಸಂಕ್ಷಿಪ್ತವಾಗಿ ಅಥವಾ ಸಂಗ್ರಹವಾಗಿ ಭಾಷಾಂತರ ಮಾಡಿ ಮರು ರಚಿಸುವುದನ್ನು ಮತ್ತೆ ರಚಿಸುವಂತ ಕೃತಿನ ನಾವು ಸಂಕ್ಷಿಪ್ತ ಅನುವಾದ ಅಂತ ಕರಿತಾ ಹೋಗ್ತೀವಿ. ಇದು ಸಂಗ್ರಹಾನುವಾದದ ಮಾಹಿತಿ. ಇಷ್ಟು ನಿಮ್ಗೆ ಅಂದ್ರೆ ಇದನ್ನ ಇಂಗ್ಲಿಷ್ ಅಲ್ಲಿ ಶಬ್ದಾನುವಾದ ಇಂಗ್ಲಿಷ್ ಅಲ್ಲಿ ಅಂತ ಕರೀತಾರೆ, ವಿಸ್ತಾರವಾದ ಇಂಗ್ಲಿಷ್ ಅಲ್ಲಿ ಅಂತ ಕರೀತಾರೆ, ನಿಕಟಾನುವಾದ ಇಂಗ್ಲಿಷ್. ಅಷ್ಟು ಮಾಹಿತಿ ನಿಮ್ಗೆ ಇರ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಏನಂತ ಕರೀತಾರೆ, ಇವುಗಳನ್ನ ಏನಂತ ಕರೀತಾರೆ ಅಂತಕ್ಕಂಥದ್ದು ಒಂದೇ ಸಭೆಯಲ್ಲಿ ಪ್ರಶ್ನೆ ಆಗಿದೆ, ಕೇಳ್ತಾರೆ. ಅದೊಂದು ಗಮನ ಇರಲಿ ನಿಮ್ಗೆ. ಅದಾದ ನಂತರ ರೂಪಾಂತರ. ಇದನ್ನ ಇಂಗ್ಲಿಷ್ ನಲ್ಲಿ ಅಡಾಪ್ಷನ್ ಅಂತ ಕರಿತಾ ಹೋಗ್ತಾರೆ. ರೂಪಾಂತರವನ್ನ ಅಡಾಪ್ಷನ್ ಅಂತ ಭಾಷೆ, ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಅಡಾಪ್ಷನ್ ಅಂತ ಕರಿತಾ ಹೋಗ್ತಾರೆ. ಮೂಲ ಕೃತಿಯನ್ನು ಇನ್ನೊಂದು ಭಾಷೆಗೆ ಅಳವಡಿಸುವುದೇ ರೂಪಾಂತರ. ಇಷ್ಟೇ, ಒಂದು ಕೃತಿಯನ್ನ ಇನ್ನೊಂದು ಭಾಷೆಗೆ ಅಳವಡಿಸ್ತಾ ಹೋಗೋದಷ್ಟೇ, ರೂಪಾಂತರ ಮಾಡ್ತಾ ಹೋಗೋದು ಅದು ರೂಪಾಂತರ. ಮೂಲ ಕೃತಿಯನ್ನು ಇನ್ನೊಂದು ಭಾಷೆಗೆ ರೂಪಾಂತರಿಸುವುದೇ ಅಥವಾ ಅಳವಡಿಸುವುದೇ ರೂಪಾಂತರ. ಇದು ಬಹುಮಟ್ಟಿಗೆ ಸ್ವತಂತ್ರ ಕೃತಿಯನ್ನು ರಚಿಸುವಂತೆ ಮಾಡ್ತದೆ. ಇದು ಬಹುಮಟ್ಟಿಗೆ ಸ್ವತಂತ್ರ ಕೃತಿ ಇರುತ್ತದ ಅದೇ ರೀತಿ ಇರ್ಬೇಕಂತ ಹೇಳ್ತಾ ಹೋಗುತ್ತೆ. ಯಾವುದು ರೂಪಾಂತರ. ಇಲ್ಲಿ ಮುಖ್ಯವಾಗಿ ನಾನು ನೋಡ್ಬೇಕಾದ್ರೆ ಉದಾಹರಣೆ ಕೊಡಬೇಕಾದ್ರೆ ಇದಕ್ಕೆ ರೂಪಾಂತರಕ್ಕೆ ನಾಗಸ್ತುರಿಯವರ ಪಾತಾಳದಲ್ಲಿ ಪಾಪಚ್ಚಿ ಆಗಿರ್ಬೋದು, ಎನ್ ಮೂರ್ತಿರಾಯರ ಆಷಾಢ ಭೂತಿ ಅಂತಕ್ಕಂಥ ರೂಪಾಂತರ. ಅದೇ ರೀತಿ ಕುವೆಂಪು ಅವರ ರಕ್ತಾಕ್ಷಿ, ಅದೊಂದು ರೂಪಾಂತರ.
ನಾಟಕ ಆಗಿದೆ. ಇಷ್ಟು ರೂಪಾಂತರಕ್ಕೆ. ನಂತರ ಸರಳ ಅನುವಾದ, ಇದನ್ನ ಬೇಸಿಕ್ಸ್ ಟ್ರಾನ್ಸ್ಲೇಷನ್ ಅಂತ ಕರಿತಾ ಹೋಗ್ತಾರೆ ಇಂಗ್ಲಿಷ್ ನಲ್ಲಿ. ಸರಳ ಅನುವಾದವನ್ನ ಬೇಸಿಕ್ ಟ್ರಾನ್ಸ್ಲೇಷನ್ ಅಂತ ಕರಿತಾ ಹೋಗ್ತಾರೆ. ಸರಳ ಅನುವಾದ ನಿರ್ದಿಷ್ಟ ಓದುಗರನ್ನು ದೃಷ್ಟಿಯಲ್ಲಿರಿಸಿಕೊಂಡು ಭಾಷೆಯ ಪದಕೋಶವನ್ನಷ್ಟೇ ಆದಷ್ಟು ಮಟ್ಟಿಗೂ ಬಳಸಿಕೊಂಡು ಮಾಡುವ ಅನುವಾದ. ಅಂದ್ರೆ ಸರಳ ಅನುವಾದ ಅಂತಕ್ಕಂಥದ್ದು ನಿರ್ದಿಷ್ಟ ಓದುಗರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಾಷೆಯ ಪದಕೋಶವನ್ನಷ್ಟೇ ಆದಷ್ಟು ಮಟ್ಟಿಗೂ ಬಳಸಿಕೊಂಡು ಮಾಡುವ ಅನುವಾದ ಅಂತಕ್ಕಂಥದ್ದು ನಾವು ಸರಳ ಅನುವಾದ ಅಂತ ಕರಿತಾ ಹೋಗ್ತೀವಿ. ಇದನ್ನ ಬೇಸಿಕ್ ಟ್ರಾನ್ಸ್ಲೇಷನ್ ಅಂತ ಇಂಗ್ಲಿಷ್ ನಲ್ಲಿ ಕರಿತಾ ಹೋಗ್ತಾರೆ. ಅದಾದ ನಂತರ ಅರ್ಥಾನುವಾದ. ಅದಾದ ನಂತರ ಅರ್ಥಾನುವಾದ ಸೆನ್ಸ್ ಟ್ರಾನ್ಸ್ಲೇಷನ್ ಅಥವಾ ವರ್ಟಿಕಲ್ ಟ್ರಾನ್ಸ್ಲೇಷನ್ ಅಂತ ಕರಿತಾ ಹೋಗ್ತಾರೆ. ಇದನ್ನ ಯಾವ್ದನ್ನ ಅರ್ಥಾನುವಾದವನ್ನ ಇಂಗ್ಲಿಷ್ ನಲ್ಲಿ ಸೆನ್ಸ್ ಟ್ರಾನ್ಸ್ಲೇಷನ್ ಅಥವಾ ವರ್ಟಿಕಲ್ ಟ್ರಾನ್ಸ್ಲೇಷನ್ ಅಂತ ಕರಿತಾ ಹೋಗ್ತಾರೆ. ಆದಿಟೈಸ್ಟರ್ಸ್ ಒಂದು ಮಾತು ಹೇಳ್ತಾನೆ, ಅರ್ಥ, ಭಾವ, ಧ್ವನಿ, ಆಶಯಗಳನ್ನು ಶಬ್ದದ ಸಾಮರ್ಥ್ಯದಷ್ಟು ಆಧರಿಸುವುದೇ ಒಂದು ಅರ್ಥಾನುವಾದ ಅಂತ ಮಾತನ್ನು ಹೇಳ್ತಾ ಹೋಗ್ತಾನೆ. ಅರ್ಥ, ಭಾವ, ಧ್ವನಿ, ಆಶಯಗಳನ್ನು ಶಬ್ದದಷ್ಟು ಸಾಮರ್ಥ್ಯ ಆಧರಿಸುವಂತದ್ದೇ ಅರ್ಥಾನುವಾದ ಅನ್ನೋ ಮಾತನ್ನ ಹೇಳ್ತಾ ಹೋಗ್ತಾನೆ. ಅದಾದ ನಂತರ SP ವೈನ್ಬರ್ನ್ ಅಂತಕ್ಕಂಥನು ಒಂದು ಮಾತು ಹೇಳ್ತಾನೆ, ಭಾವ, ಧ್ವನಿ ಮತ್ತು ಆಶಯಗಳತ್ತ ಗಮನ ಕೊಡದೆ ಮಾಡುವ ಅರ್ಥದ ಭಾಷಾಂತರವೇ ಅರ್ಥಾನುವಾದ ಅನ್ನೋ ಮಾತನ್ನ ಹೇಳ್ತಾ ಹೋಗ್ತಾನೆ. ಭಾವ, ಧ್ವನಿ ಮತ್ತು ಆಶಯಗಳಂತ ಗಮನ ಕೊಡದೆ ಮಾಡುವ ಅರ್ಥದ ಭಾಷಾಂತರವೇ ಅರ್ಥಾನುವಾದ ಅನ್ನೋ ಮಾತನ್ನ ಯಾರು ಹೇಳ್ತಾರೆ? SP ವೈನ್ಬರ್ನ್ ಅಂತ ಹೇಳ್ತಾ ಹೋಗ್ತಾನೆ. ಇಷ್ಟು ಭಾಷಾಂತರದ ಪ್ರಕಾರಗಳು ಮತ್ತು ಅವುಗಳು ಸಂಬಂಧಪಟ್ಟಂತಹ ಮಾಹಿತಿ. ಎಷ್ಟು 8 ಪ್ರಕಾರಗಳು. ಇಷ್ಟು ನಂತರ ನೇರವಾಗಿ ನಾವು ಮುಖ್ಯವಾದ ವಿಷಯಕ್ಕೆ ಬರ್ತಾ ಹೋಗೋಣ. ನಿಮ್ಗೆ ಇಟ್ಟಿರ್ತಕ್ಕಂತಹ ಅಂದ್ರೆ ನಮ್ಮ ಸಿಲೆಬಸ್ ಇಟ್ಟಿರ್ತಕ್ಕಂತಹ ಅನುವಾದಕರು ಯಾರಪ್ಪ ಅಂದ್ರೆ ಟ್ಯಾಗೋರ್ ಆಗಿರ್ಬೋದು, ತಿರುಮಲ ಶೇಷಗಿರಿ ರಾಯರು, ಸೋಸಲ ಅಯ್ಯಶಾಸ್ತ್ರಿಗಳು, ಬಸವಪ್ಪ ಶಾಸ್ತ್ರಿ, B ವೆಂಕಟಾಚಾರ್ಯ, BM ಶ್ರೀ, ಹಟ್ಟಿ ಅಂಗಡಿ ನಾರಾಯಣರಾವ್, ಸಂಜಯ ಮಂಗೇಶರಾಯ, ಗೋವಿಂದ ಪೈ, SV ಪರಮೇಶ್ವರ್ ಭಟ್ಟ, ಬೇಂದ್ರೆ, ಕುವೆಂಪು, ದೇ ಜವರೇಗೌಡ, ರಾಮಚಂದ್ರ ಶರ್ಮಾ, TK ರಾಮಾನುಜನ್, BV ಗಿರಿ, KV ಸುಬ್ಬಣ್ಣ, P ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ, HS ಶ್ರೀಮತಿ, HS ಶಿವಪ್ರಕಾಶ್, ತಮೀರ್ ಸೆಲ್ವಿ, ವಿಠಲ್ ರಾಯ್ ಗಾಯಕ್ವಾಡ್, ಮೋಹನ್ ಕುಂಟರ್, ಗಳಗನಾಥ. ಇಷ್ಟು ಜನನ್ನ ನಿಮ್ಮ ಸಿಲೆಬಸ್ ಇಟ್ಟಿದೆ. ಅಂದ್ರೆ ಇವರು ಅನುವಾದಕರು. ಮುಖ್ಯವಾಗಿ ಅನುವಾದ ಮಾಡ್ತಕ್ಕಂತಹ ಅವ್ರ ಕೃತಿಗಳು, ಯಾವ್ಯಾವ ಕೃತಿಗಳು ಅನುವಾದ ಮಾಡಿದ್ರು, ಎಷ್ಟರಲ್ಲಿ ಅನುವಾದ ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟಾಗೋರ್, ರವೀಂದ್ರನಾಥ್ ಟಾಗೋರ್ ಅವರು ಗೀತಾಂಜಲಿ ಕೃತಿನ ಪ್ರಕಟ ಮಾಡ್ತಾರೆ 1912ರಲ್ಲಿ. ಅರ್ಪಣೆ ಯಾರು ಮಾಡ್ತಾರಪ್ಪ? ಅರ್ಪಣೆ ಯಾರಿಗಪ್ಪ ಮಾಡ್ತಾರಂದ್ರೆ ವಿಲಿಯಂ ಟೆಲ್ಸ್ಟೋನ್ಗೆ ಅರ್ಪಣೆ ಮಾಡ್ತಾ ಹೋಗ್ತಾರೆ. 1913ರಲ್ಲಿ ಇದಕ್ಕೆ ನೊಬೆಲ್ ಪ್ರಶಸ್ತಿ ಬರುತ್ತೆ. 1913ರಲ್ಲಿ ಗೀತಾಂಜಲಿ ಕೃತಿಗೆ ಪ್ರಶಸ್ತಿ ಬರುತ್ತೆ. ಇದಕ್ಕೆ ಮುನ್ನುಡಿ ಬರೆದವರು ಏಟ್ಸ್ ಕವಿ. ಇದಕ್ಕೆ ಮುನ್ನುಡಿಯನ್ನು ಏಟ್ಸ್ ಅಂತಕ್ಕಂಥ ಕವಿ ಬರುತ್ತೆ. ಒಟ್ಟು 157 ಗೀತೆಗಳು ಇದರಲ್ಲಿವೆ. ಒಟ್ಟು 157 ಗೀತೆಗಳು ಈ ಗೀತಾಂಜಲಿ ಕೃತಿಯಲ್ಲಿವೆ. ರವೀಂದ್ರನಾಥ್ ಟಾಗೋರ್ ಅವರ ಮುಖ್ಯವಾದ ಕೃತಿ ಇದು ಗೀತಾಂಜಲಿ ಅಂತಕ್ಕಂಥದ್ದು. 1912ರ ಪ್ರಕಟ ಆಗುತ್ತೆ. 1913ರಲ್ಲಿ ನೊಬೆಲ್ ಪ್ರಶಸ್ತಿ ಬರುತ್ತೆ. ಒಟ್ಟು 157 ಗೀತೆಗಳು ಈ ಗೀತಾಂಜಲಿ ಕೃತಿಯಲ್ಲಿವೆ. ಇದ್ರ ಅನುವಾದಕ ಯಾರಪ್ಪ ಅಂದ್ರೆ ಬಂಗಾಳಿಂದ ನೇರವಾಗಿ ಅನುವಾದ ಮಾಡಿದವರು ನರೇಗಲ್ಲ ಪ್ರಹ್ಲಾದ್ ಅವರು. ಮೊದಲಿಗೆ ಬಂಗಾಳಿಂದ ನೇರವಾಗಿ ನರೇಗಲ್ಲ ಪ್ರಹ್ಲಾದ್ ಅವರು ನೇರವಾಗಿ ಅನುವಾದ ಮಾಡ್ತಾರೆ ಈ ಕೃತಿನ. ನಂತರ 1925ರಲ್ಲಿ ಗೋವಿಂದಪ್ಪ ಇವರು ಅನುವಾದ ಮಾಡ್ತಾರೆ. ಯಾರು ಅನುವಾದ ಮಾಡಿದ್ರು ಅಂತಂದು, ಯಾರು ಈ ಗೀತಾಂಜಲಿ ಕೃತಿನ ಯಾರು ಅನುವಾದ ಮಾಡಿದ್ರು ಅಂತಂದು 1925ರಲ್ಲಿ ಗೋವಿಂದಪ್ಪ ಅನುವಾದ ಮಾಡ್ತಾರೆ. 1943ರಲ್ಲಿ ಬೂದಿಹಾಳ ಮಠ ಅವರು ಅನುವಾದ ಮಾಡ್ತಾರೆ. ನಂತರ 1952ರಲ್ಲಿ
ನರೇಗಲ್ಲ ಪ್ರಹ್ಲಾದ್ ಅವರು ಅನುವಾದ ಮಾಡ್ತಾರೆ. 1955ರಲ್ಲಿ ಹೊಸಪೇಟೆ ನಾರಾಯಣ ಭಟ್ರು ಅನುವಾದ ಮಾಡ್ತಾರೆ. 1959ರಲ್ಲಿ ವೆಂಕಟರಾಯ ಆನಂದ ಕಣ್ವೆ ಅಂತಕ್ಕಂಥವ್ರು ಅನುವಾದ ಮಾಡ್ತಾರೆ. 1995ರಲ್ಲಿ ಹೇರಂಜ ಕೃಷ್ಣ ಭಟ್ ಅವರು, ನಂತರ ಮುರಳೀಧರ ಉಪಾಧ್ಯಾಯ ಅವರು ಅನುವಾದ ಮಾಡ್ತಾರೆ. 1962ರಲ್ಲಿ ಬೊಮ್ಮಯ್ಯ ಅಂತಕ್ಕಂಥವ್ರು ಅನುವಾದ ಮಾಡ್ತಾರೆ. 1962ರಲ್ಲಿ ಗಾವಾಂಕರ ಅಂತಕ್ಕಂಥ ಇನ್ನೊಬ್ಬ ಕವಿ ಅನುವಾದ ಮಾಡ್ತಾನೆ. 1983ರಲ್ಲಿ ಅನಂತಸ್ವಾಮಿ ಅಂತಕ್ಕಂಥವ್ರು ಅನುವಾದ ಮಾಡ್ತಾರೆ. 1998ರಲ್ಲಿ ಶಾಮಣ್ಣ ಅಂತಕ್ಕಂಥವ್ರು ಅನುವಾದ ಮಾಡ್ತಾರೆ. 1999ರಲ್ಲಿ ಜಿ ರಾಮನಾಥನ್ ಭಟ್ ಅವರು ಅನುವಾದ ಮಾಡ್ತಾರೆ. 2002ರಲ್ಲಿ ಮಹಿದಾಸ್ ಅಂತಕ್ಕಂಥವ್ರು ಅನುವಾದ ಮಾಡ್ತಾರೆ. 2004ರಲ್ಲಿ ಸಿ.ಪಿ. ಕೃಷ್ಣಮೂರ್ತಿ ಅವರು ಅನುವಾದ ಮಾಡ್ತಾರೆ. 2007ರಲ್ಲಿ ನವೀನ್ ಹಳೆಮನೆ ಅವರು ಅನುವಾದ ಮಾಡ್ತಾರೆ. 2008ರಲ್ಲಿ ಜಿ.ಆರ್. ಕುಲಕರ್ಣಿ ಅವರು ಅನುವಾದ ಮಾಡ್ತಾರೆ. ಅದಾದ ನಂತರ ಶಶಿಕಲಾ ಸುಬ್ಬಣ್ಣ ಅವರು, ದೇವಕೊಂಡಪ್ಪ ಅವರು, ಇಷ್ಟು ಜನ ಗೀತಾಂಜಲಿ ಕೃತಿನ ಅನುವಾದ ಮಾಡ್ತಾ ಹೋಗ್ತಾರೆ. ನಂತರ ಚುರುಮುರಿ ಶೇಷಗಿರಿ ರಾಯರು. ಈ ಚುರುಮುರಿ ಶೇಷಗಿರಿ ರಾಯರು ಮೊಟ್ಟ ಮೊದಲ ಬಾರಿಗೆ ಕಾಳಿದಾಸನ ಶಾಕುಂತಲ ನಾಟಕನ ಮೊಟ್ಟ ಮೊದಲ ಬಾರಿಗೆ 1869ರಲ್ಲಿ ಅನುವಾದಿಸ್ತಾರೆ. ಕಾಳಿದಾಸನ ಶಾಕುಂತಲ ನಾಟಕವನ್ನು ಮೊದಲ ಬಾರಿಗೆ ಅನುವಾದ ಮಾಡಿದ ಯಾರಪ್ಪ ಅಂದ್ರೆ ಅದು ಕನ್ನಡಕ್ಕೆ 1869ರಲ್ಲಿ ಚುರುಮುರಿ ಶೇಷಗಿರಿ ರಾಯರು ಅನುವಾದ ಮಾಡ್ತಾ ಹೋಗ್ತಾರೆ. ನಂತರ ಇವ್ರು ಆದ ನಂತರ ಇದನ್ನ ಅನುವಾದ ಮಾಡೋರು ಬಸಪ್ಪ ಶಾಸ್ತ್ರಿಗಳು. ಮೊದಲಿಗೆ ಚುರುಮುರಿ ಶೇಷಗಿರಿ ರಾಯರು ಅನುವಾದ ಮಾಡಿದ ನಂತರ ಎರಡನೇದಾಗಿ ಯಾರಪ್ಪ ಅನುವಾದ ಮಾಡ್ತಾರೆ ಅಂದ್ರೆ ಬಸಪ್ಪ ಶಾಸ್ತ್ರಿಗಳು ಮಾಡ್ತಾರೆ. ಇದು ಕ್ವಶನ್ ಆಗಿದೆ ಆಗಲಿ. ಕಾಳಿದಾಸನ ಶಾಕುಂತಲ ನಾಟಕವನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ಅನುವಾದಿಸಿದವರು ಯಾರಪ್ಪ ಅಂದ್ರೆ ಅದು ಚುರುಮುರಿ ಶೇಷಗಿರಿ ರಾಯರು 1869ರಲ್ಲಿ. ತದಾದ ನಂತರ ಕಿರ್ಲೋಸ್ಕರ್ ಅಂತಕ್ಕಂಥವ್ರು ಶಾಕುಂತಲ ನಾಟಕವನ್ನ ಮರಾಠಿಗೆ ಅನುವಾದ ಮಾಡ್ತಾ ಹೋಗ್ತಾರೆ. ಕಿರ್ಲೋಸ್ಕರ್ ಅಂತಕ್ಕಂಥವ್ರು ಮರಾಠದ ಸಂಗೀತ ನಾಟಕದ ಪಿತಾಮಹ ಇವರು. ಇವ್ರನ್ನ ಅಣ್ಣ ಕಿರ್ಲೋಸ್ಕರ್ ಅಂತ ಕರೀತಾ ಹೋಗ್ತಾರೆ. ಯಾರನ್ನ? ಕಿರ್ಲೋಸ್ಕರ್ನ ಅಣ್ಣ ಕಿರ್ಲೋಸ್ಕರ್ ಅಂತ ಕರೀತಾ ಹೋಗ್ತಾರೆ. ಇವರು ಮರಾಠಿ ಸಂಗೀತದ ನಾಟಕದ ಪಿತಾಮಹ ಇವರು. ಇವ್ರೇನ್ ಮಾಡ್ತಾರೆ? ಕಿರ್ಲೋಸ್ಕರ್ ಅಂತಕ್ಕಂಥವ್ರು ಶಾಕುಂತಲ ನಾಟಕನ ಮರಾಠಿಗೆ ಅನುವಾದ ಮಾಡ್ತಾರೆ. ನಂತರ ಸೋಸಲೆ ಅಯ್ಯಶಾಸ್ತ್ರಿಗಳು. ಇವರ ಮುಖ್ಯವಾದ ಒಂದು ಗೀತೆ ಯಾವ್ದಪ್ಪ ಅಂದ್ರೆ ಸ್ವಾಮಿ ದೇವನೇ ಲೋಕಪಾಲನೆ ಅಂತಕ್ಕಂಥದ್ದು. ಸ್ವಾಮಿ ದೇವನೇ ಲೋಕಪಾಲನೆ ಅಂತಕ್ಕಂಥದ್ದು ಇವರ ಮುಖ್ಯವಾದ ಗೀತೆ. ಇವ್ರ ನಾಟಕಗಳು ಬಂದ್ಬಿಟ್ಟು ಕರ್ನಾಟಕ ವಿಕ್ರಮೋರ್ಷಿಯ ನಾಟಕ 1890ರಲ್ಲಿ, ಅದೇ ರೀತಿ ಕರ್ನಾಟಕ ರಾಮಾಯಣ ನಾಟಕ 1904ರಲ್ಲಿ, ಕರ್ನಾಟಕ ನಳಚರಿತ್ರೆ ಅಂತಕ್ಕಂಥ ನಾಟಕನ 1914ರಲ್ಲಿ ಮಾಡ್ತಾ ಹೋಗ್ತಾರೆ. ನಂತರ ಕರ್ನಾಟಕ ಪ್ರತಾಪ ಸಿಂಹ ಚರಿತ್ರೆನ 1930ರಲ್ಲಿ ಅನುವಾದ ಮಾಡ್ತಾ ಹೋಗ್ತಾರೆ. ಯಾರು? ಸೋಸಲೆ ಅಯ್ಯಶಾಸ್ತ್ರಿಗಳು. ಇಷ್ಟು ಚುರುಮುರಿ ಶೇಷಗಿರಿ ರಾಯರು ಮತ್ತೆ ಸೋಸಲೆ ಅಯ್ಯಶಾಸ್ತ್ರಿಗಳ ಬಗ್ಗೆ ಮಾಹಿತಿ. ಅದಾದ ನಂತರ ಬಸವಪ್ಪ ಶಾಸ್ತ್ರಿಗಳು ಬರ್ತಾ ಹೋಗೋಣ. ಬಸವಪ್ಪ ಶಾಸ್ತ್ರಿಗಳು. ಈ ಬಸವಪ್ಪ ಶಾಸ್ತ್ರಿಗಳು ಅಭಿನವ ಕಾಳಿದಾಸ ಅಂತಕ್ಕಂಥ ಬಿರುದ್ನ ದಿವಾನ್ ರಂಗಾಚಾರ್ಯ ಅವರಿಂದ ಪಡೆದುಕೊಳ್ತಾ ಹೋಗ್ತಾರೆ. ಯಾರು? ದಿವಾನ್ ರಂಗಾಚಾರ್ಯ ಅವರು ಇವ್ರನ್ನ ಅಭಿನವ ಕಾಳಿದಾಸ ಅಂತ ಕರಿತಾ ಹೋಗ್ತಾರೆ. ಮೊದಲಿಗೆ ಹೇಳಿದಾಗ ನಾನು ಶಾಕುಂತಲ ನಾಟಕನ 1869ರಲ್ಲಿ ಯಾರು ಚುರುಮುರಿ ಶೇಷಗಿರಿ ಸಂಪಾದನೆ ಮಾಡಿದ್ರೆ 1883ರಲ್ಲಿ ಕಾಳಿದಾಸನ ಶಾಕುಂತಲ ನಾಟಕವನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಭಾಷಾಂತರ ಮಾಡ್ತಾರೆ. ಯಾರು? ಬಸವಪ್ಪ ಶಾಸ್ತ್ರಿಗಳು. ಎಷ್ಟರಲ್ಲಿ? 1883ರಲ್ಲಿ. ಅದಾದ ನಂತರ ಶೇಕ್ಸ್ಪಿಯರ್ನ ಒತಲೆ ನಾಟಕವನ್ನ ಸೂರಸೇನ ಚರಿತ್ರೆ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಯಾರು? ಬಸವಪ್ಪ ಶಾಸ್ತ್ರಿಗಳು. ಇವ್ರೇನ್ ಮಾಡ್ತಾರೆ? ಇವ್ರು ಆಂಗ್ಲ ಭಾಷೆ ಬರ್ತಾ ಇರಲ್ಲ. ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಒತಲೆ ನಾಟಕನ ಸಿ ಸುಬ್ಬರಾವ್ ಎಂಬುವರ ಸಹಾಯದಿಂದ ಅನುವಾದ ಮಾಡ್ತಾ ಹೋಗ್ತಾರೆ. ಸಿ ಸುಬ್ಬರಾವ್ ಎಂಬುವರ ಸಹಾಯದಿಂದ ಅದು ಶೂರಸೇನ ಚರಿತ್ರೆ ಅಂದ್ರೆ ಒತಲೆ ನಾಟಕನ ಸೂರಸೇನ ಚರಿತ್ರೆ ಅಂತಕ್ಕಂಥದ್ದನ್ನ ಹೆಸರಿನಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಇಲ್ಲಿ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ನಂತರ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ ಕೃತಿಗಳು ಯಾವಪ್ಪ ಅಂದ್ರೆ ಇವರು ಕಾಳಿದಾಸನ ಶಾಕುಂತಲ, ವಿಕ್ರಮೋರ್ಷಿಯ, ಭವಭೂತಿಯ ಉತ್ತರ ರಾಮಚರಿತೆ ಅಥವಾ ಮಾರುತಿ ಮಾಧವ, ಶ್ರೀಹರ್ಷನ ರತ್ನಾವಳಿ, ಕ್ಷೇಮೇಂದ್ರನ ಚಂಡಕೌಶಿಕ, ಭರ್ತೃಹರಿಯ ಶತಕತ್ರಯ, ಇಷ್ಟು ಕೃತಿಗಳನ್ನ ಅವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಯಾವುದು? ಕಾಳಿದಾಸನ ಅಭಿಜ್ಞಾನ ಶಾಕುಂತಲ,
ವಿಕ್ರಮೋರ್ಷಿಯ, ಉತ್ತರ ರಾಮಚರಿತ, ಮಾಲತಿ ಮಾಧವ, ರತ್ನಾವಳಿ, ಭರ್ತೃಹರಿಯ ನೀತಿ ಶತಕ, ಶೃಂಗಾರ ಶತಕ, ವೈರಾಗ್ಯ ಶತಕ, ಬಾಣನ ಹರ್ಷಚರಿತ, ಕ್ಷೇಮೀಶ್ವರನ ಚಂಡಕೋಶಿಕ, ಇಷ್ಟು ಕೃತಿಗಳನ್ನ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾ ಹೋಗ್ತಾರೆ. ಯಾರು? ಬಸವಪ್ಪ ಶಾಸ್ತ್ರಿ. ಇಷ್ಟು ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ, ಅನುವಾದದ ಬಗ್ಗೆ ಇರತಕ್ಕಂತಹ ಮಾಹಿತಿ. ತದಾದ ನಂತರ ಬಿ ವೆಂಕಟಾಚಾರ್ಯ ಬಗ್ಗೆ ನೋಡ್ತಾ ಹೋಗೋಣ. ಬಿ ವೆಂಕಟಾಚಾರ್ಯ ಅವರು ಬಂಗಾಳಿ ಬರಹಗಾರರಾದಂತಹ ಬಂಕಿಮಚಂದ್ರದ ಕಾದಂಬರಿಗಳನ್ನು ಕನ್ನಡ ಜನತೆಗೆ ಪರಿಚಯ ಕೊಟ್ಟವರು ಮೊದಲಿಗರು. ಯಾರು? ಬಂಗಾಳಿ ಬರಹಗಾರರಾದಂತಹ ಬಂಕಿಮಚಂದ್ರ ಅವರ ಕಾದಂಬರಿಗಳನ್ನು ಕನ್ನಡ ಜನತೆಗೆ ಮೊಟ್ಟ ಮೊದಲು ಪರಿಚಯ ಮಾಡಿದವರು ಯಾರಪ್ಪ ಅಂದ್ರೆ ಇದು ಬಿ ವೆಂಕಟಾಚಾರ್ಯ. ಇವರು ಭಾಷಾಂತರದ ಮೊದಲ ಕೃತಿ ಯಾರಪ್ಪ ಅಂದ್ರೆ ಭ್ರಾಂತಿ ವಿಲಾಸ 1876ರಲ್ಲಿ. ಯಾವುದು? ಭ್ರಾಂತಿ ವಿಲಾಸ ಅಂತ ಕೃತಿನ 1876ರಲ್ಲಿ ಬಿ ವೆಂಕಟಾಚಾರ್ಯ ಅವರು ಅನುವಾದ ಮಾಡ್ತಾರೆ. ಇವರು ಬಂಕಿಮಚಂದ್ರ ಅವರ ಕಾದಂಬರಿಗಳನ್ನ ಅನುವಾದ ಮಾಡ್ತಾರೆ. ಯಾವಪ್ಪ ಅಂದ್ರೆ ಕಪಾಲಕುಂಡಲ, ವಿಷವೃಕ್ಷ, ಚಂದ್ರಶೇಖರ, ದುರ್ಗೇಶ ನಂದಿನಿ, ಅಡವಿಯ ಹುಡುಗಿ, ಆನಂದ ಮಠ, ಕಮಲಾಕಾಂತ, ಕೊಹಿನೂರು, ದೇವಿ ಚೌಧುರಾಣಿ, ಯುಗಾಂಗೊಳಿರ್ಯ, ರಾಧಾರಾಣಿ, ಲೋಕರಾಹಿಸ್ಯ, ಸೀತಾರಾಮ, ಈ ಎಲ್ಲಾ ಕೃತಿಗಳನ್ನ ಬಂಗಾಳಿಯಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಯಾರು? ಬಿ ವೆಂಕಟಾಚಾರ್ಯ ಅಂತಕ್ಕಂಥವ್ರು. ಅದಲ್ಲದೆ ಯೋಗೀಂದ್ರ ಚಟ್ಟೋಪಾಧ್ಯಾಯವರ ಅಡವಿಯ ಹುಡುಗಿ, ಉನ್ಮಾದಿನಿ, ನೀರದೆ ಅಂತಕ್ಕಂಥದನ್ನ ಅನುವಾದ ಮಾಡ್ತಾರೆ. ತದನಂತರ ರಮೇಶ್ ಚಂದ್ರದತ್ತಿಯವರ ವಂಗಬೀಜದನ ಅನುವಾದ ಮಾಡ್ತಾರೆ. ನೆಕ್ಸ್ಟ್ ದಾಮೋದರ ಮುಖ್ಯೋಪಾಧ್ಯಾಯವರ ನವಾಬ ನಂದಿನಿ ಅಂತಕ್ಕಂಥ ಕೃತಿನ ಅನುವಾದ ಮಾಡ್ತಾರೆ. ನಂತರ ಒಂದೊಂದಾಗಿ ನೋಡ್ತಾ ಹೋದ್ರೆ ನಮ್ಗೆ ಮುಖ್ಯವಾಗಿ ಈ ಆನಂದ ಮಠ ಕೃತಿ ಯಾಕೆ ಮುಖ್ಯವಾಗುತ್ತಪ್ಪ ಅಂದ್ರೆ, ಈ ಆನಂದ ಮಠ ಕೃತಿಯು ಬಂಕಿಮಚಂದ್ರ ಅವರ ಬಂಗಾಳಿ ಕಾದಂಬರಿ ಕನ್ನಡಕ್ಕೆ ಬಿ ವೆಂಕಟಾಚಾರ್ಯ ಅನುವಾದ ಮಾಡ್ತಾರೆ. 1882ರಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟವಾಗುತ್ತೆ. ಇದು ಯಾವ ನಿಯತಕಾಲಿಕೆ ಪ್ರಕಟವಾಗುತ್ತಪ್ಪ ಅಂದ್ರೆ ಬಂಗ್ ದರ್ಶನ್ ಅಂತಕ್ಕಂತಹ ಒಂದು ನಿಯತಕಾಲಿಕೆಯಲ್ಲಿ ಪ್ರಕಟವಾಗುತ್ತೆ. 18ನೇ ಶತಮಾನದ ಅಂತ್ಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆದ ಸನ್ಯಾಸಿ ಕ್ರಾಂತಿಯನ್ನು 18ನೇ ಶತಮಾನದಲ್ಲಿ ನಡೆದಂತಹ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆಸಿದ ಸನ್ಯಾಸಿ ಕ್ರಾಂತಿಯನ್ನು ಆಧಾರವಾಗಿಟ್ಟುಕೊಂಡು ಈ ಕಾದಂಬರಿಯನ್ನು ರಚನೆ ಮಾಡಲಾಗಿದೆ. ಅದನ್ನ ಈ ಆನಂದ ಮಠ ಅಂತ ಕಾದಂಬರಿನ 18ನೇ ಶತಮಾನದಲ್ಲಿ ಅಂತ್ಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ನಡೆಸಿದ ಸನ್ಯಾಸಿ ಕ್ರಾಂತಿಯನ್ನು ಆಧಾರವಾಗಿಟ್ಟುಕೊಂಡು ಈ ಕಾದಂಬರಿಯನ್ನು ರಚನೆ ಮಾಡಲಾಗಿದೆ. ಈ ಆನಂದ ಮಠ ಕಾದಂಬರಿಯಲ್ಲಿ ಒಂದೇ ಮಾತರಂ ಅಂತ ಒಂದು ಗೀತೆ ಇದೆ. ಪ್ರಶ್ನೆ ಆಗಿದೆ, ಒಂದೇ ಮಾತರಂ ಗೀತೆ ಇರುವ ಕಾದಂಬರಿ ಯಾವ್ದಪ್ಪ ಅಂದ್ರೆ ಅದು ಆನಂದ ಮಠ. ಇದ್ರಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾವಪ್ಪ ಅಂದ್ರೆ ಮಹೇಂದ್ರ, ಕಲ್ಯಾಣಿ, ಸತ್ಯಾನಂದ, ಜೀವಾನಂದ, ಭವಾನಂದ, ಶಾಂತಿ. ಯಾವುದು? ಅಂದ್ರೆ ಆನಂದ ಮಠ ಕಾದಂಬರಿಯಲ್ಲಿ ಬರ್ತಕ್ಕಂತಹ ಪಾತ್ರಗಳು ಯಾವಪ್ಪ ಅಂದ್ರೆ ಮಹೇಂದ್ರ, ಕಲ್ಯಾಣಿ, ಸತ್ಯಾನಂದ, ಜೀವಾನಂದ, ಭವಾನಂದ, ಶಾಂತಿ ಅಂತಕ್ಕಂಥದ್ದು. ಪ್ರಶ್ನೆ ಆಗಿದೆ, ಒಂದೇ ಮಾತರಂ ಗೀತೆಯನ್ನು ಆಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಆಗಿದೆ. ಭವಾನಂದ ಮತ್ತೆ ಮಹೇಂದ್ರ ಅಂತಕ್ಕಂಥನು ಈ ಒಂದೇ ಮಾತರಂ ಗೀತೆನ ಆಡ್ತಾರೆ. ಈ ಒಂದೇ ಮಾತರಂ ಗೀತೆಯನ್ನ ಆಡೋರು ಯಾರಪ್ಪ ಅಂದ್ರೆ ಲತಾ ಮಂಗೇಶ್ಕರ್ ಅಂತಕ್ಕಂಥವ್ರು ಆಡಿದ್ದಾರೆ ಇದನ್ನ. ಅಂದ್ರೆ ಆ ಕಾದಂಬರಿಯಲ್ಲಿ ಆಡ್ತಕ್ಕಂಥವ್ರು ಒಂದೇ ಮಾತರಂ ಕಾದಂಬರಿ ಆಡೋರು ಮಹೇಂದ್ರ ಮತ್ತು ಭವಾನಂದ. ತದನಂತರ ಹಾಡಿನ ರೂಪವಾಗಿ ಆಡೋರು ಯಾರಪ್ಪ ಅಂದ್ರೆ ಲತಾ ಮಂಗೇಶ್ಕರ್ ಅಂತಕ್ಕಂಥವ್ರು ಒಂದೇ ಮಾತರಂ ಗೀತೆನ ಆಡ್ತಾರೆ. 1957ರಲ್ಲಿ ಹಿಂದಿ ಭಾಷೆಯಲ್ಲಿ ಇದು ಚಲನಚಿತ್ರವಾಗುತ್ತೆ. ಇದು 1957ರಲ್ಲಿ ಇದೇನಾಗುತ್ತೆ, ಹಿಂದಿ ಭಾಷೆಯಲ್ಲಿ ಚಲನಚಿತ್ರವಾಗುತ್ತೆ. ಯಾವುದು? ಆನಂದ ಮಠ ಕಾದಂಬರಿ. ಅದಾದ ನಂತರ ದುರ್ಗೇಶ ನಂದಿನಿಗೆ ಹೋಗ್ತಾ ಹೋಗೋಣ. ಈ ಕಾದಂಬರಿ 1885ರಲ್ಲಿ ಪ್ರಕಟ ಆಗುತ್ತೆ. ಇದು ಬಂಕಿಮಚಂದ್ರ ಅವರ ಕಾದಂಬರಿ. ಇದು ಮೊದಲ ಚಾರಿತ್ರಿಕ ಕಾದಂಬರಿ ಅಂತಂದು ಹೇಳ್ತಾ ಹೋಗ್ಬೋದು. ಇದರ ಕಥಾನಾಯಕ ಬಂದ್ಬಿಟ್ಟು ತಿಲೋತ್ತಮೆ, ದುರ್ಗೇಶ ನಾಯಕ. ಇದರ ನಾಯಕ ಬಂದ್ಬಿಟ್ಟು ದುರ್ಗೇಶ. ನಂತರ ಕಪಾಲಕುಂಡಲ ಅಂತಕ್ಕಂಥದ್ದು ಇವರು ಅನುವಾದ ಮಾಡತಕ್ಕಂಥ ಕಾದಂಬರಿ. ಮತ್ತೊಂದು ಭಾರತೀಯ ಕ್ಲಾಸಿಕಲ್ ನಾವೆಲ್ ಎಂದು ಖ್ಯಾತಿ ಪಡೆದಿದೆ. ಯಾವುದು? ಕಪಾಲಕುಂಡಲ ಅಂತಕ್ಕಂಥದ್ದು ಭಾರತೀಯ ಕ್ಲಾಸಿಕಲ್ ನಾವೆಲ್ ಎಂದು ಖ್ಯಾತಿ ಪಡೆದಿದೆ. ನಂತರ ಬಿ ವೆಂಕಟಾಚಾರ್ಯ ಅವರು ಅನುವಾದ ಮಾಡತಕ್ಕಂಥ ಲೋಕ ರಹಸ್ಯ ಅಂತಕ್ಕಂಥದ್ದು ಕನ್ನಡದಲ್ಲಿ ಮೊಟ್ಟ ಮೊದಲ ಪ್ರಬಂಧ ಸಂಕಲನ
ಇದು ಯಾವುದು ಲೋಕರಹಸ್ಯ ಅಂತಕ್ಕಂಥದ್ದು ಬಿ ವೆಂಕಟಾಚಾರ್ಯ ಅನುವಾದ ಮಾಡ್ತಕ್ಕಂಥದ್ದು ಲೋಕರಹಸ್ಯ ಅಂತಕ್ಕಂಥದ್ದು ಮೊಟ್ಟ ಮೊದಲ ಪ್ರಬಂಧ ಸಂಕಲನ. ನಂತರ ಇವರೇ ಒಂದು ಪ್ರಬಂಧನ, ಲಲಿತ ಪ್ರಬಂಧನ ಪ್ರಕಟ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ದಾಡಿಯ ಹೇಳಿಕೆ ಅಂತಕ್ಕಂಥದ್ದು ಒಂದು ಪ್ರಬಂಧನ ಬರಿತಾ ಹೋಗ್ತಾರೆ, ಅನುವಾದ ಮಾಡ್ತಾ ಹೋಗ್ತಾರೆ ದಾಡಿಯ ಹೇಳಿಕೆ. ನಂತರ ಅವಕಾಶ ತೋಷಿಣಿ ಅಂತ ಒಂದು ಮಾಸಪತ್ರಿಕೆನ ಇವರು ಸ್ಥಾಪನೆ ಮಾಡ್ತಾರೆ. ಯಾರು? ಬಿ ವೆಂಕಟಾಚಾರ್ಯ ಅಂತಕ್ಕಂಥವ್ರು ಅವಕಾಶ ತೋಷಿಣಿ ಎಂಬ ಮಾಸಪತ್ರಿಕೆನ ಸ್ಥಾಪನೆ ಮಾಡ್ತಾರೆ. ಇಷ್ಟು ಬಿ ವೆಂಕಟಾಚಾರ್ಯ ಬಗ್ಗೆ ಮಾಹಿತಿ. ತದನಂತರ ಗಳಗನಾಥರದ್ದು, ಇವರು ಒಂದು ಪತ್ರಿಕೆ ಆರಂಭ ಮಾಡ್ತಾರೆ. ಅದು ಸದ್ಬೋಧ ಪತ್ರಿಕೆ ಅಂತಕ್ಕಂಥ ಒಂದು ಪತ್ರಿಕೆನ ಆರಂಭ ಮಾಡ್ತಾರೆ. ಇವರ ಕಾದಂಬರಿಗಳು ಬಂದ್ಬಿಟ್ಟು ಸ್ವತಂತ್ರ ಕಾದಂಬರಿ ಯಾವಪ್ಪ ಅಂದ್ರು ಪದ್ಮನಯನೆ ಅಥವಾ ಪ್ರಬುದ್ಧ ಪದ್ಮನಯನೆ ಅಂತ ಕರೀತಾರೆ, ಕುಮಿಲಿನಿ, ಮಾಧವ ಕರ್ಣ ವಿಲಾಸ, ದುರ್ಗದ ಬಿಚ್ಚುಕತ್ತಿ, ಭಗವತಿ ಕಾತ್ಯಾಯನಿ. ಇಷ್ಟು ಇವರ ಸ್ವತಂತ್ರ ಕಾದಂಬರಿಗಳು. ಅನುವಾದ ಕಾದಂಬರಿ ಮುಂದೆ ಮಾತಾಡ್ತಾ ಹೋಗ್ತೀನಿ. ಮುಖ್ಯವಾಗಿ ಕುಮುದಿನಿ ಅಂತಕ್ಕಂಥದ್ದು, ಇದಕ್ಕೆ ಮತ್ತೊಂದು ಹೆಸರು ಬಾಲಕೆ ಬಡಿದಾಟ. ಇದು ಏನಪ್ಪ ಕುಮುದಿನಿ ಏನಪ್ಪ ಅಂದ್ರೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಮೊದಲ ಕಾದಂಬರಿ. ಇದು ಪ್ರಶ್ನೆ ಆಗಿದೆ. ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೊದಲ ಕಾದಂಬರಿ ಯಾವ್ದಪ್ಪ ಅಂದ್ರೆ ಕುಮುದಿನಿ. ಇದಕ್ಕೆ ಮತ್ತೊಂದು ಹೆಸರು ಬಾಲಕೆ ಬಡಿದಾಟ. ಇದನ್ನು ಬರೆದವರು ಗಳಗನಾಥ. ನಂತರ ಮಾಧವ ಕರ್ಣ ವಿಲಾಸ. ಇದರ ವಸ್ತು ಏನಪ್ಪಾ ಅಂದ್ರೆ ವಿಜಯನಗರ ಸ್ಥಾಪನೆಯೇ ಇದರ ವಸ್ತು. ಯಾವುದು? ಮಾಧವ ಕರ್ಣ ವಿಲಾಸದ ವಸ್ತು ಏನಪ್ಪಾ ಅಂದ್ರೆ ವಿಜಯನಗರ ಸ್ಥಾಪನೆ ಆಗುವಂತ ಇದರ ವಸ್ತು. ನಂತರ ಕನ್ನಡಿಗರ ಕರ್ಮಕಥೆ ಅಂತಂದೇ ಬರೀತಾರೆ. ಅದರ ವಾಸ್ತು ಏನಪ್ಪಾ ಅಂದ್ರೆ ವಿಜಯನಗರ ನಾಶ ಅಂತಕ್ಕಂಥದ್ದು. ವಿಜಯನಗರ ವಿಜಯನಗರ ಸ್ಥಾಪನೆಗೆ ಸಂಬಂಧಪಟ್ಟಂದು ಮಾಧವ ಕರ್ಣ ವಿಲಾಸ ಅಂತ ಕಾದಂಬರಿ. ವಿಜಯನಗರ ನಾಶಕ್ಕೆ ಸಂಬಂಧಪಟ್ಟಂಗೆ ಬರತಕ್ಕಂಥ ಕಾದಂಬರಿ ಕನ್ನಡಿಗರ ಕರ್ಮಕಥೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇದು ದುರ್ಗದ ಬಿಚ್ಚುಕತೆ ಅಂತದ್ದು ಚಿತ್ರದುರ್ಗದ ನಾಯಕರ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಕಾದಂಬರಿ. ಇವರ ಅನುವಾದಿತ ಕಾದಂಬರಿಗಳು ಯಾವಪ್ಪ ಅಂದ್ರೆ ಕಮಲಕುಮಾರಿ, ಮೃಣಾಲಿನಿ ಅಥವಾ ರಾಣಿ ಮೃಣಾಲಿನಿ, ವೈಭವ, ಈಶ್ವರಿ, ಕ್ಷಾತ್ರತೇಜ, ಧರ್ಮರಹಸ್ಯ, ಸಾಮ್ರಾಟ ಅಶೋಕ, ಸತ್ವಸಾರ, ತಿಲೋತ್ತಮೆ, ಕನ್ನಡಿಗರ ಕರ್ಮಕಥೆ, ಶಿವಪ್ರಭುವಿನ ಪುಣ್ಯ, ಕುರುಕ್ಷೇತ್ರ, ಮರಾಠರ ಅಭ್ಯುದಯ, ಛತ್ರಪತಿ, ಗೃಹಕಲಹ, ರಾಣಾ ರಾಜಸಿಂಹ, ಧಾರ್ಮಿಕ ತೇಜ, ಸಂಸಾರ ಸುಖ, ಸ್ವರಾಜ್ಯ ಸುಗಂಧ. ಇಷ್ಟು ಕಾದಂಬರಿಗಳನ್ನು ಇವರು ಅನುವಾದ ಮಾಡ್ತಾರೆ. ಮುಖ್ಯವಾಗಿ ಈ ಕಾದಂಬರಿ ನೋಡ್ತಾ ಹೋದ್ರೆ ನಾವು ಕಮಲಕುಮಾರಿ ಅಂತಕ್ಕಂಥದ್ದು ಮರಾಠಿಯ ಅರಣ್ಯ ಆಪ್ತ ಅವರ ಗಾಢ ಹಾಲ ಪಾಲ ಸಿಂಹ ಗೇಲ ಅಂತಕ್ಕಂಥದ್ದು ರೂಪಾಂತರ ಆಗುತ್ತಿದ್ದು. ಈ ಪ್ರಶ್ನೆ ಕೇಳಿದರೆ ಕುಮಾರಿ ಅಂತಕ್ಕಂಥದ್ದು ಮರಾಠಿ ಅರಣ್ಯ ಆಪ್ತೆ ಅವರ ಕೃತಿ ಇದು. ಇದನ್ನ ಅನುವಾದ ರೂಪಾಂತರ ಮಾಡ್ತಾರೆ. ಗಾಢ ಹಾಲ ಪಾಣ ಸಿಂಹ ಗೇಲ ಅಂತಕ್ಕಂಥದ್ದು ಅನುವಾದ ಮಾಡ್ತಾ ಹೋಗ್ತಾರೆ. ನಂತರ ಈಶ್ವರಿ ಅಂತಕ್ಕಂಥದ್ದು ಮರಾಠ ಗ್ರಂಥದ ಅನುವಾದ ಇದು. ನೆಕ್ಸ್ಟ್ ಕ್ಷಾತ್ರಜ ಅಂತಕ್ಕಂಥದ್ದು ರೂಪನಗರ ರೈಚ ರಾಜಕನ್ಯೆ ಎಂಬುವ ಅನುವಾದ ಇದು. ಇಷ್ಟು ಕೃತಿಗಳನ್ನ ಇವರು ಅನುವಾದ ಮಾಡ್ತಾ ಹೋಗ್ತಾರೆ. ನಾನು ಮುಂದೆ ಇನ್ನ ಜಾಸ್ತಿ ಕೃತಿ ಮಾತಾಡ್ಬೇಕು, ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡ್ತಾ ಹೋಗ್ತೀನಿ. ತದಾದ ನಂತರ BMC ಅವರು ನೋಡ್ತಾ ಹೋಗೋಣ. BMC ಅವರು ಇಂಗ್ಲಿಷ್ ಗೀತೆಗಳನ್ನ 1921ರಲ್ಲಿ ಅನುವಾದ ಮಾಡ್ತಾರೆ. BMC ಅವರು ಇಂಗ್ಲಿಷ್ ಗೀತೆಗಳನ್ನ 1921ರಲ್ಲಿ ಅನುವಾದ ಮಾಡ್ತಾರೆ. ತದಾದ ನಂತರ ಅಶ್ವತ್ಥಾಮ ನಾಟಕನ ಸೋಫೋಕ್ಲಿಸ್ ಏಜಾಕ್ಸ್ ಆಯಸ್ ನ ರೂಪಾಂತರ ಕರಿತಾ ಹೋಗ್ತಾರೆ. ಸೋಫೋಕ್ಲಿಸ್ ನ ಏಜಾಕ್ಸ್ ನಾಟಕದ ಆಯಸ್ ನ ರೂಪಾಂತರ ಅಂತ ಕರಿತಾ ಹೋಗ್ತಾರೆ. ಇದರಲ್ಲಿ ಮುಖ್ಯವಾಗಿ ಇವರು ಕಾಲೈಕ್ಯ, ಸ್ಥಳೈಕ್ಯ, ಕ್ರಿಯಕೆಗಳನ್ನ ಬಳಸ್ತಾ ಹೋಗ್ತಾರೆ. ಯಾವ ನಾಟಕದಲ್ಲಿ? ಅಶ್ವತ್ಥಾಮ ನಾಟಕದಲ್ಲಿ. ಇದು 1929ರಲ್ಲಿ ಪ್ರಕಟ ಆಗುತ್ತೆ. ಇದರಲ್ಲಿ ಕಾಲೈಕ್ಯ, ಸ್ಥಳೈಕ್ಯ, ಕ್ರಿಯಕೆಗಳನ್ನು ಬಳಸಿದ್ದಾರೆ. ಅದಾದ ನಂತರ ಪಾರಸಿಕರು ಅಂತಕ್ಕಂಥದ್ದು ಇಸ್ಕಿಲಸ್ ನ ನಾಟಕದ ಅನುವಾದ ಇದು. ಪಾರಸಿಕರು ಅಂತಕ್ಕಂಥದ್ದು ಇಸ್ಕಿಲಸ್ ನ ಇಂಗ್ಲಿಷ್ ನಾಟಕದ ಅನುವಾದ ಇದು. ಯಾವುದು? ಗ್ರೀಕ್ ನಾಟಕದ ಗ್ರೀಕ್ ನಾಟಕದ ಅನುವಾದ ಯಾವ್ದಪ್ಪ ಅಂದ್ರೆ ಪಾರಸಿಕರು ಅಂತಕ್ಕಂಥದ್ದು. ಇದನ್ನ 1949ರಲ್ಲಿ ಪ್ರಕಟ ಮಾಡ್ತಾರೆ. ಗ್ರೀಕರಿಗೂ ಮತ್ತು ಪಾರಸಿಕರಿಗೂ ನಡೆದ ಯುದ್ಧವೇ ಈ ನಾಟಕದ ವಸ್ತು. ಯಾವುದು? ಪಾರಸಿಕರು ನಾಟಕದ ವಸ್ತು ಯಾವ್ದಪ್ಪ ಅಂದ್ರೆ ಗ್ರೀಕರಿಗೂ ಮತ್ತು ಪಾರಸಿಕರಿಗೂ ನಡೆದ ಯುದ್ಧದ ವಸ್ತು ಯಾವುದು? ನಾಟಕದ ವಸ್ತು ಇದು. ತದಾದ ನಂತರ ಗದಾಯುದ್ಧ ಅಂತಕ್ಕಂಥದ್ದೊಂದು ನಾಟಕನ ಅನುವಾದ ಮಾಡ್ತಾರೆ. ರನ್ನನ ಗದಾಯುದ್ಧದ ಕಾವ್ಯದ ಆಧರಿಸಿ ಇದು ಪ್ರೇರಣೆ ಪಡ್ಕೊಂಡಿದೆ. ರನ್ನನ ಗದಾಯುದ್ಧದ ಕಾವ್ಯವನ್ನು ಆಧರಿಸಿ ರಚಿತವಾದ ನಾಟಕ ಯಾವ್ದಪ್ಪ ಅಂದ್ರೆ ಅದು ಗದಾಯುದ್ಧ. ಅವರು BMC ಅವ್ರದ್ದು. ಇದು ಕನ್ನಡದ ಅಂದ್ರೆ ಇವ್ರ ಮೊದಲ ನಾಟಕ ಕನ್ನಡದಲ್ಲಿ. ಇದು 1925ರಲ್ಲಿ ಇದು ಪ್ರಕಟ ಆಗುತ್ತೆ. ನಂತರ ಹಟ್ಟಿಯಂಗಡಿ ನಾರಾಯಣ ರಾಯರು, ಇವರು ಆಂಗ್ಲ ಕವಿತಾವಳಿಯನ್ನು 1919ರಲ್ಲಿ ಅನುವಾದ ಮಾಡ್ತಾರೆ. ಇದರಲ್ಲಿ 16 ಕವಿತೆಗಳು ಇದಾವೆ. ಇದನ್ನ 1985ರಲ್ಲಿ ಪಂಡಿತಾರಾಧ್ಯರು ಸಂಪಾದನೆ ಮಾಡಿ ಪ್ರಕಟ ಮಾಡ್ತಾರೆ. ಆಂಗ್ಲ ಕವಿತಾವಳಿಯನ್ನ 1919ರಲ್ಲಿ ಪ್ರಕಟ ಮಾಡಿದಾರಪ್ಪ ಅಂದ್ರೆ ಹಟ್ಟಿಯಂಗಡಿ ನಾರಾಯಣ ರಾಯರು.
16 ಕವಿತೆಗಳಿವೆ ಇದರಲ್ಲಿ. ಇದನ್ನ 1985ರಲ್ಲಿ ಪಂಡಿತಾರಾಧ್ಯರು ಏನ್ ಮಾಡ್ತಾರೆ, ಸಂಪಾದಿಸಿ ಪ್ರಕಟ ಮಾಡ್ತಾರೆ. ನಂತರ ಪಂಜೆ ಮಂಗೇಶ್ರಾಯರು ಗೊತ್ತೇ ಇದೆ, ತೆಂಕಣ ಗಾಳಿಯಾಟ 1919ರಲ್ಲಿ ಇದನ್ನ ಅನುವಾದ ಮಾಡ್ತಾರೆ. ದಿ ಫ್ಲೋರಿಕ್ ಇನ್ ದ ವಿಂಡ್ ಅಂತಕ್ಕಂಥ ಒಂದು ಇಂಗ್ಲಿಷ್ ಗೀತೆಯಿಂದ ತೆಂಕಣ ಗಾಳಿಯಾಟ ಅಂತಕ್ಕಂಥದನ್ನ ಅನುವಾದ ಮಾಡ್ತಾರೆ 1919ರಲ್ಲಿ. ಇದು ಮಂದಾನೀಲ ರಗಳೆಯಲ್ಲಿ ರಚಿತ ಆಗಿದೆ. ಅದು ಈ ತೆಂಕಣ ಗಾಳಿಯಾಟ ಅಂತಕ್ಕಂಥದ್ದು ಮಂದಾನೀಲ ರಗಳೆಯಲ್ಲಿ ರಚಿತವಾಗಿದೆ. ನಂತರ ಅಣ್ಣನ ವಿಲಾಪ ಅಂತಂದು ಅಂದ್ರೆ ಒಂದು ಶೋಕಗೀತನ ಇವರು ಮೊಟ್ಟ ಮೊದಲ ಶೋಕಗೀತನ ಅನುವಾದ ಮಾಡ್ತಾರೆ. ಓ ಕಾಲ್ ಮೈ ಬ್ರದರ್ ಬ್ಯಾಕ್ ಟು ಮೀ ಅಂತಕ್ಕಂಥದ್ದು ಅಣ್ಣನ ವಿಲಾಪಕ್ಕೆ ಸಂಬಂಧಪಟ್ಟ ಒಂದು ಶೋಕಗೀತೆ. ಇದು ಕನ್ನಡದ ಮೊದಲ ಶೋಕಗೀತೆ, ಹೊಸಗನ್ನಡದ ಮೊಟ್ಟ ಮೊದಲ ಶೋಕಗೀತೆ ಯಾವ್ದಪ್ಪ ಅದು ಅಣ್ಣನ ವಿಲಾಪ. ಇದ್ರ ಇಂಗ್ಲಿಷ್ ನಲ್ಲಿ ಇದನ್ನ ಓ ಕಾಲ್ ಮೈ ಬ್ರದರ್ ಬ್ಯಾಕ್ ಟು ಮೀ ಅಂತಕ್ಕಂಥದ್ದು. ನಂತರ ಒಲೆನಾಡು ಅಂತಕ್ಕಂಥ ಒಂದು ದಲಿತರ ಬಗ್ಗೆ ಒಂದು ಬರ್ತಂತಹ ಒಂದು ಕವಿತೆ ಇದು, ಅದು ಒಲೆನಾಡು ಹಾಡು ಅಂತಕ್ಕಂಥದ್ದು. ಇಷ್ಟು ಪಂಜ ಮಂಗೇಶ್ವರ ಬಗ್ಗೆ. ನಂತರ ಗೋವಿಂದಪ್ಪ ಬಗ್ಗೆ ನೋಡ್ತಾ ಹೋಗೋಣ. 1928ರಲ್ಲಿ ಪ್ರಕಟವಾದಂತಹ ಶ್ರೀ ಗುಮ್ಮಟ ಜನಸ್ತುತಿಯಲ್ಲಿ ಭರತ ಬಾಹುಬಲಿಯ ಕಥೆಯನ್ನು ಮತ್ತೆ ಭಾವಿಕೃತದಲ್ಲಿ ಬರಿತಾ ಹೋಗ್ತಿರೋದು. ಶ್ರೀ ಗೊಮ್ಮಟ ಜನಸ್ತುತಿಯಲ್ಲಿ ಭರತ ಬಾಹುಬಲಿಯ ಕಥೆಯನ್ನು ಮತ್ತೆ ಭಾವಿಕೃತದಲ್ಲಿ ಬರಿತಾ ಹೋಗ್ತಾರೆ. ನಂತರ ರವೀಂದ್ರನಾಥ್ ಟಾಗೋರರ ಗೀತಾಂಜಲಿಯ ಭಾರತ ಲಕ್ಷ್ಮಿ ಮತ್ತು ಕೆಲವು ಕವನಗಳನ್ನ ಅನುವಾದ ಮಾಡ್ತಾರವರು ಯಾರು, ಗೋವಿಂದಪ್ಪ ಇವರು. ರವೀಂದ್ರನಾಥರ ಗೀತಾಂಜಲಿಯ ಭಾರತಲಕ್ಷ್ಮಿ ಅಂತ ಒಂದು ಕವನನ ಇವ್ರು ಏನ್ ಮಾಡ್ತಾರೆ, ಕೆಲವು ಕವನಗಳನ್ನ ಇವರು ಭರತಲಕ್ಷ್ಮಿ ಅಂತಕ್ಕಂಥದ್ದು ಅನುವಾದ ಮಾಡ್ತಾ ಹೋಗ್ತಾರೆ. ನಂತರ ಜರ್ಮನ್ ಕವಿ ಹೆನ್ರಿಕ್ ಇನ್ನ ಒಂದು ಕವಿತೆಯನ್ನ ಇವರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ. ಅದಾದಪ್ಪ ಅಂದ್ರೆ ದ ವಾಯ್ಸ್ ಆಫ್ ಹಿಲ್ಸ್ ಎಂಬ ಶೀರ್ಷಿಕೆ ಕೊಟ್ಟು ಅನುವಾದ ಮಾಡ್ತಾರೆ. ಇವರು ಜರ್ಮನ್ ಕವಿಯ ಹೆನ್ರಿಕ್ ಕವಿತೆಯಾದಂತಹ ದ ವಾಯ್ಸ್ ಆಫ್ ಹಿಲ್ಸ್ ಎಂಬ ಕವಿತೆನ ಅನುವಾದ ಮಾಡ್ತಾರೆ. ಶೆಲ್ಲಿಯ ಸ್ಕೈಲಾರ್ ಕೋಡ್ ಕವನಕ್ಕೆ ಬಾನಕ್ಕೆ ಎಂದು ಅನುವಾದ ಮಾಡ್ತಾರೆ ಇವರು. ಶೆಲ್ಲಿಯ ಸ್ಕೈಲಾರ್ ಕೋಡ್ ಅಂತ ಒಂದು ಕವನವನ್ನ ಬಾನಕ್ಕೆ ಅಂತಂದು ಅನುವಾದ ಮಾಡ್ತಾರೆ. ನಂತರ ಉಮರ್ ಕಾಯ್ನ ರುಬಾಯತ್ಗಳ ಕನ್ನಡ ಅನುವಾದವನ್ನು 50 ರುಮಾಯಿಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡ್ತಾರೆ. ನಂತರ ತಾಯಿ ಎಂಬ ಏಕಾಂಕ ನಾಟಕವನ್ನು ರೂಪಾಂತರ ಮಾಡ್ತಾರೆ. ಹೆಬ್ಬೆರಳು ನಾಟಕ, ಇದು ಏಕಲವ್ಯಕ್ಕೆ ಸಂಬಂಧಪಟ್ಟ ಹೆಬ್ಬೆರಳು ನಾಟಕವನ್ನ ಇವರು ಅನುವಾದ ಮಾಡ್ತಾರೆ, ಅದು ಕರಿತಾ ಹೋಗ್ತಾರೆ ಇವರು ಯಾರು, ಗೋವಿಂದಪ್ಪ ಅವರು. ನಂತರ ಜಪಾನಿನ ನೋ ನಾಟಕಗಳನ್ನ ಕನ್ನಡಕ್ಕೆ ಅನುವಾದಿಸ್ತಾರೆ ಇವರು. ಜಪಾನಿನ ನೋ ನಾಟಕಗಳನ್ನ ಕನ್ನಡಕ್ಕೆ ಅನುವಾದಿಸ್ತಾರೆ ಯಾರಪ್ಪ ಅಂದ್ರೆ ಅದು ಗೋವಿಂದಪ್ಪ ಅವರು. ನಂತರ ಇವ್ರಿಗೆ ದೀವಿಗೆ ಎಂಬ ಒಂದು ಸಂಭಾವನೆ ಗ್ರಂಥನ ಕೊಡ್ತಾ ಹೋಗ್ತಾರೆ. ದೀವಿಗೆ ಅಂತಂದ್ರೆ ಸಂಭಾವನೆ ಗ್ರಂಥ ಯಾವ್ದಪ್ಪ ಅಂದ್ರೆ ಅದು ಗೋವಿಂದಪ್ಪ ಅವರು. ಒಂದು ನಿಮಿಷ. ನಂತರ ಎಸ್ ವಿ ಪರಮೇಶ್ವರ್ ಭಟ್ ಅವರು ವಾಟ್ಸ್ವರ್ತ್ ಕವಿಯ ಮೈಕಲ್ ಎಂಬ ಕವನವನ್ನು ಆಧರಿಸಿ ಮಾಚೈ ಎಂಬ ಕಥನವನ್ನು ಬರಿತಾ ಹೋಗ್ತಾರೆ ಇವರು. ವಾಟ್ಸ್ವರ್ತ್ ಕವಿಯ ಮೈಕಲ್ ಎಂಬ ಕವನವನ್ನು ಏನ್ ಮಾಡ್ತಾರೆ ಅವರು ಆಧರಿಸಿ ಮಾಚೈ ಎಂಬ ಕಥನ ಕವನವನ್ನು ಬರೀತಾರೆ ಯಾರು, ಎಸ್ ವಿ ಪರಮೇಶ್ವರ್ ಭಟ್ ಅವರು. ಇವರ ಅನುವಾದಿತ ಗ್ರಂಥಗಳಾವಪ್ಪ ಅಂದ್ರೆ ಅನುವಾದಿತ ಕೃತಿಗಳಾವಪ್ಪ ಅಂದ್ರೆ ಕನ್ನಡದ ಕಾಳಿದಾಸ ಮಹಾಸಂಪುಟ, ಕನ್ನಡ ಬುದ್ಧ ಚರಿತೆ, ಕನ್ನಡ ಅಮರಶತಕ, ಕನ್ನಡ ಕವಿಯ ಕೌಮುದಿ, ಕನ್ನಡ ಭಾಷಾ ಮಹಾಸಂಪುಟ, ಕನ್ನಡ ಗಾಥಾ ಸಪ್ತಶತಿ, ಕನ್ನಡ ಭರ್ತೃಹರಿಯ ಶತಕತ್ರಯ, ಕನ್ನಡ ಗೀತಾ ಗೋವಿಂದ, ಕನ್ನಡ ಹರ್ಷ ಮಹಾಸಂಪುಟ. ಇಷ್ಟು ಕೃತಿಗಳನ್ನು ಏನ್ ಮಾಡ್ತಾರೆ, ಅನುವಾದ ಮಾಡ್ತಾರೆ ಯಾರು, ಎಸ್ ವಿ ಪರಮೇಶ್ವರ್ ಭಟ್ ಅವರು. ಕನ್ನಡ ಭಾಷಾ ಮಹಾಸಂಪುಟದಲ್ಲಿ ಪ್ರತಿಮಾ ನಾಟಕ, ಕರ್ಣಭಾರ, ಊರುಭಂಗ, ಮಧ್ಯಮ ವಾಯಾಗ, ಸ್ವಪ್ನ ವಾಸವದತ್ತ ಎಂಬ ನಾಟಕಗಳನ್ನ ಇವರು ಅನುವಾದ ಮಾಡ್ತಾ ಹೋಗ್ತಾರೆ. ಮತ್ತೊಂದ್ಸರಿ ಹೇಳ್ತೀನಿ, ಇವರು ಅನುವಾದ ಮಾಡ್ತಕ್ಕಂಥ ಕೃತಿಗಳಾವಪ್ಪ ಅಂದ್ರೆ ಕನ್ನಡದ ಕಾಳಿದಾಸ ಮಹಾಸಂಪುಟ, ಕನ್ನಡ ಬುದ್ಧ ಚರಿತೆ, ಕನ್ನಡ ಅಮರಕ ಶತಕ, ಕನ್ನಡ ಕವಿ ಕೌಮುದಿ, ಕನ್ನಡ ಭಾಷಾ ಮಹಾಸಂಪುಟ, ಕನ್ನಡ ಗಾಥಾ ಸಪ್ತಶತಿ, ಕನ್ನಡ ಭರ್ತೃಹರಿಯ ಶತಕತ್ರಯ, ಕನ್ನಡ ಗೀತಾ ಗೋವಿಂದ, ಕನ್ನಡ ಹರ್ಷ ಮಹಾಸಂಪುಟ,
ಇಷ್ಟು ಕೃತಿಗಳನ್ನ ಇವರು ಅನುವಾದ ಮಾಡ್ತಾರೆ. ನಂತರ ಬೇಂದ್ರೆ ಅವರು ಬರ್ತಾ ಹೋಗೋಣ. ದಾರಾ ಬೇಂದ್ರೆ ಅವರು ದಾರಾ ಬೇಂದ್ರೆ ಅವರು 101 ಕವನಗಳನ್ನ ಅನುವಾದ ಮಾಡ್ತಾರೆ. ಇದರ ಮೂಲ ಬಂದ್ಬಿಟ್ಟು ರವೀಂದ್ರನಾಥ್ ಠಾಗೂರ್ ಅವರ 101 ಕವನಗಳನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಇವರು. ನಂತರ ನಾಯಿ ಅಂತಕ್ಕಂಥ ಒಂದು ಕಥೆನ, ಅಂದ್ರೆ ಚೀನಾದ ಜನಪ್ರಿಯ ಕಥೆಗಾರರಾದಂತಹ ಪಾ ಚೀನ್ನ ಕತೆ ನಾಯಿ ಅಂತಕ್ಕಂಥದ್ದು ಜಗತ್ತಿನ ಅನೇಕ ಭಾಷೆಗಳಲ್ಲಿ ಪಾಠಗಳ ಕೃತಿ. ಇದನ್ನ ಕನ್ನಡಕ್ಕೆ ಬೇಂದ್ರೆ ಅವರು ಅನುವಾದ ಮಾಡ್ತಾರೆ. ಯಾವುದು ನಾಯಿ ಅಂತಕ್ಕಂಥ ಒಂದು ಕಥೆನ, ಇದು ಚೀನಾದ ಜನಪ್ರಿಯ ಕಥೆಗಾರರಾದಂತಹ ಪಾ ಚೀನ್ನ ಕತೆ ಇದು. ಇದನ್ನ ನಾಯಿ ಅಂತಕ್ಕಂಥ ಜಗತ್ತಿನಲ್ಲಿ ಅನೇಕ ಭಾಷೆಗಳಿಗೆ ಈ ಕತೆ ಅಂತಕ್ಕಂಥದ್ದು ಭಾಷಾಂತರ ಇದೆ. ಅದಕ್ಕೆ ಅದನ್ನ ಕನ್ನಡದಲ್ಲಿ ಯಾರಪ್ಪ ಅನುವಾದ ಮಾಡಿದಾರೆ ಅಂದ್ರೆ ಅದು ಬೇಂದ್ರೆ ಅವರು. ನಂತರ ಭಾರತೀಯ ನವಜನ್ಮ ಅಂತಕ್ಕಂಥ ಒಂದು ಕೃತಿಯನ್ನು ಅನುವಾದ ಮಾಡ್ತಾರೆ. ಇದ್ರ ಮೂಲ ಬಂದ್ಬಿಟ್ಟು ಅರವಿಂದ್ ಅವ್ರದ್ದು. ನಂತರ ಭಗ್ನಮೂರ್ತಿ ಅಂತಕ್ಕಂಥದ್ದು ಮರಾಠಿಯವರ ಅರವಿಂದ್ AR ದೇಶಪಾಂಡೆ ಅಂತಕ್ಕಂಥವ್ರದ್ದು. ನಂತರ ಚೀನಾದ ಬಾಳು ಬದುಕು ಅಂತಕ್ಕಂಥ ಚೀನಾ ಸಣ್ಣ ಕಥೆಗಳ ಅನುವಾದ ಇದು. ಚೀನಾದ ಬಾಳು ಬದುಕು ಅಂತಕ್ಕಂಥದ್ದು ಚೀನಾ ಸಣ್ಣ ಕಥೆಗಳ ಅನುವಾದ. ಶಾಂತಲಾ ಅಂತಕ್ಕಂಥದ್ದು ಒಂದು ಕೃತಿನ ಕನ್ನಡದಿಂದ ಮರಾಠಿಗೆ KVAR ಅವರ ಶಾಂತಲಾ ಕೃತಿಯನ್ನು ಅನುವಾದ ಮಾಡ್ತಾರೆ. 1972ರಲ್ಲಿ KVAR ಬರೆದಿರ್ತಕ್ಕಂತಹ ಕೃತಿ ಶಾಂತಲಾ ಅಂತಕ್ಕಂಥದ್ದು. ಅದನ್ನ ಕನ್ನಡದಿಂದ ಮರಾಠಿಗೆ ಅನುವಾದ ಮಾಡ್ತಾರೆ. 1972ರಲ್ಲಿ ಅನುವಾದ ಮಾಡ್ತಾರೆ. ಅದಾದ ನಂತರ ಮೇಘದೂತನ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಯಾರು? ಬೇಂದ್ರೆ ಅವರು. ಮೇಘದೂತನ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರಪ್ಪ ಅನ್ನೋದು ಬೇಂದ್ರೆ ಅವರು. ನಂತರ ಮುಂತಾದ ಕೃತಿಗಳನ್ನ ಇನ್ನೂ ಹಲವಾರು ಕೃತಿಗಳು, ಅಂದ್ರೆ ಚೈತ್ಯಾಲಯ ಅರವಿಂದರ ಕಾವ್ಯ ಹಾಗೂ ತತ್ವಗಳ ಅನುವಾದ ಆಗಿದೆ. ಈ ಚೈತ್ಯಾಲಯ ಅಂತಕ್ಕಂಥದ್ದು ಅರವಿಂದರ ಕಾವ್ಯ ಹಾಗೂ ತತ್ವಗಳ ಅನುವಾದ ಆಗಿದೆ ಅಂತಕ್ಕಂಥದ್ದು ಹೇಳ್ಬೋದು. ನಂತರ ಹೃದಯ ಸಮುದ್ರ ಅಂತಕ್ಕಂಥ ಒಂದು ಕವನವನ್ನು ಅನುವಾದ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ಕವನವೊಂದನ್ನು ಅನುವಾದಿಸ್ತಾರೆ ಇವರು. ರೌದ್ರಿ ಅಂತಕ್ಕಂಥ ಕವನನ ಅನುವಾದ ಮಾಡ್ತಾರೆ ಇವರು. ರೌದ್ರಿ ಕವನ ಹೃದಯ ಸಮುದ್ರ ಅಂತ ಅನುವಾದ ಮಾಡ್ತಾರೆ. ಯಾರು? ಬೇಂದ್ರೆ ಅವರು. ನಂತರ ಕುವೆಂಪು ಅವ್ರಿಗೆ ಬರ್ತಾ ಹೋಗೋಣ. ಕುವೆಂಪು ಅವರು ಸುಮಾರು ಕೃತಿಗಳ ಕೊಳಲು ಆಗಿರ್ಬೋದು, ಕಲಾಸುಂದರಿ ಆಗಿರ್ಬೋದು, ನವಿಲು ಆಗಿರ್ಬೋದು, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಅಗ್ನಿಹಂಸ, ಪ್ರೇಮ ಕಾಶ್ಮೀರ, ನಂತರ ಚೌಡಾಶಿ, ಕಥನ ಕವನಗಳು, ವನ್ಯ ಹೊತ್ತಾರೆ, ಬೊಮ್ಮೆಳೆ ಕಿಂದರ ಜೋಗಿ, ಕುಚುಟಿಕ, ಇಂಥ ಎಲ್ಲಾ ಕವನ ಸಂಕಲನಗಳಲ್ಲಿ ಒಂದೊಂದು ಇಂಗ್ಲಿಷ್ ಕವಿಯ ಕವನಗಳನ್ನ ಅನುವಾದ ಮಾಡ್ತಾ ಹೋಗ್ತಾರೆ. ಕೊಳಲು 1900 ಪ್ರಕಟ ಆಗುತ್ತೆ. ಅದರಲ್ಲಿ ವರ್ಡ್ಸ್ವರ್ತ್ ಕವಿಯ ದಿ ಸಾಯಿಲ್ ರಿಪೇರ್ ಅಂತ ಕವನವನ್ನ ಹೊಲದ ಹುಡುಗಿ ಅಂತ ಒಂದು ಭಾಷಾಂತರ ಮಾಡ್ತಾರೆ. ಕೊಳಲು 1930ರಲ್ಲಿ ಪ್ರಕಟ ಆಗುತ್ತೆ. ಅದರಲ್ಲಿ ವರ್ಡ್ಸ್ವರ್ತ್ ಕವಿಯ ದಿ ಸಾಯಿಲ್ ರಿಪೇರ್ ಎಂಬ ಕವನವನ್ನು ಏನ್ ಮಾಡ್ತಾರೆ? ಹೊಲದ ಹುಡುಗಿ ಎಂದು ಭಾಷಾಂತರ ಮಾಡ್ತಾರೆ. ನಂತರ ಕಲಾಸುಂದರಿ ಎಂಬ ಕವನ ಸಂಕಲನ 1934ರಲ್ಲಿ ಪ್ರಕಟ ಆಗುತ್ತೆ. ಇದರಲ್ಲಿ ಆನಾ ಎಂ ಸ್ವೀಟ್ ಬ್ರಾಂಚ್ಲ ಸ್ಟೋನ್ ಕವಿತೆಯನ್ನು ಕಲ್ಲು ಎಂದು ಭಾಷಾಂತರ ಮಾಡ್ತಾರೆ ಇವರು. ಯಾರು? ಕುವೆಂಪು ಅವರು. ಆನಾ ಎಂಪಸ್ಪೀಡ್ ಬ್ರಾಂಚ್ಲ ಸ್ಟೋನ್ ಕವಿತೆಯನ್ನ ಕಲ್ಲು ಎಂದು ಭಾಷಾಂತರ ಮಾಡ್ತಾರೆ. ಅದಾದ ನಂತರ ಫ್ರೆಂಚ್ ಕವಿ ಗಠೈರ್ನ ಕವಿತೆಯೊಂದನ್ನು ಚಿರಕಲೆ ಎಂದು ಭಾಷಾಂತರ ಮಾಡ್ತಾರೆ. ಕಲಾಸುಂದರಲ್ಲಿ ಬರ್ತಕ್ಕಂಥ ಮತ್ತೊಂದು ಕವಿತೆ ಫ್ರೆಂಚ್ ಕವಿಯ ಗಠೈರ್ನ ಕವಿತೆಯನ್ನು ಒಂದನ್ನು ಚಿರಕಲೆ ಅಂತಂದು ಭಾಷಾಂತರ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ನವಿಲು ಕವಿ ಸಂಕಲನದಲ್ಲಿ 1934 ಪ್ರಕಟ ಆಗುತ್ತಿತ್ತು. ಶೆಲ್ಲಿಯ ಡೆತ್ ಆಫ್ ದ ಲಿವಲೈರ್ ಸಾವಿನ ಸಮತೆ ಎಂದು ಅನುವಾದ ಮಾಡ್ತಾರೆ. ಶೆಲ್ಲಿಯ ಡೆತ್ ಆಫ್ ದ ಲಿವಲೈರ್ ಕವಿತೆಯನ್ನ ಸಾವಿನ ಸಮತೆ ಅಂತಂದು ಅನುವಾದ ಮಾಡ್ತಾರೆ. ನೆಕ್ಸ್ಟ್ ಅಗ್ನಿಹಂಸ ಕವನ ಸಂಕಲನದಲ್ಲಿ 1946 ಪ್ರಕಟ ಆಗುತ್ತಿದ್ದು. ಫ್ರಾನ್ಸಿಸ್ ಥಾಮ್ಸನ್ ಕವಿಯ ದ ಹುಂಡ್ ಆಫ್ ಹೆವೆನ್ ಅಂತಕ್ಕಂಥದನ್ನ ದೇವಕೇತು ಎಂದು ಅನುವಾದ ಮಾಡ್ತಾರೆ. ಯಾರು? ಕುವೆಂಪು ಅವರು. ಫ್ರಾನ್ಸಿಸ್ ಥಾಮ್ಸನ್ ಕವಿಯ ದ ಹುಂಡ್ ಆಫ್ ಹೆವೆನ್ ಅಂತಕ್ಕಂಥದನ್ನ ದೇವಕೇತು ಎಂದು ಅನುವಾದ ಮಾಡ್ತಾರೆ. ಅದಾದ ನಂತರ ಏಪ್ರಿಲ್ ಎಂಬ ಆಂಗ್ಲ ಕವನವನ್ನು ಚೈತ್ರ ವೈಶಾಖ ಎಂದು ಅನುವಾದ ಮಾಡಿದರಾಗಪ್ಪ ಅಂದ್ರೆ ಏಪ್ರಿಲ್ ಎಂಬ ಆಂಗ್ಲ ಕವನವನ್ನು ಚೈತ್ರ ವೈಶಾಖ ಒಂದು ಅನುವಾದ ಮಾಡ್ತಾರೆ. ಅದು ಕುವೆಂಪು ಅನುವಾದ ಮಾಡ್ತಾರೆ. ನಂತರ ಇವ್ರನ್ನ 2 ನಾಟಕಗಳನ್ನ ಶೇಕ್ಸ್ಪಿಯರ್ನ 2 ನಾಟಕಗಳನ್ನ ಅನುವಾದ ಮಾಡ್ತಾರೆ, ಅಂದ್ರೆ ರೂಪಾಂತರ ಮಾಡ್ತಾರೆ ಇವರು. ಒಂದು ಬಿರುಗಾಳಿ ಟೆಂಪೆಸ್ಟ್ ಅಂತಂದು, ನಂತರ ರಕ್ತಾಕ್ಷಿ ಅಂತಕ್ಕಂಥದ್ದನ್ನ ಹ್ಯಾಮ್ಲೆಟ್ ಅಂತಕ್ಕಂಥದ್ದು ರೂಪಾಂತರ ಮಾಡ್ತಾರೆ. ಇವು ಅನುವಾದ ಅಲ್ಲ, ಇದು ರೂಪಾಂತರ. ನೆನಪದಲ್ಲಿ ಬಿರುಗಾಳಿ ಅಂತಕ್ಕಂಥ 1930ರಲ್ಲಿ ಪ್ರಕಟ ಆಗುತ್ತೆ.
ನಂತರ ಜನಪ್ರಿಯ ವಾಲ್ಮೀಕಿ ರಾಮಾಯಣ 1950ರಲ್ಲಿ, ಗುರುವಿನೊಳಗೆ ಗುರುವಿನೊಡನೆ ದೇವರಡೆಗೆ ಅಂತಕ್ಕಂಥ 1964ರಲ್ಲಿ, ಮೂಲ ಸ್ವಾಮಿ ಶಿವಾನಂದ ಕೃತಿ ಇದು. ಶಿವಾನಂದರ ಪರಮಹಂಸರೊಂದಿಗೆ ನಡೆಸಿದ ಮಾತುಕತೆಯನ್ನು ಹೊಂದಿದ ಕೃತಿ ಕುವೆಂಪುರವರು ಈ ಗುರುವಿನೊಡನೆ ದೇವರಡೆಗೆ ಅಂತಕ್ಕಂಥದ್ದು ಅನುವಾದ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಜವರೇಗೌಡ ಅವರಿಗೆ ಬರೋದಾದ್ರೆ, ಜವರೇಗೌಡ ಅವರು, ಇವರು ಅಮ್ಮು ಬಿಮ್ಮು, ನೆನಪು ಕಹಿಯಲ್ಲ, ಅನಕರಿನ, ಯುದ್ಧ ಮತ್ತು ಶಾಂತಿ, ಪುನರುತ್ಥಾನ, ನಮ್ಮ ಸಂಸ್ಕೃತಿ ಎಂಬ ಕೃತಿಗಳನ್ನ ಅನುವಾದ ಮಾಡ್ತಾರೆ. ಇದು ಅಮ್ಮು ಬಿಮ್ಮು ಮೂಲ ಬಂದ್ಬಿಟ್ಟು ಜೇನ್ ಆಸ್ಟಿನ್ ರವರ ಪ್ರೈಡ್ ಅಂಡ್ ಪ್ರೆಜ್ಯೂಸ್ ಅಂತಕ್ಕಂಥದ್ದು ಒಂದು ಇಂಗ್ಲಿಷ್ ಕೃತಿ. ಇದನ್ನ ಅಮ್ಮು ಬಿಮ್ಮು ಅಂತಕ್ಕಂಥ ಕೃತಿನ 1961ರಲ್ಲಿ ಪ್ರಕಟ ಮಾಡ್ತಾರೆ, ಅನುವಾದ ಮಾಡ್ತಾರೆ. ತದನಂತರ ನೆನಪು ಕಹಿಯಲ್ಲ ಅಂತಕ್ಕಂಥ ಕೃತಿನ 1949ರಲ್ಲಿ ಕೃಷ್ಣ ಅತಿಥ್ ಸಿಂಗ್ ಅವರ ವಿತ್ ನೋಟ್ ರಿಗಾರ್ಡ್ಸ್ ಅಂತಕ್ಕಂಥ ರಿಗ್ರೆಟ್ ಅಂತಕ್ಕಂಥ ಕೃತಿನ ನೆನಪು ಕಹಿಯಲ್ಲ ಅಂತಕ್ಕಂಥದ್ದನ್ನ 1949ರಲ್ಲಿ ಅನುವಾದ ಮಾಡ್ತಾರೆ. ಲಿಯೋ ಟಾಲ್ಸ್ಟಾಯ್ ಅವರ ಕಾದಂಬರಿ ಇದು ಅನಕರೇನ ಅಂತಕ್ಕಂಥದ್ದು 1991ರಲ್ಲಿ ಅನುವಾದ ಮಾಡ್ತಾರೆ. ಅದಾದ ನಂತರ ಯುದ್ಧ ಮತ್ತು ಶಾಂತಿ 1949, ಲಿಯೋಲಾಯ್ ಟಾಲ್ಸ್ಟಾಯ್ ಅವರ ಕಾದಂಬರಿ ಇದು ವಾರ್ ಅಂಡ್ ಪೀಸ್ ಅಂತಂದು ಈ ಕಾದಂಬರಿನ ಇಬ್ಬರು ಅನುವಾದ ಮಾಡ್ತಾರೆ. ಇದನ್ನ ಒಂದು O.L. ನಾಗಭೂಷಣ ಸ್ವಾಮಿ, ಅದಾದ ನಂತರ ಜವರೇಗೌಡ ಅವರು 1949ರಲ್ಲಿ. ನೆಕ್ಸ್ಟ್ ಟಾಲ್ಸ್ಟಾಯ್ ಅವರ ಡಿಸ್ಟ್ರಕ್ಷನ್ ಕೃತಿನ ಪುನರುತ್ಥಾನ ಅಂತಕ್ಕಂಥದ್ದು 1965ರಲ್ಲಿ ಅನುವಾದ ಮಾಡ್ತಾರೆ ಇವರು. ನೆಕ್ಸ್ಟ್ ನಮ್ಮ ಸಂಸ್ಕೃತಿ ಅನ್ನೋ ಕೃತಿನ ರಾಜಗೋಪಾಲಾಚಾರ್ಯ ಅವರು ಮಾಡಿದ 3 ಭಾಷಣಗಳನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸ್ತಾರೆ. ಯಾರು? ಜವರೇಗೌಡ ಅವರು. ಜವರೇಗೌಡ ಅವರು ನಮ್ಮ ಸಂಸ್ಕೃತಿ ಕೃತಿನ ರಾಜಗೋಪಾಲಾಚಾರ್ಯ ಮಾಡಿದಂತಹ 3 ಭಾಷಣಗಳನ್ನ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸ್ತಾರೆ. ನಂತರ PC ರಾಮಚಂದ್ರ ಶರ್ಮಾ ಅವರು, ಇವರು ಶತಮಾನ 101 ಇಂಗ್ಲಿಷ್ ಕವಿತೆಗಳನ್ನ 1982ರಲ್ಲಿ ಇಂಗ್ಲಿಷ್ನಿಂದ ಅನುವಾದ ಮಾಡ್ತಾರೆ, ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಇದು 39 ಕವಿಗಳ 100 ಕವನಗಳನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಸಜನ್ ಕೇಳಿಸಿದೆಯಾ? ಕೇಳಿಸಿದೆ ನವೀನ್. ಕಂಟಿನ್ಯೂ ಮಾಡ್ತೀನಿ. ಮಾತಾಡಿ. ಓಕೆ. ನೆಕ್ಸ್ಟ್ ದೇವರ ಸ್ವಗತ ಅಂತಕ್ಕಂಥದ್ದನ್ನ ಒರಿಯಾ ಮೂಲದ ಕಾಣೆಯಾದ ಟೋಸಿಯ ರಹಸ್ಯ ಮತ್ತಿತರ ಕಥೆಗಳ ಎಂಬ ಸಂಕಲನದಿಂದ ಅನುವಾದ ಮಾಡ್ತಾರೆ. ಅನುವಾದ ಮಾಡಿದ್ರೆ MS ಪ್ರಭು ಅವರು. ಇದನ್ನ ಇಂಗ್ಲಿಷ್ನಿಂದ ಕನ್ನಡಕ್ಕೆ ರಾಮಚಂದ್ರ ಶರ್ಮಾ ಅವರು ಅನುವಾದ ಮಾಡ್ತಾರೆ. ಅದಾದ ನಂತರ ಚಿಕ್ಕವೀರ ರಾಜೇಂದ್ರ ಕಾದಂಬರಿನ ಅನುವಾದ ಮಾಡ್ತಾರೆ ಇಂಗ್ಲಿಷ್ಗೆ. ಚಿತ್ತಾಲದ ಕಥೆಗಳನ್ನ. ಈಗ ಮುಖ್ಯವಾಗಿ ಇನ್ನೊಂದೇನಪ್ಪಾ ಅಂದ್ರೆ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕೃತಿಯನ್ನ ದ ಹೌಸ್ ಆಫ್ ಕಾನೂರ್ ಅಂತಂದು ಇಂಗ್ಲಿಷ್ಗೆ ಭಾಷಾಂತರ ಮಾಡಿದಾರಪ್ಪ ಅಂದ್ರೆ ಅದು BC ರಾಮಚಂದ್ರ ಶರ್ಮಾ ಅವರು. ಚಿಕ್ಕವೀರ ಕಾದಂಬರಿನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದಾರೆ ಯಾರಪ್ಪ ಅಂದ್ರೆ ಅದು BC ರಾಮಚಂದ್ರ ಶರ್ಮಾ. ಅದಾದ ನಂತರ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕೃತಿನ ಏನ್ ಮಾಡ್ತಾರೆ ಅವರು ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾರೆ. ಯಾವ ಹೆಸರಿಂದ ಅಂದ್ರೆ ದಿ ಹೌಸ್ ಆಫ್ ಕಾನೂರು ಅಂತಕ್ಕಂಥದ್ದು ಇವರ ಅನುವಾದ ಮಾಡ್ತಕ್ಕಂಥ ಒಂದು ಕೃತಿ. ಅಂದ್ರೆ ಇದು ಅದು ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕೃತಿನ ಹೌಸ್ ಆಫ್ ಕಾನೂರು ಅಂತಕ್ಕಂಥದ್ದನ್ನ ಅನುವಾದ ಮಾಡ್ತಾರೆ. ಈ ಕಾನೂರು ಹೆಗ್ಗಡತಿಯಲ್ಲಿ ಒಂದು ಪ್ರಶ್ನೆ ಆಗಿತ್ತಾಗಲಿ, ಬಾಡುಗೊಳ್ಳ ಸೋಮ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಬರುತ್ತೆ, ಒಂದು ಪಾತ್ರ ಬರುತ್ತೆ. ಬಾಡುಗೊಳ್ಳ ಸೋಮ ಅಂತಕ್ಕಂಥ ಕ್ಯಾರೆಕ್ಟರ್ ಬರೋದಾಗಪ್ಪ ಅಂದ್ರೆ ಕಾನೂರು ಹೆಗ್ಗಡತಿ. ಹೂವಯ್ಯ ಇವನು ಬುದ್ಧನನ್ನ ಅನುಸರಿಸ್ತಾ ಹೋಗ್ತಾನೆ, ಸರಿನಾ? ಬುದ್ಧನನ್ನ ಅನುಸರಿಸಿದ ಯಾರಪ್ಪ ಅಂದ್ರೆ ಅದು ಹೂವಯ್ಯ ಅಂತಕ್ಕಂಥ ಬಾಡುಗೊಳ್ಳ ಸೋಮ ಅಂತಕ್ಕಂಥದ್ದು ಪಾತ್ರ ಬರುತ್ತೆ. ಮೊದಲ ಕಾದಂಬರಿ ಯಾವ್ದಪ್ಪ ಅಂದ್ರೆ ಅದು ಕಾನೂರು ಹೆಗ್ಗಡತಿ. 2 ಕಾದಂಬರಿ ಬರುತ್ತೆ, ಒಂದು ಮಲೆಗಳಲ್ಲಿ ಮದುಮಗಳು, ಅದಾದ ನಂತರ ಕಾನೂರು ಹೆಗ್ಗಡತಿ. ಅಂದ್ರೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಇಂಗ್ಲಿಷ್ಗೆ ಮದುಮಗಳು ಕಾದಂಬರಿನೂ ಅನುವಾದ ಆಗಿದೆ. ವನಮಾಲಾ ವಿಶ್ವನಾಥ್ ಅವರು ಮದುಮಗಳು ಕಾದಂಬರಿನ ಅನುವಾದ ಮಾಡ್ತಾರೆ. ದಿ ಬ್ರೈಡ್ ಇನ್ ದ ಹಿಲ್ಸ್ ಅಂತಕ್ಕಂಥ ಒಂದು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತಾರೆ. ದಿ ಬ್ರೈಡ್ ಇನ್ ದ ಹಿಲ್ಸ್, ಮಲೆಗಳಲ್ಲಿ ಮದುಮಗಳು ಕಾದಂಬರಿನ ಇಂಗ್ಲಿಷ್ಗೆ ಅನುವಾದ ಮಾಡಿದವರು ಯಾರಪ್ಪ ಅಂದ್ರೆ ಅದು ವನಮಾಲಾ ವಿಶ್ವನಾಥ ಅವರು. ದಿ ಬ್ರೈಡ್ ಇನ್ ದ ಹಿಲ್ಸ್ ಅಂತಕ್ಕಂಥ ಹೆಸರಿನಿಂದ ಅನುವಾದ ಮಾಡ್ತಾರೆ. ನಂತರ A.K. ರಾಮಾನುಜನ್ ಅವರು ಒಟ್ಟು A.K. ರಾಮಾನುಜನ್ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಶೌರಿ ಅವರ ಒಂದು
ಕಾದಂಬರಿನ ಹಳದಿ ಮೀನು ಅಂತಕ್ಕಂಥದ್ದನ್ನ ಅನುವಾದ ಮಾಡ್ತಾರೆ. ಹಳದಿ ಮೀನು, ಕೆಂಪು ಮೀನು, ಚೆಮ್ಮೀನು, ಬೆಳ್ಳಿ ಮೀನು, ಇವಿಷ್ಟು ನಿಮ್ಗೆ ಜ್ಞಾಪಕ ಇರಬೇಕು. ಹಳದಿ ಮೀನು ಮಾಡೋದು ಎ.ಕೆ. ರಾಮಾನುಜನ್, ಬೆಳ್ಳಿ ಮೀನು ಮಾಡೋದು ಚಂದ್ರಶೇಖರ ಕಂಬಾರ, ಚೆಮ್ಮೀನ್ ತಕಳಿ ಶಿವಶಂಕರ ಪಿಳ್ಳೆ, ಕೆಂಪು ಮೀನು ಬಂದ್ಬಿಟ್ಟು ನಾ ಕಸ್ತೂರಿ. ಮತ್ತೊಂದ್ಸರಿ ಹೇಳ್ತೀನಿ, ಹಳದಿ ಮೀನು ಎ.ಕೆ. ರಾಮಾನುಜನ್, ಬೆಳ್ಳಿ ಮೀನು ಚಂದ್ರಶೇಖರ ಕಂಬಾರ, ಅದಾದ ನಂತರ ಚೆಮ್ಮೀನ್ ತಕಳಿ ಶಿವಶಂಕರ ಪಿಳ್ಳೆ, ಕೆಂಪು ಮೀನು ನಾ ಕಸ್ತೂರಿ. ಇಷ್ಟು ಮಾಹಿತಿ ಬಳಿ ಇರ್ಲಿ, ಹೊಂದಿಸಿ ಬರೆಯೋಕೆ ಕೇಳೋ ಚಾನ್ಸಸ್ ಇರುತ್ತೆ. ನಂತರ ಸ್ಪೀಕಿಂಗ್ ಆಫ್ ಶಿವ ಇವರು ಅನುವಾದ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ದ ಇಂಟೀರಿಯರ್ ಲ್ಯಾಂಡ್ಸ್ಕೇಪ್ ಅಂತಂದು ಪ್ರಾಚೀನ ತಮಿಳು ಕೃತಿಗಳ ಅನುವಾದ, ಇದು 1967ರಲ್ಲಿ. ನೆಕ್ಸ್ಟ್ ಸ್ಪೀಕಿಂಗ್ ಆಫ್ ಶಿವ 1973ರಲ್ಲಿ. ವಚನಕಾರರ ವಚನಗಳ ಭಾಷಾಂತರ ಇದು, ಅದು ಸ್ಪೀಕಿಂಗ್ ಆಫ್ ಶಿವ. ಅದಾದ ನಂತರ ಪೊಯಮ್ ಆಫ್ ಲವ್ ಅಂಡ್ ವಾರ್ ಅಂತಕ್ಕಂಥದ್ದನ್ನ 1985ರಲ್ಲಿ ಜನಪದ ಪ್ರಣಯ ಗೀತೆಗಳ ಅನುವಾದ ಇದು, ಅದು ಪೊಯಮ್ಸ್ ಆಫ್ ಲವ್ ಅಂಡ್ ವಾರ್ 1985ರಲ್ಲಿ ತಮಿಳಿನ ಜನಪದ ಪ್ರಣಯ ಗೀತೆಗಳ ಅನುವಾದ ಇದು. ಅದಾದ ನಂತರ ಫೋಕ್ ಟೈಲ್ಸ್ ಫ್ರಮ್ ಇಂಡಿಯಾ ಅಂತಕ್ಕಂಥ ಭಾರತೀಯ ಭಾಷೆಗಳ ಜನಪದ ಕಥೆಗಳ ಅನುವಾದ 1990ರಲ್ಲಿ ಅನುವಾದ ಮಾಡ್ತಾರೆ. ನೆಕ್ಸ್ಟ್ ಸಂಸ್ಕಾರ ಕಾದಂಬರಿ, ಇದು ಮುಖ್ಯವಾಗಿ ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ ಕಾದಂಬರಿಯನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದವರು ಯಾರಪ್ಪ ಅಂದ್ರೆ ಎ.ಕೆ. ರಾಮಾನುಜನ್ 1976ರಲ್ಲಿ. ನಿಮ್ಗೆ ಗೊತ್ತೇ ಇದೆ, ಅನಂತಮೂರ್ತಿ ಅವರ ಪ್ರಾಣೇಶಾಚಾರ್ಯ, ನಾರಾಯಣಪ್ಪ, ಚಂದ್ರಿ ಇವು ಮುಖ್ಯ ಪಾತ್ರಗಳು. ನಂತರ ಮಲೇರ ಪುಟ್ಟಿ ಅಂತಕ್ಕಂಥ ಒಂದು ಪಾತ್ರ ಬರುತ್ತೆ, ಇದು ಜ್ಞಾಪಕ ಇರಲಿ. ನಾರಾಯಣಪ್ಪನ ಪಾತ್ರ ಮಾಡಿರ್ತಕ್ಕ ಒಂದು ಸಿನಿಮಾ, ಇದು ಸಿನಿಮಾ ಆಗಿ ಮೂಡಿ ಬರುತ್ತೆ. ನಾರಾಯಣಪ್ಪನ ಪಾತ್ರ ಮಾಡಿದವರು ಲಂಕೇಶ್ ಅವರು, ಪಿ ಲಂಕೇಶ್ ಅವರು ನಾರಾಯಣಪ್ಪನ ಪಾತ್ರನ ಮಾಡ್ತಾರೆ. ಅದಾದ ನಂತರ ಇವರು ಫೋಕ್ ಟೈಲ್ಸ್ ಆಫ್ ಇಂಡಿಯಾ ಅಂತಕ್ಕಂಥ ಕುರಿತು ಭಾರತದ 22 ಭಾಷೆಗಳಿಂದ ಆಯ್ದ 102 ಜನಪದ ಕಥೆಗಳ ಸಂಕಲನವನ್ನು ಅನುವಾದ ಮಾಡ್ತಾರೆ. ಇಷ್ಟು ಇವರ ಅನುವಾದ, ಎ.ಕೆ. ರಾಮಾನುಜನ್ ಅವರ ಅನುವಾದ. ತದಾದ ನಂತರ ಬಿ.ವಿ. ಗಿರಿ ಅವರು. ಬಿ.ವಿ. ಗಿರಿ ಅವರು ಕಾಫ್ಕನ ರೂಪಾಂತರ ಕಾಫ್ಕನ ರೂಪಾಂತರ ಒಂದು ಪುಸ್ತಕನ ಅನುವಾದ ಮಾಡ್ತಾರೆ, ಕನ್ನಡ ಭಾಷಾಂತರಕಾರರು ಇವರು. ಇವರ ಮುಖ್ಯವಾದ ಕಾದಂಬರಿ ಯಾವ್ದಪ್ಪ ಅಂದ್ರೆ ಗತಿಸ್ಥಿತಿ ಅಂತಕ್ಕಂಥದ್ದು ಇವ್ರ ಕಾದಂಬರಿ. 1971ರಲ್ಲಿ ಇದು ಪ್ರಕಟ ಆಗುತ್ತೆ, 1971. ಇವರ ಮೂಲ ಹೆಸರು ಏನಪ್ಪಾ ಅಂದ್ರೆ ಮಹಾಬಲ ಗಿರಿ ಹೆಗಡೆ ಅಂತಕ್ಕಂಥದ್ದು. ಗಿರಿ ಹೆಗಡೆ ಅಂತಕ್ಕಂಥದ್ದು ಇವರ ಮೂಲ ಹೆಸರು. ಬಿ.ವಿ. ಗಿರಿ ಅವ್ರದ್ದು ಮಹಾಬಲ ಗಿರಿ ಹೆಗಡೆ ಅಂತಕ್ಕಂಥದ್ದು ಇವರ ಮೂಲ ಹೆಸರು. ನಂತರ ಕೆ.ವಿ. ಸುಬ್ಬಣ್ಣ ಅವರು. ಕೆ.ವಿ. ಸುಬ್ಬಣ್ಣ ಅವರು ಎಷ್ಟು ಕೃತಿಗಳನ್ನ ಅನುವಾದ ಮಾಡ್ತಾರಪ್ಪ ಅಂದ್ರೆ, ಮುಖ್ಯವಾಗಿ ಇವರು ಧನಂಜಯನ ದಶರೂಪಕ ಕೃತಿನ ಸಂಸ್ಕೃತದ ಗ್ರಂಥದ ಅನುವಾದ ಮಾಡ್ತಾರೆ 1958ರಲ್ಲಿ. ರಷ್ಯನ್ ರಂಗಚಿಂತಕರಾದಂತಹ ಸ್ಟ್ಯಾನ್ಲಿ ಸ್ಲಾವಸ್ಕಿಯ ಗ್ರಂಥನ ರಂಗದಲ್ಲಿ ಅಂತರಂಗ ಎಂದು ಅನುವಾದ ಮಾಡ್ತಾರೆ 1983ರಲ್ಲಿ. ಗಾರ್ಗಿಯ ಕಥೆಗಳನ್ನ ಅನುವಾದ ಮಾಡ್ತಾರೆ 1955ರಲ್ಲಿ. ನೆಕ್ಸ್ಟ್ ಈ ಪ್ರಶ್ನೆ ಆಗಿದಾಗೆ ರಾಜಕೀಯ ಮಧ್ಯೆ ಬಿಡುವು ಅಂತಕ್ಕಂಥ ಕೃತಿನ 1980ರಲ್ಲಿ ಅನುವಾದ ಮಾಡ್ತಾರೆ. ಇದು ಏನಕ್ಕೆ ಸಂಬಂಧಪಟ್ಟಿದೆ? ರೋಹಿಯಾ ಅವರ ಕೃತಿ ರಾಜಕೀಯ ಮಧ್ಯೆ ಬಿಡುವು ಎಂಬ ಕೃತಿನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಯಾರು? ಕೆ.ವಿ. ಸುಬ್ಬಣ್ಣ ಅವರು. ಇದು NET ಪ್ರಶ್ನೆ ಆಗಿದೆ 1980ರಲ್ಲಿ. ಅದಾದ ನಂತರ ಮಾರ್ಕ್ಸ್ ಮತ್ತು ಗಾಂಧಿ, ಸಮಾಜವಾದಿ ಚಿಂತಕ ಮಾರ್ಕ್ಸ್ ಮತ್ತು ಗಾಂಧಿ ಅಂತಕ್ಕಂಥದನ್ನ 1980ರಲ್ಲಿ ಅನುವಾದ ಮಾಡ್ತಾರೆ. ಜೈನ್ ಪಂಥದ ವಿಚಾರಧಾರೆಗಳನ್ನ ಅನುವಾದ ಮಾಡ್ತಾರೆ. ನೆಕ್ಸ್ಟ್ ಬ್ರೆಕ್ ನಾಟಕಗಳ ಅನುವಾದ ಮಾಡ್ತಾರೆ. ಬ್ರೆಕ್ ನಾಟಕಗಳ ಅನುವಾದ ಮಾಡಿದವರು ಯಾರಪ್ಪ ಅಂದ್ರೆ ಅದು ಕೆ.ವಿ. ಸುಬ್ಬಣ್ಣ ಅವರು. ನೆಕ್ಸ್ಟ್ ಕಾಳಿದಾಸ ನಾಟಕದ ಆಧರಿಸಿ ಲೋಕಶಾಂತಲ ಅಂತ ಕೃತಿನ 1988ರಲ್ಲಿ ಹಾಗೂ ಸೂಳೆ ಸನ್ಯಾಸಿ ಎಂಬ ಕೃತಿನ 1977ರಲ್ಲಿ ಅನುವಾದ ಮಾಡ್ತಾರೆ. ಕಾಳಿದಾಸ ನಾಟಕ ಆಧರಿಸಿ ಲೋಕಶಾಂತಲ ಅಂತಕ್ಕಂಥದನ್ನ 1988ರಲ್ಲಿ ಅನುವಾದ ಮಾಡಿದ್ರೆ, ಸೂಳೆ ಸನ್ಯಾಸಿ ಎಂಬ ಕೃತಿನ 1977ರಲ್ಲಿ ಅನುವಾದ ಮಾಡ್ತಾರೆ ಯಾರು? ಕೆ.ವಿ. ಸುಬ್ಬಣ್ಣ ಅವರು. ನಂತರ ನೆಕ್ಸ್ಟ್ ಪಿ ಲಂಕೇಶ್ ಬರ್ತಾ ಹೋಗೋಣ, నేను ಮುಗಿಸ್ಬಿಡ್ತೀನಿ. ಪಿ ಲಂಕೇಶ್ ಅವರು, ಇವರು ಫ್ರೆಂಚ್ ಭಾಷೆಯ
ಲೋ ಫ್ಲೋರ್ ಟು ಮಾಲ್ ಅಂತ ಕೃತಿನ ಪಾಪದ ಹೂಗಳು ಎಂಬ ಹೆಸರಿನಲ್ಲಿ ಅನುವಾದ ಮಾಡ್ತಾರೆ. ಯಾರು? ಪಿ ಲಂಕೇಶ್ ಅವರು. ಇದಲ್ಲದೆ ದೊರೆ ಇಡಿಪಸ್ ಮತ್ತು ಅಂತಿಗೊನೆ ನಾಟಕನ ಸಾಫೋಕ್ಲಸ್ ಕವಿಯ ದೊರೆ ಇಡಿಪಸ್ ನಾಟಕನ ಅನುವಾದ ಮಾಡ್ತಾರೆ. ಪಾಪದ ಓದುಗಳು ಫ್ರೆಂಚ್ ಕವಿಯ ಚಾರ್ಲ್ಸ್ ಬೌದಿಲಿಯರ್ನ ಕೃತಿನ ಅನುವಾದ ಮಾಡ್ತಾರೆ. ಅದಾದ ನಂತರ ದೊರೆ ಇಡಿಪಸ್ ಮತ್ತು ಅಂತಿಗೊನೆ ಸಾಫೋಕ್ಲಸ್ನ ಇಡಿಪಸ್ ನಾಟಕದ ರೂಪಾಂತರ ಇವ್ರು ಮಾಡ್ತಕ್ಕಂಥ ಅನುವಾದಗಳು. ಅವರು ಪಿ ಲಂಕೇಶ್ ಅವರು ಮಾಡ್ತಕ್ಕಂಥ ಅನುವಾದಗಳು. ಅದಾದ ನಂತರ KP ಪೂರ್ಣಚಂದ್ರ ತೇಜಸ್ವಿ ಅವರು. ಇವರು ಮುಖ್ಯವಾಗಿ KP ಪೂರ್ಣಚಂದ್ರ ತೇಜಸ್ವಿ ಎರಡು ಕಾದಂಬರಿಗಳು, ಮುಖ್ಯ ಕಾದಂಬರಿಗಳು ಇವರು. ಒಂದು ಕರ್ವಾಲೋ, ಇನ್ನೊಂದು ಚಿದಂಬರ ರಹಸ್ಯ. ಈ ಕರ್ವಾಲೋ ಅಂತಕ್ಕಂಥ 1980 ಪ್ರಕಟ ಆಗುತ್ತೆ. ಇದು ಎಷ್ಟು ಭಾಷೆಗೆ ಅನುವಾದ ಆಗುತ್ತಪ್ಪ ಅಂದ್ರೆ ಇಂಗ್ಲಿಷ್, ಜಪಾನ್, ಮಲಯಾಳ, ಮರಾಠಿ, ತಮಿಳು, ಜರ್ಮನ್ ಭಾಷೆಗಳಿಗೆ ಅನುವಾದ ಆಗುತ್ತೆ. ಅದು ಕರ್ವಾಲೋ ಅವರ ಹೆಚ್ಚು ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಕಾದಂಬರಿ ಯಾವ್ದಪ್ಪ ಅಂದ್ರೆ ಇವರಿಗೆ ಇದು ಕರ್ವಾಲೋ ಅಂತಕ್ಕಂಥದ್ದು. ಚಿದಂಬರ ರಹಸ್ಯ ಬಂದ್ಬಿಟ್ಟು 1985ರಲ್ಲಿ ಪ್ರಕಟ ಆಗುತ್ತೆ. ಇದು ಮರಾಠಿ, ತಮಿಳು, ಪಂಜಾಬಿ, ತೆಲುಗು ಭಾಷೆಗಳಿಗೆ ಅನುವಾದ ಆಗುತ್ತೆ. ನಂತರ ಇವರು ಅನುವಾದ ಮಾಡಿದ ಕೃತಿಗಳಾವಪ್ಪ ಅಂದ್ರೆ ಕಾಡಿನ ಕಥೆಗಳು ಭಾಗ 2, ಬೆಳಂದೂರಿನ ನರಭಕ್ಷಕ, ಕಾಡಿನ ಕಥೆಗಳು ಭಾಗ 1, ಪೆದ್ದ ಚೆರುವಿನ ರಾಕ್ಷಸ, ಕಾಡಿನ ಕಥೆಗಳು ಭಾಗ 2, ಜಾಲಹಳ್ಳಿಯ ಕುರ್ಕ, ಕಾಡಿನ ಕಥೆಗಳು ಭಾಗ 3. ಈ 3 ಕೃತಿಗಳು ಕೆನೆತ್ ಆಂಡರ್ಸನ್ ಅವರ ಅನುಭವಗಳ ಸಂಗ್ರಹ ರೂಪಾಂತರ ಆಗಿದೆ. ಈ 3 ಕೃತಿಗಳಾವು ಬೆಳಂದೂರು ನರಭಕ್ಷಕ, ಪೆದ್ದು ಚೆರುವಿನ ರಾಕ್ಷಸ, ಜಾಲಹಳ್ಳಿಯ ಕುರ್ಕ. ಈ 3 ಕೃತಿಗಳು ಕೆನೆತ್ ಆಂಡರ್ಸನ್ ಅವರ ಅನುಭವಗಳ ಕಥೆಗಳ ಸಂಗ್ರಹ ರೂಪಾಂತರ ಆಗಿದೆ ಇದು. ಅದಾದ ನಂತರ ಮುನಿಶ್ಯಾಮ ಮತ್ತು ಮಾಗಡಿ ಚಿರತೆ, ರುದ್ರಪ್ರಯಾಗ ನರಭಕ್ಷಕ, ಜಿಮ್ ಕಾರ್ಬೆಟ್ ಅವರ ಮ್ಯಾನ್ ಈಟಿಂಗ್ ಲೆಪರ್ಡ್ ಆಫ್ ರುದ್ರಪ್ರಯಾಗ ಕೃತಿ ಅನುವಾದ. ರುದ್ರಪ್ರಯಾಗ ನರಭಕ್ಷಕ ಅಂತಕ್ಕಂಥದ್ದು ಜಿಮ್ ಕಾರ್ಬೆಟ್ ಅವರ ಮ್ಯಾನ್ ಈಟಿಂಗ್ ಲೆಪರ್ಡ್ ಆಫ್ ರುದ್ರಪ್ರಯಾಗ ಕೃತಿಯ ಅನುವಾದ. ನೆಕ್ಸ್ಟ್ ಪ್ಯಾಪಿಲೈನ್ 1, ಪ್ಯಾಪಿಲೈನ್ 2 ಅವರು ಅನುವಾದ ಮಾಡ್ತಾರೆ. ಹೆನ್ರಿ ಶಾರಿಯಾ ಅವರ ಪ್ಯಾಪಿಲೈನ್ ಕೃತಿಯ ಅನುವಾದ ಇದು. ಪ್ಯಾಪಿಲೈನ್ 1 ಮತ್ತು ಪ್ಯಾಪಿಲೈನ್ 2 ಹೆನ್ರಿ ಶಾರಿಯಾ ಅವರ ಪ್ಯಾಪಿಲೈನ್ ಕೃತಿಯ ಅನುವಾದ. ಇಷ್ಟು ಪಿ ಲಂಕೇಶ್ ಅವ್ರ ಬಗ್ಗೆ. ಅದಾದ ನಂತರ ತೇಜಸ್ವಿ ಅವ್ರ ಬಗ್ಗೆ. ನಂತರ HS ಶ್ರೀಮತಿ ಅವರು ರುಡಾಲಿ ಎಂಬ ಬಂಗಾಳಿ ಕಾದಂಬರಿ ಅನುವಾದ ಮಾಡ್ತಾರೆ. ಇದು ಮಹಾಶ್ವೇತ ದೇವಿಯವರ ಕಾದಂಬರಿ ರುಡಾಲಿ ಅಂತಕ್ಕಂಥದ್ದು. ಶ್ರೀವಾದಿ ಭಾಷಾಶಾಸ್ತ್ರ ಮೀಮಾಂಸೆ 2009ರಲ್ಲಿ ಅನುವಾದ ಮಾಡ್ತಾರೆ. ದಿ ಸೆಕೆಂಡ್ ಸೆಕ್ಸ್ ಅಂತ ಕೃತಿನ ಅನುವಾದ ಮಾಡ್ತಾರೆ ಸಿಮಂದಿಬ ಅವರ. ಬೆಲ್ಲುಕ್ಸಳ ಕಾದಂಬರಿನ ಅಂದ್ರೆ ಬೆಲ್ಲುಕ್ಸಳ ಒಂದು ಕೃತಿನ ಎಲ್ಲರಿಗಾಗಿ ಶ್ರೀವಾದ ಅಂತಕ್ಕಂಥದ್ದು ಅನುವಾದ ಮಾಡ್ತಾರೆ. ಆಧುನಿಕ ಭಾರತದಲ್ಲಿ ಮಹಿಳೆ, ಬೆಲ್ಲುಕ್ಸಳ ಅವರ ಫೆಮಿನಿಸಮ್ ಈಸ್ ಫಾರ್ ಎವ್ರಿಬಡಿ ಅಂತ ಕೃತಿನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅದಾದ ನಂತರ ಎಲ್ಲರಿಗಾಗಿ ಶ್ರೀವಾದ ಮತ್ತು ಜಿಮ್ ಮಾಡ್ನಾ ನೋಬಿ ಅವರ ವಿ ಶುಡ್ ಆಲ್ ಬಿ ಫೆಮಿನಿಸ್ಟ್ ಎಂಬ ಕೃತಿನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಇಷ್ಟು HS ಶ್ರೀಮತಿ ಅವ್ರ ಬಗ್ಗೆ. ನೆಕ್ಸ್ಟ್ DD ಕೋಸಂಬಿ. ಇವರು HS ಶ್ರೀಮತಿ ಅವರು DD ಕೋಸಂಬಿ ಅವರ ಪ್ರಾಚೀನ ಭಾರತದ ಚರಿತ್ರೆಯ ಚಿಂತನೆಗಳು ಎಂಬ ಕೃತಿನ ತೆಲುಗು ಮೂಲದಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಯಾರು? HS ಶ್ರೀಮತಿ ಅವರು. ಇಷ್ಟು ಕೃತಿಗಳನ್ನ HS ಶ್ರೀಮತಿ ಅವರು ಅನುವಾದ ಮಾಡ್ತಾರೆ. ನಂತರ ಬಂದ್ಬಿಟ್ಟು HS ಶಿವಪ್ರಕಾಶ್ ಅವರು. ಇದು ಇಂಪಾರ್ಟೆಂಟ್. HS ಶಿವಪ್ರಕಾಶ್ ಅವರು ಏನ್ ಮಾಡ್ತಾರೆ, ಜಗತ್ತಿನ ಬೇರೆ ಬೇರೆ ಭಾಷೆಯ ಕವಿತೆಗಳನ್ನು ಇವರು ಮರುರೂಪಗಳು ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಜಗತ್ತಿನ ಬೇರೆ ಬೇರೆ ಭಾಷೆಯ ಕವಿತೆಗಳನ್ನ ಮರುರೂಪಗಳು ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ನಂತರ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕವನ್ನ ಮಾರನಾಯಕನ ದುಷ್ಟಾಂತ ಎಂಬ ಹೆಸರಿಂದ ಅನುವಾದ ಮಾಡ್ತಾರೆ. ಇದು ಪ್ರಶ್ನೆ ಆಗಿದೆ. ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದ ಅನುವಾದ. ಕೊನೆಯಲ್ಲಿ ಕೊನೆಯ ಸ್ಲೈಡ್ ಅಲ್ಲಿ ಯಾವ್ಯಾವ ಕ್ವಶನ್ಗಳು ಎಲ್ಲೆಲ್ಲಿ ತೆಗೆದ್ರು, ಯಾರ್ಯಾರು ತೆಗೆದ್ರು, ಕಾಲಾನುಕ್ರಮ ಎಲ್ಲಾನು ಇದೆ. ಕೊನೆಯವರೆಗೂ ಇದ್ದವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ ನೋಡಿ. ಅದಾದ ನಂತರ ಯಾವ್ಯಾವ ಕೃತಿಯಲ್ಲಿ ಯಾವ್ಯಾವ ಪಾತ್ರ ಬರುತ್ತೆ ಅಂದ್ರೆ ಈ ಎಷ್ಟು ಕೃತಿ, ಗೀತಾಂಜಲಿ ಆಗಿರ್ಬೋದು, ರಕ್ತಾಕ್ಷಿ ಆಗಿರ್ಬೋದು, ಅದಾದ ನಂತರ ನಾನು ಅವಳಲ್ಲ ಅವನು, ಚೆಮ್ಮೀನು, ಇಷ್ಟು ಕೃತಿಗಳು ಏನೇನಿಲ್ಲ. ಕೊನೆಯಲ್ಲಿ ಕೃತಿಗಳ ಬಗ್ಗೆ ಅನುವಾದದ ಕೃತಿಗಳಿದಾವಲ್ಲ, ಆ ಕೃತಿಗಳಲ್ಲಿ ಯಾವ್ಯಾವ ಪಾತ್ರಗಳು ಬರ್ತವೆ, ಅದೆಷ್ಟ ಪ್ರಕಟ ಆಯ್ತು, ಮೂಲ ಕೃತಿಕಾರ ಯಾರು, ಎಲ್ಲಾನು ಮಾಹಿತಿ ಇದೆ. ಕೊನೆ ಇದ್ದವ್ರಿಗೆ ಅದು ಮಾಹಿತಿ ಸಿಗುತ್ತೆ. ಅದಾದ ನಂತರ ಓಲೆ ಹೋಯಿಂಕರ್ನ ರೋಡು ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ರೋಡು ಎಂಬ ಒಂದು ಕೃತಿನ ಇವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಇಷ್ಟು HS ಅದು ಬಿಟ್ಟು ದಿ ವಿಜಿಲ್ ಆಫ್ ರುದ್ರ, ದಿ ಕೀಪ್ ವಿಜಿಲ್ ಆಫ್ ರುದ್ರ ಕನ್ನಡ ವಚನಗಳನ್ನ ಅನುವಾದ ಮಾಡ್ತಾರೆ. ಈ ಪ್ರಶ್ನೆ ಆಗಿದೆ.
ಕೀಪ್ ಇಜಿಲ ವೃದ್ಧ ಕೃತಿ ಯಾರ್ದು ಅಂದ್ರೆ ಕನ್ನಡಕ್ಕೆ ವಚನ ಅಂದ್ರೆ ವಚನಗಳನ್ನು ಅನುವಾದ ಮಾಡೋ ಕೃತಿಗಳು. ಒಂದು ಎ.ಕೆ. ರಾಮಾನುಜನ್ ಅವರ ದಿ ಸ್ಪೀಕಿಂಗ್ ಆಫ್ ಶಿವ. ಅದಾದ ನಂತರ ಅದು ದಿ ವಿಜಿಲ್ ಆಫ್ ವೃದ್ಧ ಅಂತಕ್ಕಂಥದನ್ನ ಅನುವಾದ ಮಾಡ್ತಾರೆ. ಯಾರು ಅನುವಾದ ದಿ ವಿಜಿಲ್ ಆಫ್ ವೃದ್ಧ ಅನುವಾದ ಮಾಡಿದವರು ಎಚ್.ಎಸ್. ಶಿವಪ್ರಕಾಶ್ ಅವರು. ತದನಂತರ ತಮಿಳ್ ಸೆಲ್ವಿ ಅವರು. ತಮಿಳ್ ಸೆಲ್ವಿ ಗೊತ್ತೇ ಇದೆ, ನಾನು ಅವಳಲ್ಲ ಅವಳು ಕೃತಿನ ಅನುವಾದ ಮಾಡಿದರು. ಇವರು ಮದ್ರಾಸ್ ಯೂನಿವರ್ಸಿಟಿ ಪ್ರೊಫೆಸರ್. ಇವರು ಮದ್ರಾಸ್ ಯೂನಿವರ್ಸಿಟಿಯ ಪ್ರಾಧ್ಯಾಪಕರು. ಯಾರು? ತಮಿಳ್ ಸೆಲ್ವಿ ಅವರು. ನೆಕ್ಸ್ಟ್ ಇವರು ಅಶೋಕನ ಮಿತ್ರನ್ ಕಥೆಗಳನ್ನ ಭಾಷಾಂತರ ಮಾಡ್ತಾರೆ. ನಂತರ ಸಂಕ್ರಾಂತಿ ಕೃತಿನ ಭಾಷಾಂತರ ಮಾಡಿದವರು ತಮಿಳ್ ಸೆಲ್ವಿ ಅವರು. ಸಂಕ್ರಾಂತಿ ನಾಟಕನ ಭಾಷಾಂತರ ಮಾಡಿದಾರಪ್ಪ ಅಂದ್ರೆ ಅದು ತಮಿಳ್ ಸೆಲ್ವಿ ಅವರು. ಇದಾದ ನಂತರ ವಿಠಲ್ ರಾಯ್ ಗಾಯಕ್ವಾಡ್ ಅವರು. ವಿಠಲ್ ರಾಯ್ ಗಾಯಕ್ವಾಡ್ ಅವರು ಮರಾಠಿಯ ಶರಣ್ ಕುಮಾರ ಲಿಂಬಾಳಿ ಅವರ ದಲಿತ ಸಾಹಿತ್ಯದ ಸೌಂದರ್ಯ ಪ್ರಜ್ಞೆ ಅನ್ನೋದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಮರಾಠಿಯ ಶರಣಕುಮಾರ ಲಿಂಬಾಳಿ ಅವರ ದಲಿತ ಸಾಹಿತ್ಯದ ಸೌಂದರ್ಯ ಪ್ರಜ್ಞೆ ಅಂತ ಕೃತಿನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅದಾದ ನಂತರ ರಾಮಚಂದ್ರ ಚಿಂತಾಮಣಿ ಅವರ ಲಜ್ಜೆಗೌರಿ ಕೃತಿನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಲಜ್ಜೆಗೌರಿ ಕೃತಿನ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಯಾರಪ್ಪ ಅಂದ್ರೆ ಅದು ವಿಠಲ್ ರಾಯ್ ಗಾಯಕ್ವಾಡ್ ಅವರು. ನಂತರ ಮೋಹನ್ ಕುಂಟಾರ್ ಮುಖ್ಯವಾಗಿ ಇಂಗ್ಲಿಷ್ನಿಂದ ವಿಟ್ನಾಕರ್ ಆನೆಯನ್ನು ಮಣಿಸಿದ ಮಿಡಿತಗಳು ಎಂದು ಅನುವಾದ ಮಾಡ್ತಾರೆ. ನೆಕ್ಸ್ಟ್ ಮಲಯಾಳಂನಿಂದ ವೈಕಂ ಮೊಹಮ್ಮದ್ ಬಶೀರ್ ಅವರ ಕಥೆಗಳನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ನೆಕ್ಸ್ಟ್ ತಗಳಿ ಶಿವಶಂಕರ್ ಪಿಳ್ಳೆ ಅವರ ತೋಟಿಯ ಮಗ ಕಾದಂಬರಿನ ತಗಳಿ ಶಿವಶಂಕರ್ ಪಿಳ್ಳೆ ಅವರ ತೋಟಿ ಮಗನ ಕನ್ನಡಕ್ಕೆ ಅನುವಾದ ಮಾಡಿದಪ್ಪ ಅಂದ್ರೆ ಮೋಹನ್ ಕುಂಟಾರ್ ಅವರು. ನೆಕ್ಸ್ಟ್ ವಸುದೇವನ್ ನಾಯಕರ್ ಅವರ ಕಥೆಗಳನ್ನ ಮೋಹನ್ ಕುಂಟಾರ್ ಅವರು ಅನುವಾದ ಮಾಡ್ತಾರೆ. ನೆಕ್ಸ್ಟ್ ಮಲಯಾಳಂಗೆ ಕುವೆಂಪು ವ್ಯಕ್ತಿಯಂ ವ್ಯಕ್ತಿತ್ವಂ ಎಂದು ಅನುವಾದ ಮಾಡ್ತಾರೆ. ಯಾರು? ಮೋಹನ್ ಕುಂಟಾರ್ ಅವರು ಕುವೆಂಪು ಅವ್ರನ್ನ ವ್ಯಕ್ತಿಯಂ ವ್ಯಕ್ತಿತ್ವಂ ಎಂದು ಒಂದು ಕೃತಿನ ಮಲಯಾಳಂಗೆ ಅನುವಾದ ಮಾಡ್ತಾರೆ. ಒಟ್ಟು 24 ಜನ ನಿಮ್ಗೆ ಅನುವಾದಕ್ಕಾದ್ರೆ ಸಾಧ್ಯವಾದಷ್ಟು ನಿಮ್ಗೆ ಮಾಹಿತಿ ತಿಳಿಸಿದ್ದೀನಿ. ಏನಾದ್ರು ತಪ್ಪಿದ್ರೆ ಅಥವಾ ಏನಾದ್ರು ಕರೆಕ್ಷನ್ಸ್ ಇದ್ರೆ ಹೇಳಿ, ಯಾಕಂದ್ರೆ ನಾನು ನೋಟ್ ಮಾಡ್ಕೊಂತೀನಿ. ಕೀ ಪಾಯಿಂಟ್ಸ್ ಇದ್ರೆ ನೀವು ಹೇಳ್ಬೋದು. ನಂತರ ಮುಖ್ಯವಾಗಿ ಕೊನೆಘಟ್ಟ ಅನುವಾದಿತ ಕೃತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಗೀತಾಂಜಲಿ, ಸ್ಪೀಕಿಂಗ್ ಆಫ್ ಶಿವ, ಈ ಎಲ್ಲಾ ಕೃತಿಗಳು ನಿಮ್ಗೆ ಪರಿಚಿತ ಅನ್ಕೊಳ್ತೀನಿ. ನಾನು ಬೇಗ ಮುಗಿಸ್ತಾ ಹೋಗ್ತೀನಿ. ಯಾರು ಫಸ್ಟ್ ಮೊದಲು ಪ್ರಕಟಣೆ ಮಾಡಿದ್ರು ಏನೇನು ಇದೆ ಅಂತದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಈ ಲೀಸ್ಟ್ ನೋಡ್ಕೊಂಡ್ಬಿಡಿ. ನೀವು ಕಾಣಿಸಿದೆಯಾ? ಜೂಮ್ ಮಾಡ್ಬೇಕಾ? ಕಾಣಿಸ್ತೀಯಾ? ಕೇಳಿಸಿಲ್ಲ? ಯಾರೋ ಹೇಳಿ, ಜೂಮ್ ಮಾಡ್ಲಾ? ಕಾಣಿಸ್ತಿದೆಯಾ? ಕಾಣಿಸ್ತಿದೆ. ಓಕೆ. ಕೃತಿಗಳು, ನಿಮ್ಗಿರ್ತಕ್ಕಂಥ ಕೃತಿಗಳು. ಗೀತಾಂಜಲಿ ರವೀಂದ್ರ ನಾಟಕ ಮೂಲ ಲೇಖಕರು, ಅದನ್ನ ಅನುವಾದ ಮಾಡಿದ್ರು ಗೋವಿಂದ ಪೈ. ಮೊದಲು ಅನುವಾದ ಮಾಡಿದ್ರು ಗೋವಿಂದ ಪೈ. ಅದಾದ ನಂತರ ಮೇಘದೂತ ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥದ್ದು. ಮೇಘದೂತ ಕಾಳಿದಾಸನ ಬೇಂದ್ರೆ ಅವರು ಅನುವಾದ ಮಾಡ್ತಾರೆ. ಶಾಕುಂತಲ ಕಾಳಿದಾಸ ಬಸವ ಶಾಸ್ತ್ರಿ. ಅದಾದ ನಂತರ ಶಾಕುಂತಲ ಮಾಳಕಾವ್ಯ ಮಿತ್ರ ಕಾಳಿದಾಸ ದುಂಡು ನರಸಿಂಹ ಮುಳಬಾಗಿಲು. ಆಂಗ್ಲ ಕವಿತಾಳ ಇಂಗ್ಲಿಷ್ ಕವನ ಸಂಕಲನ ಅಟ್ಟೆಂಗಡಿ ನಾರಾಯಣರಾವ್. ನಾನು ಆಗ್ಲೇ ಮಾಹಿತಿ ಕೊಟ್ಟು ಕೆಲವೊಂದು ಕೃತಿಗಳಿಗೆ ಮಾಹಿತಿ ಕೊಟ್ಟಿದ್ದೀನಿ. ಕೆಳಗಡೆ ಇರ್ತಕ್ಕಂಥ ಕೃತಿಗಳಿಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು. ದುರ್ಗಾಚನೇಂದ್ರ ಆನಂದ ಮಠಕ್ಕೆ ಆಗ್ಲೇ ಮಾಹಿತಿ ಕೊಟ್ಟಿದ್ದೀನಿ. ರಕ್ತಾಕ್ಷಿ, ಉರಿ ಚಮ್ಮಾಳಿಗೆ, ಯುದ್ಧ ಮತ್ತು ಶಾಂತಿ, ಕೆಂಪು ಮೀನು, ಮರಳಿ ಗೂಡಿಗೆ, ಆರ್.ಎಂ. ಪಟ್ಟಾಭಿ ಅವ್ರದ್ದು ಮೂಲ ಲೇಖಕರು. ಇದನ್ನ ಕನ್ನಡ ಮುಖ್ಯ ಶಾಂತಾರಾಮ ಅಂತಕ್ಕಂಥವ್ರು. ಉಚ್ಚಾಲಿಯ ಬಂದ್ಬಿಟ್ಟು ಲಕ್ಷ್ಮಣ್ ರಾಯ್ ಗಾಯಕ್ವಾಡ ಒಂದು ಕೃತಿ. ಮೂಲ ಲೇಖಕರು ಚಂದ್ರಪ್ಪ ಗೋಕಳೆ ಅವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ನೆಕ್ಸ್ಟ್ ಅಕ್ರಮ ಸಂತಾನನ ಶರಣ್ ಕುಮಾರ್ ಲಿಂಬಾಳಿ ಅವರು ಅನುವಾದ ಮೂಲ ಲೇಖಕರು. ದುನಿ ಬೆಳಗಡೆ ಅವರು ಇದನ್ನ ಅನುವಾದ ಮಾಡ್ತಾರೆ. ಅವನು ನಾನಲ್ಲ ಅವಳು, ಲಿವಿಂಗ್ಸ್ ಮೇಲೆ ಬಿತ್ಯ, ತಮಿಳ್ ಸೆಲ್ವಿ ಇದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಪೀಠಾದೇವಿ ಪತ್ನಿ ತೆಹಮದ್ ದುರ್ರಾನಿ ಅವರು ಇದನ್ನ ಆರ್ಕೆ ಹುಡುಗಿ ಅಂತಕ್ಕಂಥ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಸ್ಪೀಕಿಂಗ್ ಆಫ್ ಶಿವ ಕನ್ನಡ ವಚನಗಳ ಸಂಗ್ರಹ ಎ.ಕೆ. ರಾಮಾನುಜನ್. ಇಷ್ಟು ಇದ್ರಲ್ಲಿ ನಾನು ಮುಖ್ಯವಾಗಿ ನಿಮ್ಗೆ ಹೇಳ್ತಾ ಹೋಗೋದೀಗ ಪಾತ್ರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಕೃತಿಗಳು ಯಾರು ಎಷ್ಟು ಇದು ಮಾಡಿದ್ರು ಅಂತಕ್ಕಂಥದ್ದನ್ನ ಹೇಳ್ತಾ ಪಾತ್ರಗಳ ಬಗ್ಗೆ ಮಾಡ್ತಾ ಹೋಗ್ತೀನಿ. ನಾನು ಮುಖ್ಯವಾಗಿ ಇಲ್ಲಿ ಕೆಂಪು ಮೀನು, ಅದಾದ ನಂತರ ಅಕ್ರಮ ಸಂತಾನ, ಉಚ್ಚಾಲ್ಯ, ಉರಿ ಚಮ್ಮಾಳಿಗೆ, ಇಷ್ಟು ರಕ್ತಾಕ್ಷಿ, ಇಷ್ಟು ಕೃತಿಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಒಂದು ನಿಮಿಷ. ಯುದ್ಧ ಮತ್ತು ಶಾಂತಿಯಲ್ಲಿ ನಾನು ಸುಮ್ಮನೆ
ನಿಮ್ಗೆ ಹಿಂಟ್ ಕೊಡ್ತಾ ಹೋಗ್ತೀನಿ ಯಾವ ಕೃತಿಯಲ್ಲಿ ಏನೇನು ಬರುತ್ತೆ ಅಂತಕ್ಕಂಥದ್ದನ್ನ. ಇದರಲ್ಲಿ ಮುಖ್ಯವಾಗಿ 4 ಕುಟುಂಬಗಳ ಒಂದು ಪ್ರಧಾನ ಭೂಮಿಕೆಯಲ್ಲಿ ಈ ಕಾದಂಬರಿ ರಚಿತವಾಗುತ್ತೆ. ಆಗ್ಲೇ ಪ್ರಶ್ನೆ ಆಗಿದೆ ನಿಮ್ಗೆ. ಒಂದು ಬೇಜೇಕವ್ ಕುಟುಂಬ, ಬೋಲಸ್ಕಿನ್ಸ್ಕಿ ಕುಟುಂಬ, ರೋಸ್ಟೋವ್ ಕುಟುಂಬ, ಟ್ಯೂರಗಿನ್ ಕುಟುಂಬ, ದುಬ್ರೆವಾ ಸಾಯ್ ಕುಟುಂಬಗಳು. ಈ 4 ಕುಟುಂಬಗಳ ಬಗ್ಗೆ ಮಾಹಿತಿ ಇರೋದು ಯಾವುದು? ಯುದ್ಧ ಮತ್ತು ಶಾಂತಿ ಕೃತಿಯಲ್ಲಿ. ಬೇಜೇವ್ ಕುಟುಂಬ, ಬೌಲಸ್ಕಿ ಕುಟುಂಬ, ರೋಸ್ಟೋವ್ ಕುಟುಂಬ, ಟ್ಯೂರಗಿನ್ ಕುಟುಂಬ ಮತ್ತು ದ್ರೂಬೆಕ್ ಸ್ಕಾಯ್ ಕುಟುಂಬಗಳು. ಇಷ್ಟು ಕುಟುಂಬಗಳ ಬಗ್ಗೆ ಮಾಹಿತಿ ಇದರಲ್ಲಿದೆ. ಇದು ಆರಂಭ ಆಗೋದು ಸಾರಿ ಬೇಡ ನನಗೆ, ಇಂಪಾರ್ಟೆಂಟ್ ಅಲ್ಲ. ನಂತರ ಉರಿಚಂಬಾಳಿಗೆ ಅಂತಕ್ಕಂತ ಒಂದು ಕೃತಿ. ಈ ಉರಿಚಂಬಾಳಿಗೆ ಕೃತಿನ ಇದ್ರ ಮೂಲ ಬಂದ್ಬಿಟ್ಟು ಡಿ.ಆರ್. ನಾಗರಾಜ್ ಅವರು. ಇದನ್ನ ಫಿಲ್ಮಿಂಗ್ ಫೀಟ್ ಅಂತಂದು ಇದು ಫಿಲ್ಮಿಂಗ್ ಫೀಟ್. ಈ ಕೃತಿ ಅನ್ನೋದು ಬಂದ್ಬಿಟ್ಟು ಉರಿಚಂಬಾಳಿಗೆ. ಇದು ದಲಿತ ಸಾಹಿತ್ಯದ ಚಳುವಳಿಗೆ ಸಂಬಂಧಪಟ್ಟಂತಹ ಒಂದು ಕೃತಿ. ಅಂದ್ರೆ ಡಿ.ಆರ್. ನಾಗರಾಜ್ ಅವರ ದಿ ಫಿಲ್ಮಿಂಗ್ ಫೀಟ್ ಎಂಬ ಮೂಲ ಇಂಗ್ಲಿಷ್ ಕೃತಿಯನ್ನು ಉರಿಚಂಬಾಳಿಗೆ ಎಂಬ ಹೆಸರಿನಲ್ಲಿ ಡಾಕ್ಟರ್ ಎಂ.ಎಸ್. ಆಶಾದೇವಿ ಅವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. 2002ರಲ್ಲಿ ಅನುವಾದ ಮಾಡ್ತಾರೆ. ಇದು ದಲಿತ ಚಳುವಳಿಗಳ ಸಾಹಿತ್ಯವನ್ನು ಕುರಿತ ಲೇಖನಗಳಿವೆ. ಇದರಲ್ಲಿ ಒಟ್ಟು 3 ಲೇಖನಗಳನ್ನು ನಾವು ಇದರಲ್ಲಿ ಕಾಣಬಹುದು. ಸಾಂಸ್ಕೃತಿಕ ರಾಜಕಾರಣ ಸಿದ್ಧಾಂತಗಳು, ಐತಿಹಾಸಿಕ ಹಾಗೂ ಸಮಕಾಲೀನ. ಈ ಭಾಗದಲ್ಲಿ ರಾಜಕಾರಣ ಸಿದ್ಧಾಂತಗಳು, ಐತಿಹಾಸಿಕ ಹಾಗೂ ಸಮಕಾಲೀನ ಎಂಬ ಈ ಭಾಗದಲ್ಲಿ 3 ಲೇಖನಗಳು ಕಂಡುಬರ್ತವೆ. ಒಂದು ಆತ್ಮ ಶುದ್ಧೀಕರಣ ವರ್ಸಸ್ ಆತ್ಮಗೌರವ. ಇದು ಇಂಪಾರ್ಟೆಂಟು. ಅಂದ್ರೆ ಉರಿಚಂಬಾಳಿಗೆಯಲ್ಲಿ ಬರ್ತಕ್ಕಂಥ 3 ಲೇಖನಗಳು ಯಾವಪ್ಪ ಅಂದ್ರೆ 3 ಲೇಖನಗಳು, ಮುಖ್ಯವಾದ ಲೇಖನಗಳು: ಆತ್ಮ ಶುದ್ಧೀಕರಣ ವರ್ಸಸ್ ಆತ್ಮಗೌರವ, ದಲಿತ ಚಳುವಳಿಯ ಬೇರುಗಳನ್ನು ಕುರಿತು, ದಲಿತರ ಮೇಲಿನ ದೌರ್ಜನ್ಯ ಹಾಗೂ ಹಳ್ಳಿಯ ಕಣ್ಮರೆ, ಸಾಂಸ್ಕೃತಿಕ ಸ್ಮೃತಿಯ ಸಮಸ್ಯೆ 3 ಲೇಖನಗಳನ್ನ ಇವರು ಅನುವಾದ ಮಾಡ್ತಾರೆ. ಈ ಮುಖ್ಯವಾಗಿ ಆತ್ಮ ಶುದ್ಧೀಕರಣ ವರ್ಸಸ್ ಆತ್ಮಗೌರವ ದಲಿತ ಚಳುವಳಿಯ ಬೇರುಗಳಲ್ಲಿ ಲೇಖನದಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ತತ್ವ ಮತ್ತು ಸಿದ್ಧಾಂತಗಳನ್ನು ತೌಲನ್ಯವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಆತ್ಮ ಶುದ್ಧೀಕರಣ ವರ್ಸಸ್ ಆತ್ಮಗೌರವ, ದಲಿತ ಚಳುವಳಿಯ ಬೇರುಗಳನ್ನು ಕುರಿತು ಎಂಬ ಲೇಖನದಲ್ಲಿ ಏನ್ ಮಾಡ್ತಾರೆ, ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನ ಏನ್ ಮಾಡ್ತಾರೆ, ತೌಲನಿಕವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಯಾರು? ಎಂ.ಎಸ್. ಆಶಾದೇವಿ ಅವರು. ಅದಾದ ನಂತರ 2ನೇ ಲೇಖನ ದಲಿತರ ಮೇಲೆ ದೌರ್ಜನ್ಯ ಹಾಗೂ ಹಳ್ಳಿಯ ಕಣ್ಮರೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಸ್ವರೂಪವನ್ನು ಅದರಿಂದ ಉಂಟಾಗಿರುವ ಅಮಾನವೀಯ ನೆಲೆಗಳನ್ನು ಚರ್ಚಿಸ್ತಾ ಹೋಗ್ತಾರೆ. ದಲಿತರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅದರ ಸ್ವರೂಪ ಆಗಿರ್ಬೋದು, ಅದ್ರ ಮೇಲೆ ಉಂಟಾಗಿರುವಂತಹ ಅಮಾನವೀಯ ನೆಲೆಗಳನ್ನ ಈ ಲೇಖನದಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಕೊನೆಯದು ಸಾಂಸ್ಕೃತಿಕ ಸ್ಮೃತಿಯ ಸಮಸ್ಯೆ. ಇಲ್ಲಿ ಅಂಬೇಡ್ಕರ್ ಅವರು ನಡೆಸಿದ ದಲಿತರಿಗೆ ಸಾಂಸ್ಕೃತಿಕ ಸ್ಮೃತಿಯ ಅವಶ್ಯಕತೆ ಇದೆಯೇ ಎಂಬ ಚರ್ಚೆಯನ್ನು ವಿಶ್ಲೇಷಣೆಗೆ ಕೊಡ್ತಾ ಹೋಗ್ತಾರೆ. ಇಷ್ಟು ಈ 3 ಲೇಖನಗಳ ಮಾಹಿತಿ. ನಂತರ ಅಕ್ರಮ ಸಂತಾನ ಅಂತಕ್ಕಂಥದ್ದು ಕೃತಿ. ಇದು ದಲಿತ ಆತ್ಮಕಥೆ. ಇದು ಮರಾಠಿಯಲ್ಲಿ ಅಕ್ರಮಾಶಿ ಎಂಬ ಶೀರ್ಷಿಕೆಯನ್ನು ಕೊಡ್ತಾರೆ ಅದಕ್ಕೆ ಅಕ್ರಮ ಸಂತಾನಕ್ಕೆ ಮರಾಠಿಯಲ್ಲಿ ಅಕ್ರಮಾಶಿ ಅಂತಂದು ಕೊಡ್ತಾರೆ. ಕನ್ನಡದಲ್ಲಿ ಅಕ್ರಮ ಸಂತಾನ ಅಂತಂದು ಅನ್ವಯಿಸ್ತಾ ಹೋಗ್ತಾರೆ. ಇಲ್ಲಿ ಒಂದೇ ಜಾತಿ ದಂಪತಿಗಳಲ್ಲಿ ಹುಟ್ಟಿದ ಮಕ್ಕಳನ್ನು ಇವರು ಬಾರಮಾಸಿ ಅಂತಂದು ಗುರುತ್ತಾ ಹೋಗ್ತಾರೆ. ಈ ಕಾದಂಬರಿಯಲ್ಲಿ ಒಂದೇ ಜಾತಿಯಲ್ಲಿ ಹುಟ್ಟಿದಂತಹ ಮಕ್ಕಳನ್ನ ಏನ್ ಮಾಡ್ತಾರೆ, ಬಾರಮಾಸಿ ಅಂತಕ್ಕಂಥದ ಹೆಸರನ್ನ ಕರೀತಾರೆ. ಅಂದ್ರೆ ಮಿಶ್ರ ದಂಪತಿಗಳಲ್ಲಿ ಹುಟ್ಟಿದ ಮಕ್ಕಳನ್ನ ಅಕ್ರಮಾಶಿ ಅಂತಂದು ಕರಿತಾ ಹೋಗ್ತಾರೆ. ಇಷ್ಟು ನಿಮ್ಗೆ ಅಕ್ರಮ ಸಂತಾನ ಅವರ. ಇದನ್ನ ಮೂಲ ಲೇಖಕ ಬಂದ್ಬಿಟ್ಟು ಶರಣಕುಮಾರ್ ಲಿಂಬಾಳಿ ಅವರು. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ದೂನಿನ್ ಬೆಳಗಲಿ ಅವರು 1973ರಲ್ಲಿ. ಇದಕ್ಕೆ ಮುಖ್ಯವಾಗಿ ಒಂದು ಪ್ರಶಸ್ತಿ ಬರುತ್ತೆ. ಅದು ಉಮಾಪತಿ ಚುಕ್ಕಿ ಪ್ರಶಸ್ತಿ ಅಂತಕ್ಕಂಥದ್ದು ಒಂದು ಪ್ರಶಸ್ತಿ ಬರುತ್ತೆ. ಉಮಾಪತಿ ಚುಕ್ಕಿ ಪ್ರಶಸ್ತಿ ಯಾವ್ದಕ್ ಬಂತು ಅಂದ್ರೆ ಅಕ್ರಮ ಸಂತಾನ ಒಂದು ಕಾದಂಬರಿ ದಲಿತ ಆತ್ಮಕಥೆ ಬರುತ್ತೆ. ನಂತರ ಉಚಲ್ಯ ಅಂತಕ್ಕಂಥದ್ದು. ಉಚಲ್ಯನ ಮೂಲ ಬಂದ್ಬಿಟ್ಟು ಲಕ್ಷ್ಮಣ ಗಾಯಕಡ್ ಅವರ ಆತ್ಮಕಥೆ. ಇದು ಮರಾಠಿ ಆತ್ಮಕಥೆ. ಕನ್ನಡಕ್ಕೆ ಚಂದ್ರಕಾಂತ್ ಗೋಖಲೆ ಅವರು ಅನುವಾದ ಮಾಡ್ತಾರೆ. ಇದು ಮೂಲ 1987ರಲ್ಲಿ ಪ್ರಕಟ ಆಗುತ್ತೆ. 1994ರಲ್ಲಿ ಅನುವಾದ ಆಗುತ್ತೆ. ಇದು ಚಂದ್ರಕಾಂತ್ ಗೋಖಲೆ ಅವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಕಾದಂಬರಿಕಾರರ
ಅಂದ್ರೆ ಆತ್ಮಕಥೆ ಇವರು ಲಕ್ಷ್ಮಣ್ ರಾಯ್ ಅವರು ಈ ಉಚಲ್ಯ ಅಂದ್ರೆ ಗಂಟು ಚೋರ ಎಂಬ ಅರ್ಥವನ್ನು ಕೊಡುತ್ತಿದ್ದು. ಉಚಲ್ಯ ಅಂದ್ರೆ ಗಂಟು ಚೋರ ಎಂಬ ಅರ್ಥವನ್ನು ಕೊಡುತ್ತೆ. ಇದರಲ್ಲಿ ಮುಖ್ಯವಾಗಿ ತತ್ಯ ತಾತ್ಯ ಎಂಬ ಮುದುಕನ ಒಂದು ಕ್ಯಾರೆಕ್ಟರ್ ಬರುತ್ತೆ. ಇವನು ಚಾಣಾಕ್ಷ, ಅಂದ್ರೆ ಕಳ್ಳತನ ಮಾಡುವುದೇ ಒಂದು ಕಸಬಾಗಿರುತ್ತೆ ಇವ್ರಿಗೆ. ತಾತ್ಯ ಎಂಬ ಪಾತ್ರ ಬರೋ ಒಂದು ದಲಿತ ಆತ್ಮಕಥೆ ಯಾವ್ದಪ್ಪ ಅಂದ್ರೆ ಅದು ಉಚ್ಚಾಲ್ಯ ಅಂತಕ್ಕಂಥದ್ದು. ಲಕ್ಷ್ಮಣ ರಾಯ್ ಗಾಡಕ್ ಅವರು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ತಮ್ಮ ಮನೆಯಲ್ಲಿರ್ತಕ್ಕಂಥ ಇಲಿಗಳನ್ನ ಇಟ್ಕೊಂಡು ಅದರಲ್ಲಿ ಆ ಇಲಿಗಳಿಂದ ಸುಗ್ಗಿಯಲ್ಲಿ ಬರ್ತಕ್ಕಂತ ಗದ್ದೆಗಳಿಗೆ, ಅಂದ್ರೆ ಗೋಧಿ ಹಾಕಿರ್ತಾರಲ್ವ, ಅದಕ್ಕೆ ಆ ಬಿಲಗಳಿಗೆ ಈ ಇಲಿಗಳನ್ನು ಬಿಡ್ತಾರೆ. ಆ ಇಲಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆ ಗೋಧಿಯ ಒಂದು ಸಂಗ್ರಹಣೆ ಮಾಡ್ತವೆ. ಅದನ್ನ ತಗೊಬಂದು ಇವರು ಅಡಿಗೆ ಮಾಡ್ಕೊಂಡು ಊಟ ಮಾಡೋ ಒಂದು ಪರಿಸ್ಥಿತಿ ಈ ಕಾದಂಬರಿ ಈ ಆತ್ಮಕಥೆ ಓದ್ಬೇಕು. ಚೆನ್ನಾಗಿದೆ ಈ ಆತ್ಮಕಥೆ, ಓದಿ ಒಂದ್ಸರಿ. ಸತ್ಯ ಅಂತಕ್ಕಂಥದ್ದನ್ನ ಅಂದ್ರೆ ಊಟಕ್ಕೂ ಪರದಾಡೋ ಒಂದು ಪರಿಸ್ಥಿತಿ ಬರುತ್ತೆ ಇವ್ರಿಗೆ ಈ ಆತ್ಮಕಥೆಯಲ್ಲಿ. ಇಷ್ಟು ಉಚಲ್ಯ ಬಗ್ಗೆ ಮಾಹಿತಿ. ನಂತರ ಕೆಂಪು ಮೀನು ಅಂತಕ್ಕಂಥ ಒಂದು ಒಂದು ನಿಮಿಷ. ಕೆಂಪು ಮೀನು ಅಂತಕ್ಕಂಥ ಒಂದು ಕೃತಿ. ಇದ್ರ ಮೂಲ ಬಂದ್ಬಿಟ್ಟು ತಕಳಿ ಶಿವಶಂಕರ ಪಿಳ್ಳೆ ಅವರು. ಚೆಮ್ಮೀನ್ ಎಂಬ ಕಾದಂಬರಿ ಇವ್ರದು. ಕನ್ನಡಕ್ಕೆ ನಾಗಕಸ್ತೂರಿ ಅವರು ಕೆಂಪು ಮೀನು ಅಂತ ಅನುವಾದ ಮಾಡ್ತಾರೆ 1956ರಲ್ಲಿ. ಯಾಕಪ್ಪ ಇದು ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ಸುಮಾರು ಮಾಹಿತಿ ಇದೆ. ಚಂಬಕುಂಬ ಒಬ್ಬ ಬಡ ಮೀನುಗಾರ ಬರ್ತಾನೆ ಇದ್ರಲ್ಲಿ. ಅವನ ಸಂಗಾತಿ ಬಂದ್ಬಿಟ್ಟು ಚಕ್ಕಿ ಅಂತಕ್ಕಂಥಳು. ಇವ್ರಿಗಿಬ್ರು ಮಕ್ಳಿರ್ತಾರೆ, ಕರುತುಮ್ಮ ಮತ್ತು ಪಂಚಮಿ ಅಂತಕ್ಕಂಥಳು. ಇವನ ಆಸೆ ಏನಪ್ಪಾ ಅಂದ್ರೆ ಚಂಬಕುಂಬವನಿಗೆ ಜೀವಮಾನದಲ್ಲಿ ಒಂದು ದೋಣಿ ಮತ್ತು ಬಲೆಯನ್ನು ಸ್ವಂತದ್ದನ್ನು ಸಂಪಾದನೆ ಮಾಡಬೇಕಂತ ಒಂದು ಆಸೆ ಇರುತ್ತೆ, ಪ್ರಬಲವಾದ ಆಸೆ ಇರುತ್ತೆ. ಇವನ್ಗೆ ಮೀನಿನ ಸಗಟು ವ್ಯಾಪಾರಿ ಆದಂತಹ ಒಬ್ಬ ಪಾರಿಕುಟ್ಟಿ ಅಂತಕ್ಕಂಥ ಯುವಕನ ಸ್ನೇಹ ಉಂಟಾಗ್ತದೆ. ಆ ಸ್ನೇಹ ಉಂಟಾದಾಗ ಕರುತುಮ್ಮ ಮತ್ತು ಪಾರಿಕುಟ್ಟಿಗೆ ಪ್ರೀತಿಯಾಗುತ್ತೆ. ಅವರ ಪ್ರೀತಿಗೆ ಅವರ ಮಗಳ ತಾಯಿಯಾದಂತಹ ಕರುತುಮ್ಮ ಅಂತಕ್ಕಂಥವಳು ಅಡ್ಡ ಬರ್ತಾಳೆ. ನೀನು ನಮ್ಮ ಸಂಪ್ರದಾಯದ ಸಮಾಜವಾಗಿರೋದ್ರಿಂದ ಅವಳು ಹೇಳ್ತಾಳೆ, ಅಂದ್ರೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತಂದು. ಅದಕ್ಕೆ ಅವಳು ಒಪ್ಪಲ್ಲ. ನಮ್ಮ ಸಂಪ್ರದಾಯ ಒಂದು ಮಾತು ಹೇಳ್ತಾಳೆ, ಯಾರು ಚೆಕ್ಕಿ ಅಂತಕ್ಕಂಥವಳು ಮಾತು ಹೇಳ್ತಾಳೆ, ನಮ್ಮ ಸಾಂಪ್ರದಾಯಿಕ ಸಮಾಜವಾಗಿದ್ದರಿಂದ ಕಟ್ಟುನಿಟ್ಟಾಗಿ ಸಾಮಾಜಿಕ ನಿಯಮಗಳನ್ನು ಪಾಲಿಸಬೇಕು. ಅದರಿಂದ ಅಂತರ್ಧರ್ಮೀಯ ವಿವಾಹವಾಗುವುದು ನಿಷಿದ್ಧ. ಒಂದು ವೇಳೆ ಈ ಕಟ್ಟಳೆಯನ್ನು ಮೀರಿ ಅಂತರ್ಧರ್ಮೀಯವಾದ ಪಾರಿಕುಟ್ಟಿಯನ್ನು ನೀನು ಮದುವೆ ಆದ್ರೆ ಅನೇಕ ತೊಂದರೆಗಳಿಗೆ, ಅಪಾಯಕ್ಕೆ ಸಿಲುಕ್ತಿಯ ತೊಂದರೆ ಅನುಭವಿಸಬೇಕಾಗುತ್ತೆ. ಅದರಿಂದ ಈ ಮದುವೆ ಬೇಡ ಅಂತ ಮಾತನ್ನ ಹೇಳ್ತಾಳೆ ತನ್ನ ತಾಯಿಯಾದಂತಹ ಚೆಕ್ಕಿ ಅಂತಕ್ಕಂಥಳು. ಅವಳೇ ಮಾತಾಳೆ, ಕರುತುಮ್ಮ ಅಂತಕ್ಕಂಥವಳು ಪಳನಿಯನ್ನು ವಿವಾಹವಾಗ್ತಾಳೆ. ಪಾರಿಕುಟ್ಟಿಯನ್ನು ಬಿಡ್ತಾಳೆ, ಪಳನಿನ ಮದುವೆ ಆಗ್ತಾಳೆ. ಈ ಪಳನಿ ಹೇಗ್ ಸಿಗ್ತಾನಪ್ಪ ಅಂದ್ರೆ ಮೀನಿ ಹಿಡಿಯಲು ಹೋದಾಗ ಚಂಬಕುಂಬವನಿಗೆ ಪಳನಿ ಸಿಗ್ತಾನೆ. ಅದಾದ ನಂತರ ಚಂಬಕುಂಬ ಅಂತಕ್ಕಂಥ ಪರಿಕುಟ್ಟಿಗೆ ಮೋಸ ಮಾಡ್ತಾನೆ. ಅಂದ್ರೆ ಇವನ ತಗೊಂಡು ಮಾಡ್ತಾ ಇದ್ದಾನೆ. ಅದಾದ ನಂತರ ತನ್ನ ಪಳನಿ ಅಂತಕ್ಕಂಥ ಪರಿಚಯ ಆದ್ಮೇಲೆ, ತನ್ನ ಅಳಿಯನಾದ್ಮೇಲೆ ಪರಿಕುಟ್ಟಿಯನ್ನ ಚಂಬಕುಂಬ ಅಂತಕ್ಕಂಥವನು ಮರಿತಾನೆ. ಇಷ್ಟು. ನಂತರ ಚೆಕ್ಕಿ ಸಾಯ್ತಾಳೆ. ವಿಧವೆಯನ್ನ ಮದುವೆ ಆಗೋದು ಅಂದ್ರೆ ಪಪ್ಪಿಕುಂಬ ಎಂಬ ವಿಧವೆನ ಮದುವೆ ಆಗೋದಾರಪ್ಪ ಅಂದ್ರೆ ಚಂಬಕುಂಬ ಅಂತಕ್ಕಂಥವನು ಮದುವೆ ಆಗ್ತಾನೆ. ತನ್ನ ಎರಡನೇ ಮಗಳಂತಹ ಚಂಬಕುಂಬನ ಎರಡನೇ ಮಗಳಂತಹ ಪಂಚಮಿ ಅಂತಕ್ಕಂಥಳು ತನ್ನ ತಂದೆ ಎರಡನೇ ಮದುವೆ ಆದಂತ ತಿಳಿದ್ಬಿಟ್ಟು ಅವಳ ಅಕ್ಕ ಆದಂತಹ ಕರುತುಮ್ಮನ ಮನೆಗೆ ಹೋಗಿ ನೆಲೆ ನಿಲ್ತಾಳೆ. ಅದಾದ ನಂತರ ಇದ್ರು ಮುಖ್ಯವಾಗಿ ಈ ಕತೆ ಎಲ್ಲಪ್ಪ ನಡೆಯುತ್ತಂದ್ರೆ, ಚೆಮ್ಮೀನ್ ಕಾದಂಬರಿಯು ಈ ಕತೆ ನಡೆಯೋದು ಅಂಬಳಾಪುರ ಎಂಬ ಊರಿನ ತೃಕ್ಕುನ್ನೋಗಳ ಕಡಲ ತೀರದಲ್ಲಿ ಈ ಕತೆ ನಡೆಯುತ್ತೆ. ಯಾವುದು? ಅಂಬಳಾಪುರ ಎಂಬ ಊರಿನ ತೃಕ್ಕುನ್ನೋಗಳ ಕಡಲ ತೀರ. ಇದು ಕ್ವಶನ್ ಆಗಿಲ್ಲ, ಬರ್ಕೊಂಡಿರಿ. ಚೆಮ್ಮೀನ್ ಕಾದಂಬರಿ ನಡೆಯುವ ಒಂದು ಊರು ಯಾವ್ದಪ್ಪ ಅಂದ್ರೆ ಅಂಬಳಾಪುರ ಎಂಬ ಊರು. ಆ ಊರಿನಲ್ಲಿ ಒಂದು ಕಡಲ ತೀರ, ಅದು ತೃಕ್ಕುನ್ನೋಗಳ ಎಂಬ ಒಂದು ಕಡಲ ತೀರ ಬರುತ್ತೆ. ಇಷ್ಟು ಕೆಂಪು ಮೀನ ಬಗ್ಗೆ ಮಾಹಿತಿ. ನಂತರ ರಕ್ತಾಕ್ಷಿದು ಒಂದೇ ಒಂದು ಹೇಳ್ಬಿಡ್ತೀನಿ. ರಕ್ತಾಕ್ಷಿದು ಒಂದು ಇಂಪಾರ್ಟೆಂಟು. ರಕ್ತಾಕ್ಷಿ ಕುವೆಂಪುರವರು ರೂಪಾಂತರ ಮಾಡಿರುವಂಥದ್ದು. ಮೂಲ ಭಾಷೆ ಇಂಗ್ಲಿಷು. ಶೇಕ್ಸ್ಪಿಯರ್ನ ಆಮ್ಲೆಟ್ ನಾಟಕ ರೂಪಾಂತರ 1932ರಲ್ಲಿ ಅನುವಾದ ಮಾಡ್ತಾರೆ ಇದನ್ನ. ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ ಪಾತ್ರಗಳು ಯಾವಪ್ಪ ಅಂದ್ರೆ ಬಿದಿರಿನ ಬಸಪ್ಪ ನಾಯಕ, ಇವಳ ಹೆಂಡತಿ ಚಲುವಾಂಬೆ ಮತ್ತೆ ನಿಂಬೈನಲ್ಲಿ ಅನುರಾಗ ಉಂಟಾಗುತ್ತೆ.
ಅವರಿಬ್ರು ಪ್ರೀತಿ ಮಾಡ್ತಾರೆ. ನಂತರ ಚೆಲುವಾಮೆ ಮತ್ತು ನಿಂಬಯ್ಯ ಅಂತಕ್ಕಂಥ ಇಬ್ರು ರಾಜನನ್ನ ಕೊಲ್ಲಕ್ ಪ್ಲಾನ್ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಲಿಂಗಣ್ಣ ಅಂತಕ್ಕಂಥ ಒಬ್ಬ ಮಂತ್ರಿ ಬರ್ತಾನೆ. ಅವಳ ಮಗಳು ಬಂದ್ಬಿಟ್ಟು ರುದ್ರಾಂಬೆ. ಈ ಇಡೀ ನಾಟಕ ಬರೋದು ರುದ್ರಾಂಬೆಯ ಮೇಲೆ ಆಧಾರವಾಗಿರುತ್ತೆ. ರುದ್ರಾಂಬೆ ಇಲ್ಲಿ ನಿಂಬಯ್ಯನ ಮಗ ಸೋಮಯ್ಯನಿಗೂ ಮತ್ತು ರುದ್ರಾಂಬೆಗೂ ಪ್ರೀತಿ ಉಂಟಾಗುತ್ತೆ. ಇಷ್ಟು ಇಲ್ಲಿ ಮುಖ್ಯವಾಗಿ ದುರಂತ ಪಾತ್ರ ಯಾವ್ದಪ್ಪ ಅಂದ್ರೆ ಅದು ರುದ್ರಾಂಬೆಯ ಪಾತ್ರ. ಈ ಕಾದಂಬರಿ ಈ ನಾಟಕದಲ್ಲಿ ಬರ್ತಕ್ಕಂಥ ದುರಂತ ಪಾತ್ರ ಯಾವ್ದಪ್ಪ ಅಂದ್ರೆ ಅದು ರುದ್ರಾಂಬೆಯ ಪಾತ್ರ. ನೆಕ್ಸ್ಟ್ ಹ್ಯಾಮ್ಲೆಟ್ ನಾಟಕದಲ್ಲಿ ಬರುವಂತಹ ಓಪಿಲಿಯ ಪಾತ್ರಕ್ಕೂ ರುದ್ರಾಂಬೆಯ ಪಾತ್ರಕ್ಕೂ ಬಹಳ ವ್ಯತ್ಯಾಸವನ್ನು ಕೊಡ್ತಾ ಹೋಗ್ತಾರೆ ಯಾರು, ಕುವೆಂಪು ಅವರು. ಇಷ್ಟು ರಕ್ತಾಕ್ಷಿ ನಾಟಕದ ಒಂದು ಮಾಹಿತಿ. ನಂತರ ಅವಳು ನಾನಲ್ಲ ಅವನು ಅಂತಕ್ಕಂಥದ್ದು ಒಂದು ಕೃತಿ. ಇದು ತಮಿಳು ಕೃತಿ. ಇದನ್ನ ಮೂಲ ಬಂದ್ಬಿಟ್ಟು ಲಿವಿಂಗ್ ಸ್ಮೇಲ್ ವಿದ್ಯಾ ಅವರು ತಮಿಳಲ್ಲಿ ಬರೀತಾರೆ. 2007ರಲ್ಲಿ ಪ್ರಕಟ ಆಗುತ್ತಿದ್ದು. ಶರವಣನ್ ಮೊದಲು ಇದು ಪಾತ್ರ ಬಂದ್ಬಿಟ್ಟು ಶರವಣನ್. ಇದು ಪ್ರಶ್ನೆ ಆಗಿದೆ ಕೆಸೆಟ್ ಅಲ್ಲಿ. ಕನ್ನಡಕ್ಕೆ ಡಾಕ್ಟರ್ ತಮಿಳ್ ಸೆಲ್ವಿ ಅವರು ಅನುವಾದ ಮಾಡ್ತಾರೆ. ಇವರು ದ್ರಾವಿಡ ವಿವಿ ಅಂದ್ರೆ ದ್ರಾವಿಡ ವಿವಿಯ ಪ್ರಾಧ್ಯಾಪಕರು. ಇವರು ಮದ್ರಾಸ್ ವಿವಿಯ ಪ್ರಾಧ್ಯಾಪಕರು. ಇದಕ್ಕೆ 2012ರಲ್ಲಿ ಕೇಂದ್ರ ಸಾಹಿತ್ಯ ಅನುವಾದ ಪ್ರಶಸ್ತಿ ಬರುತ್ತೆ ಇದಕ್ಕೆ. ಅದಕ್ಕೆ ಅವಳು ನಾನಲ್ಲ ಅವನು ಅಂತಕ್ಕಂಥದಕ್ಕೆ. ಇದರಲ್ಲಿ ಮುಖ್ಯವಾದ ಪಾತ್ರ ಮಾದೇಶ ಪಾತ್ರ. ಇದು ವಿಜಯ್ ಅವರು ಇದರಲ್ಲಿ ಈ ಪಾತ್ರವನ್ನು ಮಾದೇಶನ್ ಪಾತ್ರ ಮಾಡಿದ್ದಾರೆ. ಇದು ಪ್ರಶ್ನೆ ಆಗಿದೆ. ಅವಳು ನಾನಲ್ಲ ಅವನು ಕೃತಿಯ ಪಾತ್ರ ಯಾವ್ದಪ್ಪ ಅಂದ್ರೆ ಮಾದೇಶನ ಪಾತ್ರ. ತಮಿಳಿನಲ್ಲಿ ಶರವಣನ್ ಎಂಬ ಪಾತ್ರ. ಶರವಣನ್ ಮುಂದೆ ಲಿವಿಂಗ್ ಸ್ಮೈಲ್ ವಿದ್ಯಾ ಅಂತಕ್ಕಂಥ ಹೆಸರನ್ನ ಬದಲಾಯಿಸ್ಕೊಳ್ತಾ ಹೋಗ್ತಾನೆ. ಶರವಣನ್ ಮುಂದೆ ಏನ್ ಮಾಡ್ತಾನೆ, ಲಿವಿಂಗ್ ಸ್ಮೈಲ್ ವಿದ್ಯಾ ಅಂತಕ್ಕಂಥ ಹೆಸರನ್ನ ಒಂದ್ ಮಾತು ಹೇಳ್ತಾನೆ ಅವನು. ಅದು ಒಂದು ಮಾತು ಹೇಳ್ತೇನೆ ನಿಜ. ಸಚಿನ್ ಮುಗಿಸ್ಬಿಡ್ತಾನೆ. ಆಯ್ತು, ಇನ್ನೊಂದಿದೆ, ಮುಗಿಸ್ಬಿಡ್ತಾನೆ ಅಷ್ಟೇ. ಓಕೆ ಓಕೆ. ಇದು ಒಂದ್ ಮಾತು ಹೇಳ್ತಾನೆ ಅವನು. ನನ್ನ ದೇಹದಲ್ಲಿಟ್ಟುಕೊಂಡಿದ್ದಂತಹ ಗಂಡಿನ ಚಿಹ್ನೆಯನ್ನು ಕಳಚಿ ತೆಗೆದು ನನ್ನ ದೇಹವನ್ನು ಹೆಣ್ಣಾಗಿಸಿದ್ದಕ್ಕೆ ತುಂಬಾ ಕೃತಜ್ಞತೆಗಳು. ನನ್ನ ಬದುಕಿಗೆ ಇಷ್ಟು ಸಾಕು. ಈ ಕ್ಷಣವೇ ಈ ದೇಹದಿಂದ ಪ್ರಾಣ ಹೋದರೂ ಕೂಡ ನಾನು ಕಳೆದುಕೊಳ್ಳುವುದೇನಾದರೂ ಇಲ್ಲ. ಇನ್ನು ಮೇಲೆ ನಾನು ನೆಮ್ಮದಿಯಾಗಿ ತೃಪ್ತಿಯಾಗಿ ನಿದ್ರಿಸಲು ಸಾಧ್ಯ ಅಂತ ಒಂದು ಮಾತನ್ನ ಹೇಳ್ತಾ ಹೋಗ್ತಾಳೆ. ಶರವಣನ್ ಎಂಬ ಪಾತ್ರ ಮುಂದೆ ಲಿವಿಂಗ್ ಸ್ಮೈಲ್ ವಿದ್ಯಾ ಎಂಬ ಪಾತ್ರವಾಗಿ ಮಾರ್ಪಡುತ್ತೆ. ನಂತರ ಪೀಠಾಧಿಪತಿ ಪತ್ನಿ. ಇದರ ಮೂಲ ಬಂದ್ಬಿಟ್ಟು ಅಹಮದ್ ದುರ್ರಾನಿ ಅವರು. ಇದನ್ನ ಕನ್ನಡಕ್ಕೆ ಅನುವಾದ ರಾಹು ಆರ್ಕೆ ಹುಡುಗಿ ಅಂತಕ್ಕಂಥ ಕರೀತಾರೆ ಇವ್ರನ್ನ. 1998ರಲ್ಲಿ ಪ್ರಕಟ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಪಾತ್ರಗಳು ಬರುತ್ತ ಧರ್ಮಗುರು ಬಂದ್ಬಿಟ್ಟು ಪಿ ಸಾಯಿ ಅಂತಕ್ಕಂಥವ್ರು. ಮೂರನೇ ಹೆಂಡತಿ ಸುಂದರಿ ಹೀರಾ ಅಂತಕ್ಕಂಥವಳು. ದೆಹಮಿ ದುರ್ರಾನಿ ಅವರ ಇತರ ಕೃತಿಗಳು ಯಾವಪ್ಪ ಅಂದ್ರೆ ಮೈ ಫ್ಯೂಡಲ್ ಲಾರ್ಡ್ ಅಂತಕ್ಕಂಥ ಆತ್ಮಕಥೆ ಬರೀತಾರೆ. ಮೈ ಫ್ಯೂಡಲ್ ಲಾರ್ಡ್ ಎಂಬ ಆತ್ಮಕಥೆನ ಬರೀತಾರೆ. ಇಷ್ಟು ನಿಮ್ಮ ಈ ಗೀತಾಂಜಲಿ, ಮೇಘದೂತ, ಶಾಕುಂತಲ ಎಲ್ಲ ಆಗ್ಲೇ ನಾನು ಕೊಟ್ಟಿದ್ದೀನಿ ಆಗ್ಲೇ ಮಾಹಿತಿ. ದುರ್ಗೇಶನಲ್ಲಿ ಕೊಟ್ಟಿದ್ದೀನಿ, ರಕ್ತಾಕ್ಷಿ ಕೊಟ್ಟಿದ್ದೀನಿ, ಯುದ್ಧ ಮತ್ತೆ ಶಾಂತಿ ಕೊಟ್ಟಿದ್ದೀನಿ. ಎಲ್ಲಾ ಕೃತಿಗಳಿಗೂ ಮರಳಿಗೂಡಿಗೆ ಬಂದ್ಬಿಟ್ಟು ಆರಾಮಿ ಪಟ್ಟಾಭಿ ಅವರದ ಒಂದು ಮೂಲ ಗುರು ಆರಾಮಿ ಪಟ್ಟಾಭಿ ಅವರು. ಈ ಕಾದಂಬರಿಯಲ್ಲಿ ಅಪ್ಸರ ಎಂಬ ಹೆಣ್ಣಿನ ಸುತ್ತ ಒಂದು ಕತೆ ಅಳಿತಾ ಹೋಗ್ತಾರೆ. ಕನ್ನಡಕ್ಕೆ KR ಶಾಂತರಾಮ್ ಅವರು ಅನುವಾದ ಮಾಡ್ತಾರೆ. ಇಷ್ಟು ನಂತರ ಇಷ್ಟು ಮುಗೀತು. ಒಂದ್ ನಿಮಿಷ. ಇಂದಿನ ಪರೀಕ್ಷೆಗಳಲ್ಲಿ ಕೇಳಿದ ಪ್ರಶ್ನೆಗಳು ಯಾವಪ್ಪ ಅಂದ್ರೆ, ಕನ್ನಡಕ್ಕೆ ಅನುವಾದಗೊಂಡ ಮ್ಯಾಕ್ಬೆತ್ ನಾಟಕಗಳ ಕಾಲಕ್ರಮ ಬಂದ್ಬಿಟ್ಟು ಪ್ರತಾಪರುದ್ರ ದೇವ ಅಂತ ಒಂದು ML ಶ್ರೀಕಂಠೇಗೌಡರು ಅನುವಾದ ಮಾಡ್ತಾರೆ. ಕನ್ನಡ ಮ್ಯಾಕ್ಬೆತ್ ಅಂತ DVG ಮಾಡ್ತಾರೆ. ಮಾರನಾಯಕ ದುಷ್ಟಾಂತ ಅಂತಕ್ಕಂಥ H. ಶಿವಪ್ರಕಾಶ್ ಮಾಡ್ತಾರೆ. ಮ್ಯಾಕ್ಬೆತ್ ಅಂತಕ್ಕಂಥ KS ಭಗವಾನ್ ಮಾಡ್ತಾರೆ. ಮಾರಿಕಾಡು ಅಂತ ಕಂಬಾರ್ ಅವರು ಮಾಡ್ತಾರೆ. ನೆಕ್ಸ್ಟ್ ಮ್ಯಾಕ್ಬೆತ್ ನಾಟಕಗಳನ್ನು ಅನುವಾದ ಮಾಡಿದ ಕವಿಗಳ ಕಾಲಕ್ರಮ ಅಂತ ಕೇಳಿದ್ರು. ಮೊದಲಿಗೆ DVG, ರಾಮಚಂದ್ರ ದೇವ, ಪರ್ವತವಾಣಿ, ಸುಧಾಕರ, KS ಭಗವಾನ್ ಇಷ್ಟು ಜನ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಕಾಮಿಡಿ ಟೆರರ್ಸ್ ನಾಟಕದ ಕನ್ನಡ ಅನುವಾದಗಳು ಯಾವಪ್ಪ ಅಂದ್ರೆ ನಗರದವರನ್ನು ನಗಿಸುವ ಕತೆ ಡೆಪ್ಯೂಟಿ ಚನ್ನಬಸಪ್ಪ ಅವರು ಮಾಡ್ತಾರೆ. ಭ್ರಾಂತಿ ವಿಲಾಸ B. ವೆಂಕಟಾಚಾರ್ಯ, ಸಂಕಲ್ಪ ಸಿದ್ಧಿ ಶಿವಪ್ರಕಾಶ್, ಭಾನುಮತಿ ಚಿತ್ತ ವಿಲಾಸ ಹರಚಂದ್ರ ಘೋಷ್, ದ ಮರ್ಚೆಂಟ್ ಆಫ್ ವೆನಿಸ್ ಅಂತ ಮಾಡ್ತಾ ಹೋಗ್ತಾರೆ.
ಹಬ್ಬದ 12ನೇ ರಾತ್ರಿ ವಿಲಿಯಂ ಶೇಕ್ಸ್ಪಿಯರ್ ಮಾಡ್ತಾ ಹೋಗ್ತಾರೆ. ನಗರದ ನಗರ ಕಥೆ ಡೆಪ್ಟಿ ಚಿನ್ನಬಸಪ್ಪ, ಬಾಂತಿ ವಿಲಾಸ ಬಿ ವೆಂಕಟೇಶ್ವರ, ಸಂಕಲ್ಪಿಸಿದ್ದಿ ಶಿವರು ಪ್ರಕಾಶ್. ವಚನ ಅನುವಾದ ಕೃತಿಗಳ ಅಂದ್ರೆ ನಾವು ಹೇಳಿದೆ ಸ್ಪೀಕಿಂಗ್ ಆಫ್ ಶಿವ ಅಂದ್ರೆ ಈ ಮೂರು ಕೃತಿಗಳು ವಚನಕ್ಕೆ ಸಂಬಂಧಪಟ್ಟಂಗೆ. ಸ್ಪೀಕಿಂಗ್ ಆಫ್ ಶಿವ ಏಕ ರಾಮಾನುಜನ್, ದಿ ವಿಜಿಲ್ ಆಫ್ ರುದ್ರ ಎಚ್.ಎಸ್. ಶಿವಪ್ರಕಾಶ್, ದಿಸ್ ಸೈನ್ ಬಂದ್ಬಿಟ್ಟು ಅವ್ರದೇ ಎಚ್.ಎಸ್. ಶಿವಪ್ರಕಾಶ್ ಅವರು. ನೆಕ್ಸ್ಟ್ ಪಾತ್ರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಾನು. ಪಾತ್ರಗಳು ಹೇಳಿದ್ನಲ್ವಾ, ಯುದ್ಧ ಮತ್ತು ಶಾಂತಿ ಬಂದ್ಬಿಟ್ಟು ಪ್ರಿನ್ಸಿಸ್ ನಿಕೋಲೆಲ್ ಬೋನಸ್ಕಿ, ಚೆಮ್ಮೀನ್ ಬಂದ್ಬಿಟ್ಟು ಪೆರ್ರಿಕುಟ್ಟಿ, ಆನಂದ ಮಠ ಬಂದ್ಬಿಟ್ಟು ಮಹೇಂದ್ರ, ಪೀಠಾಧಿಪತಿ ಬಂದ್ಬಿಟ್ಟು ಮುಸ್ತಫರ್ ಖಾನ್. ನೆಕ್ಸ್ಟ್ ಟೇಮಿಂಗ್ ಆಫ್ ದಿ ಶ್ರೂ ನಾಟಕದ ರೂಪಾಂತರಗಳು ಚಂಡಿಮರ್ದ ನಾಟಕ, ಬಹುದೂರ್ ಕಂಡ. ಇಷ್ಟು ನಾನು ಆಗ್ಲೇ ಹೇಳ್ತಾ ಹೋದೆ ನಿಮ್ಗೆ ಅನುವಾದದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂತಕ್ಕಂಥದ್ದನ್ನ. ಮೂಲ ಲೇಖಕರೇ ಸ್ವತಃ ಲಕ್ಷ ಭಾಷೆಯಲ್ಲಿ ಬರೆಯುತ್ತಿದ್ದರೆ ಹೇಗೆ ಬರೆಯುತ್ತಿದ್ದರೋ ಹಾಗೆಯೇ ಅನುವಾದದಲ್ಲಿ ಬರೆಯಬೇಕೆಂಬ ಯಾವ ತತ್ವಕ್ಕೆ ಸಂಬಂಧಪಟ್ಟ ಮೂಲ ಭಾಷಾ ತತ್ವಕ್ಕೆ ಪಟ್ಟಿದೆ ಅಂತ. ನೆಕ್ಸ್ಟ್ ಭಾಷಾಂತರದ ಕುರಿತು ಮೂರು ಹೇಳಿಕೆಗಳು ಯಾವಪ್ಪ ಅಂದ್ರೆ, ಮೂಲ ಭಾಷೆಯಲ್ಲಿ ಇರುವುದನ್ನು ಗಮನದಲ್ಲಿಟ್ಟುಕೊಂಡು ಉದ್ದಿಷ್ಟ ಭಾಷೆಯಲ್ಲಿ ಹೊಸದಾಗಿ ಹೇಳುವುದು, ಒಂದು ಭಾಷೆಯ ಅರ್ಥವನ್ನು ಕಾಯ್ದುಕೊಂಡು ಇನ್ನೊಂದು ಭಾಷೆಗೆ ಕೊಂಡೊಯ್ಯುವುದು, ಮೂಲ ಭಾಷೆಯ ಪಠ್ಯ ಸಾಮಗ್ರಿಯನ್ನು ಉದ್ದಿಷ್ಟ ಭಾಷೆಯ ಪಠ್ಯ ಸಾಮಗ್ರಿಯನ್ನಾಗಿ ಪರಿವರ್ತಿಸುವುದು. ಇಷ್ಟು ಭಾಷಾಂತರ ಕ್ರಿಯೆಯ ಕುರಿತ ಹೇಳಿಕೆಗಳಿವು. ನೆಕ್ಸ್ಟ್ ನಾನು ಹೇಳ್ತಾ ಹೋದೆ ಭಾಷಾಂತರ ಪ್ರಕಾರಗಳ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂತಕ್ಕಂಥದ್ದನ್ನ. ಭಾವಾನುವಾದ ಫ್ರೀ ಟ್ರಾನ್ಸ್ಲೇಷನ್, ರೂಪಾಂತರ ಅಡಾಪ್ಷನ್, ಸಂಗ್ರಹ ಅನುವಾದ ಎಪಿಟಮಿ, ಶಬ್ದಾನುವಾದ ಲಿಟರೇಚರ್ ಅಂತಕ್ಕಂಥದ್ದನ್ನ. ನಂತರ ನಾಟಕದ ಅನುವಾದಗಳು ಯಾವಪ್ಪ ಅಂದ್ರೆ, ಏಜಾಕ್ಸ್ ನ ಬಿ.ಎಂ. ಶ್ರೀ ಅವರು ಅನುವಾದ ಮಾಡ್ತಾರೆ. ಒತ್ತೆಲ್ಲ ಬಸವಶಾಸ್ತ್ರ ಶೂರಚರಿತ ಅಂತಕ್ಕಂಥದ್ದನ್ನ ದೊರೆ ಇಡ್ಪಾಸ್ ಲಂಕೇಶ್, ಮೀಡಿಯಾ ಕೆ ಮರಳಿಸ್ತಪ್ಪ, ಅಂತಿಗೊನೆ ಬಂದ್ಬಿಟ್ಟು ಲಂಕೇಶ್. ಲಂಕೇಶ್. ಓಕೆ, ಎರಡು ಪ್ರಶ್ನೆ ಇದಾವೆ, ಇದಕ್ಕೆ ನೀವೇ ಆನ್ಸರ್ ಹೇಳ್ಬೇಕು. ಈ ಕೆಳಗಿನ ಹೇಳಿಕೆಗಳು ಭಾಷಾಂತರ ಪ್ರಕ್ರಿಯೆಯ ಕುರಿತು ತಿಳಿಸುತ್ತವೆ. ಇದ್ರಲ್ಲಿ ಯಾವ್ದು ಆನ್ಸರ್ ಆಗಿರ್ಬೋದು? ಮೂಲ ಭಾಷೆಯಲ್ಲಿ ಹೇಳುವುದನ್ನು ದೇಶದ ಅಕ್ಷರ ಭಾಷೆಯಲ್ಲಿ ಹೇಳುವುದು, ಮೂಲ ಭಾಷೆಯಲ್ಲಿ ಹೇಳಿರುವುದನ್ನು ಗಮನದಲ್ಲಿಟ್ಟುಕೊಂಡು ಉದ್ದಿಷ್ಟ ಭಾಷೆಯಲ್ಲಿ ಹೊಸದಾಗಿ ಹೇಳುವುದು, ಮೂಲ ಭಾಷೆಯಲ್ಲಿ ಹೇಳದೇ ಬಿಟ್ಟಿರುವುದನ್ನು ಉದ್ದಿಷ್ಟ ಭಾಷೆಯಲ್ಲಿ ಹೇಳುವುದು, ಒಂದು ಭಾಷೆಯ ಅರ್ಥವನ್ನು ಕಾಯ್ದುಕೊಂಡು ಇನ್ನೊಂದು ಭಾಷೆಗೆ ಕೊಂಡೊಯ್ಯುವುದು, ಮೂಲ ಭಾಷೆಯ ಪಠ್ಯ ಸಾಮಗ್ರಿಯನ್ನು ಉದ್ದಿಷ್ಟ ಭಾಷೆ ಪರಿವರ್ತಿಸುವುದು. ಇದರಲ್ಲಿ ಯಾವ್ದು ಆನ್ಸರು? ಅದನ್ನ ಹೇಳ್ಬೋದು. ನಾನು ಹೇಳ್ತೀನಿ 2, 4, 5 ಇದಕ್ಕೆ ಆನ್ಸರು. ಮೂಲ ಭಾಷೆಯಲ್ಲಿ ಹೇಳಿರುವುದನ್ನು ಗಮನದಲ್ಲಿಟ್ಟುಕೊಂಡು ಉದ್ದಿಷ್ಟ ಭಾಷೆಯಲ್ಲಿ ಹೊಸದಾಗಿ ಹೇಳುವುದು, ನಂತರ ಒಂದು ಭಾಷೆಯ ಅರ್ಥವನ್ನು ಕಾಯ್ದುಕೊಂಡು ಇನ್ನೊಂದು ಭಾಷೆಗೆ ಕೊಂಡೊಯ್ಯುವುದು, ಮೂಲ ಭಾಷೆಯ ಪಠ್ಯವನ್ನು ಉದ್ದಿಷ್ಟ ಭಾಷೆಯ ಪಠ್ಯವನ್ನಾಗಿ ಪರಿವರ್ತಿಸುವುದು. ಇಷ್ಟು. ನಂತರ ಯಾವ್ಯಾವ ಅನುವಾದ ಮಾಡಿದ್ರು ಅಂತಂದು, ಗಬ್ಬನ್ ಯಾರು ಮಾಡಿದ್ರು, ಏಣಿಯ ಮೆಟ್ಟಿಲು ಯಾರು ಮಾಡಿದ್ರು, ಇಂದರೆ ಅಂಚೆ ಮನೆ ಅಂತಕ್ಕಂಥದ್ದನ್ನ ಯಾರು ಮಾಡಿದ್ರು, ಇದು ಪ್ರಶ್ನೆ ಆಗಿದೆ ಆಗ್ಲೇ. ಗಬ್ಬನ್ ಪ್ರೇಮಚಂದ್ ಮಾಡ್ತಾರೆ, ಏಣಿಯ ಮೆಟ್ಟಿಲು ತಕ್ಕೇಶ್ವರ ಪಿಳ್ಳೆ, ಇಂದ್ರೆ ಬಂದ್ಬಿಟ್ಟು ಬಂಕಿಮಚಂದ್ರ, ಅಂಚೆ ಮನೆ ರವೀಂದ್ರನಾಥ್ ಠಾಗೂರ್. ಅದಾದ ನಂತರ ಯಾವ್ದು ಹೊಂದಿಕೆ ಆಗುವುದಿಲ್ಲ ಅಂತಕ್ಕಂಥದ್ದು, ಕಾಳಿದಾಸನ ಸ್ವಪ್ನವಾಸದ ಆಯ್ಕೆ ಆಗಲ್ಲ, ಯಾರು ಹಾಕ್ಬಿಟ್ಟಾರೆ ಆಗ್ಲೇ. ನಂತರ ಇವು ಗ್ರೀಕ್ ಮೂಲ ಯಾವುದು, ಶೇಕ್ಸ್ಪಿಯರ್ ನಾಟಕ ಮೂಲ ಯಾವುದು ಅಂತಕ್ಕಂಥದ್ದು ಇದು ಕೊನೆಯದಾಗಿ. ಇಷ್ಟು ನನ್ನ ತರಗತಿ. ಏನಾದ್ರೂ ತಪ್ಪುಗಳಿದ್ರೆ ಹೇಳಿ ತಿದ್ಕೊಳ್ತೀನಿ, ಏನಾದ್ರು ಹೆಚ್ಚಿನ ಮಾಹಿತಿ ಇದೆ ಹೇಳಿ ತಿದ್ಕೊಳ್ತೀನಿ. ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು. ನಿಮ್ಮೆಲ್ಲ ಕನಸುಗಳು ಮನಸ್ಸಾಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಂತರ ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಬೇರೆ ಚಿಗುರ ವೇದಿಕೆಗೆ ಆಗ ನನ್ನ ದಾವಣಗೆರೆ ವಿಶ್ವವಿದ್ಯಾಲಯದ ಎಲ್ಲಾ ಪ್ರಾಧ್ಯಾಪಕರಿಗೂ ಅದೇ ರೀತಿ ಸಂಶೋಧನಾ ಮಿತ್ರರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಸಚಿನ್ ಮುಗೀತು. ಅನುವಾದ ಸಾಹಿತ್ಯದ ಕುರಿತಾಗಿ ಸುಮಾರು 1 ಗಂಟೆ 40 ನಿಮಿಷಗಳ ಕಾಲ ಸುದೀರ್ಘವಾಗಿ ನಿರರ್ಗಳವಾಗಿ ಅತ್ಯಂತ NET JRF ಎಲಿಜಿಬಲ್ ಆಗಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ರಿ. ತುಂಬ ಹೃದಯದ ಧನ್ಯವಾದಗಳು ನವೀನ್ ಅವರಿಗೆ. ಮುಂಚೆ ಹೇಳ್ದಂಗೆ ನಾನು ಅವರು ಈ ಮೊದಲು NETಯನ್ನು 8 ಬಾರಿ ಪಾಸ್ ಮಾಡಿರ್ತಕ್ಕಂಥವ್ರು, ಜಸ್ಟ್ JRF ಮಿಸ್ ಆಗಿರುವಂಥ ಒಬ್ಬ ವಿದ್ಯಾರ್ಥಿ, ನಮ್ಮ ಬಳಗದವರು ಅನ್ನೋದು ಖುಷಿ. ಧನ್ಯವಾದಗಳು ನವೀನ್ ಅವರೇ.
ಯಾರಾದರೂ ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಇಲ್ಲ ಅಥವಾ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಆ, ಮಾಡಿದರೆ ಈಗ ಯಾರು ಪ್ರಶ್ನೆ ಕೇಳಿದ್ರೆ ಒಂದು ನಾನು ಹೇಳ್ತೀನಿ. ಮರಳಿಗೂಡಿಗೆ ಆರ್ ಎಂ ಪಟ್ಟಾಭಿ ಅವರು ಅನುವಾದಿಸ್ತಾರೆ. ಅಲ್ಲ, ಮೂಲ ಬಂದ್ಬಿಟ್ಟು ಆರ್ ಎಂ ಪಟ್ಟಾಭಿ ಅವರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಕೆ ಆರ್ ಶಾಂತರಾಮ್ ಅವರು. ಕೆ ಆರ್ ಶಾಂತರಾಮ್ ಅವರು. ನೆಕ್ಸ್ಟ್. ಆ ಸ್ಕ್ರೀನ್ ತೆಗಿ, ಸ್ಕ್ರೀನ್ ಶೇರ್ ಮಾಡಿ, ಎಲ್ಲ ಅವನ್ನ ಇದಂತ ರಿಮೂವ್ ಮಾಡಿ ಹೇಳ್ತೀನಿ. ನವೀನ್. ಓಕೆ, ಮಾಡ್ತೀನಿ. ಹಾಂ ಹಾಂ, ಆಯ್ತು. ಆಯ್ತು. ಸರಿ, ಆಯ್ತಲ್ಲ. ಆಗಿದೆ.